ತುರ್ತು ಪರಿಸ್ಥಿತಿ ಅಂದ್ರೆ ವಾಸ್ತವದಲ್ಲಿ ಏನು? ಸಂವಿಧಾನದ ಒಟ್ಟು ಪಯಣದಲ್ಲಿ ಕರಾಳ ಅಧ್ಯಾಯ ಅಂದ್ರೆ ತುರ್ತು ಪರಿಸ್ಥಿತಿ. ಸಿಕ್ಕಾಕೊಂಡ್ರೆ ಪೊಲೀಸರು ಲಾಠಿ ಸೆರೆಮನೆ, ಇವೆರಡೇ ಗ್ಯಾರಂಟಿ ಇದೆ. ಇವಾಗಿರೋ ಗ್ಯಾರಂಟಿ ಬೇರೆ, ಅವಾಗಿದ್ದ ಗ್ಯಾರಂಟಿ ಬೇರೆ. ಕಪಾಳ ಕೊಂದೊಡೋದು. ನೀನೇ ಒಂದೇ ಸುಳ್ಳು ಹೇಳಿದ್ರೆ ನೀನು ಹೆಣ ಆಯ್ತು, ಇಲ್ಲಿಂದ ಆಚೆ ಹೋಗುತ್ತೆ, ಏರೋಪ್ಲೇನ್ ಶಿಕ್ಷೆ. ಅಲ್ಲೇ ಮಲ ಮತ್ತೆ ಮೂತ್ರ ವಿಸರ್ಜನೆ ಮಾಡಬೇಕು. ವಾಜಪೇಯಿ ಅವರೆಲ್ಲ ಅದೇ ಜೈಲಲ್ಲಿ ಇದ್ರಲ್ಲ ಸರ್. ಆಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಅವರ ಪಾತ್ರ ನಾವೆಲ್ಲರೂ ಕೂಡ ಇವತ್ತು ಹೆಮ್ಮೆಯಿಂದ ಸ್ಮರಿಸ್ಕೊಳ್ಳೋಣ. ಕಾಂಗ್ರೆಸ್ ಅಂಡ್ ಪ್ರೋಗ್ರೆಸ್ ದೇ ಆರ್ ಆಪೋಸಿಟ್. ಸಿದ್ದರಾಮಯ್ಯನವ್ರು ಏನ್ ಮಾಡ್ತಾ ಇದ್ರು ಸರ್ ಆ ಕಾಲಘಟ್ಟದಲ್ಲಿ? ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಇದೆಯಲ್ಲ, ಅದೊಂದು ಕಥಾನಕ, ಸಾಹಸಗಾಥ. ಜೂನ್ 25 ಭಾರತ ಸರ್ಕಾರ ಈ ದಿವಸವನ್ನು ಸಂವಿಧಾನ ಹತ್ಯಾ ದಿವಸವೆಂದು ಘೋಷಣೆ ಮಾಡಿದೆ. 50 ವರ್ಷಗಳ ಹಿಂದೆ ಈ ದಿವಸದಂದು ಭಾರತದ ಪ್ರಜಾಪ್ರಭುತ್ವದ ಮೇಲೆ, ಭಾರತದ ಸಂವಿಧಾನದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿಕೆ ಮಾಡುವ ಮೂಲಕ ಇಂದಿರಾ ಗಾಂಧಿಯವರು ದಾಳಿಯನ್ನು ಏನು ಮಾಡಿದರು, ಆ ಕುರಿತು ಇವತ್ತು ನಮ್ಮೊಂದಿಗೆ ಎಲ್ಲ ರೀತಿಯಲ್ಲಿಯೂ ಕೂಡ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕದ ಮಾಜಿ ಶಿಕ್ಷಣ ಸಚಿವರು, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮುಂಚೂಣಿ ಹೋರಾಟಗಾರರಾಗಿದ್ದಂಥ ಮಾನ್ಯ ಸುರೇಶ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಸರ್, ನಾವು ಪ್ರತಿ ವರ್ಷ ಜೂನ್ 25ನೇ ತಾರೀಕು ಬಂದರೆ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯ ನಾಯಕರು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ, ಪ್ರಜಾಪ್ರಭುತ್ವದ ಕಗ್ಗೊಲೆ, ಈ ರೀತಿಯ ಪದಗಳನ್ನು ನಾವು ಕೇಳ್ತೇವೆ. ಇವತ್ತಿನ ಜನ್ರೇಷನ್ಸ್ಗೆ, ಮಿಲೆನಿಯಲ್ಸ್ ಇರ್ಬೋದು, ಜೆನ್ಸಿ ಅವರು ಇರ್ಬೋದು, 50 ವರ್ಷಗಳಾಗಿದೆ. ಇವತ್ತು ಇದು ತುರ್ತು ಪರಿಸ್ಥಿತಿಗೆ 50 ವರ್ಷ ಆಗಿದೆ. ಈ ಜನರೇಷನಿಗೆ ಇದರ ಬಗ್ಗೆ ತುಂಬ ಗೊತ್ತಿದೆ ಅನ್ನುವಂಥದ್ದು ಇಲ್ಲ. ಮತ್ತು ಅಷ್ಟು ಕರಾಳತೆ ಇದ್ದಿರಬಹುದಾ, ಆಗಿರಬಹುದಾ ಅನ್ನುವಂಥ ಒಂದಿಷ್ಟು ಅನುಮಾನಗಳು ಕೂಡ ಅವರಲ್ಲಿ ಮೂಡುವಂಥದ್ದು ಸಹಜ. ಆ ರೀತಿಯ ಕರಾಳತೆ ಇತ್ತ. ಏನು ತುರ್ತು ಪರಿಸ್ಥಿತಿ ಅಂದರೆ ವಾಸ್ತವದಲ್ಲಿ ಏನು? ತುರ್ತು ಪರಿಸ್ಥಿತಿ ಯಾಕೆ ಹೇರಿದ್ರು? ತುರ್ತು ಪರಿಸ್ಥಿತಿ ಹೇರಲಿಕ್ಕೆ ಏನು ಕಾರಣ ಆಯಿತು ಸರ್? ಇವತ್ತಿನ ಭಾಷೆಯಲ್ಲಿ ತುರ್ತು ಪರಿಸ್ಥಿತಿ ಅಂದರೆ ಎಮರ್ಜೆನ್ಸಿ ಅಂತ ಆಗ್ಬಿಟ್ಟಿದೆ. ಎಮರ್ಜೆನ್ಸಿ ಅಂದರೆ ಆ್ಯಂಬ್ಯುಲೆನ್ಸು, ಫೈರ್ ಬ್ರಿಗೇಡು ಇಷ್ಟೇ ಆಗಿದೆ. ಆದರೆ 75, 77ರ ಆ ಕಾಲಘಟ್ಟದಲ್ಲಿ ಏನು ಎಮರ್ಜೆನ್ಸಿ ಬಂತು, ಅದನ್ನು ಪ್ರಾಯಶಃ ಭಾರತದ ಜನತೆ, ವಿಶೇಷವಾಗಿ ರಾಜಕೀಯ ಪಕ್ಷದ ಕಾರ್ಯಕರ್ತರು ಮರಿಬಾರ್ದು. ಯಾರು ಇತಿಹಾಸನ ಮರಿತಾರೆ ಅವರು ಮತ್ತೆ ಅದು ಮರುಕಳಿಸೋದನ್ನು ನೋಡೋ ಒಂದು ಅವಕಾಶ ಇರ್ತದೆ. ಯಾರು ಕೂಡ ಇತಿಹಾಸ ಮರಿಬಾರ್ದು. ತುರ್ತು ಪರಿಸ್ಥಿತಿ ದಿನಾಂಕ ಜೂನ್ 25 ಮಧ್ಯರಾತ್ರಿ ಅಂತ ನಾವು ಹೇಳ್ತೀವಿ. ಆದರೆ ವಾತಾವರಣ ಮುಂಚೆಯಿಂದನೇ ಪ್ರಾರಂಭ ಆಯಿತು. ಎಲ್ಲಿಂದ ಪ್ರಾರಂಭ ಆಯಿತು? 71ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ ಗರೀಬಿ ಹಟಾವ್ ಅಂತ ಒಂದು ಘೋಷಣೆ ಕೊಟ್ಟು ಅದ್ಭುತವಾದ ಜಯವನ್ನು ಗಳಿಸಿದ್ರು. ಸುಮಾರು 350 ಸ್ಥಾನಗಳನ್ನ ಗಳಿಸಿದ್ರು. 71ರಲ್ಲೇ ಬಾಂಗ್ಲಾದೇಶ್ ಯುದ್ಧ ಪ್ರಾರಂಭ ಆಯಿತು. ಬಾಂಗ್ಲಾದೇಶ್ ಉದಯ ಆಯಿತು. ಭಾರತ ಜಯ ಗಳಿಸಿತು. ನಾವೇನು ಜಯ ಗಳಿಸಿದ್ವೋ ಅದನ್ನು ಸಿಮ್ಲಾ ಒಪ್ಪಂದದ ಮೂಲಕ ನಾವು ಕಳ್ಕೊಂಡ್ವು. ನಾವು 73ನೇ ಇಸ್ವಿಯಿಂದನೇ 350 ಸ್ಥಾನಗಳನ್ನ ಗೆದ್ದಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರ ನಾಯಕತ್ವ ತನ್ನ ವರ್ಚಸ್ಸನ್ನು ಕಳ್ಕೊಳ್ತಾ ಬಂತು. ನನಗಿನ್ನೂ ಚೆನ್ನಾಗಿ ನೆನಪಿದೆ. 74ನೇ ಇಸ್ವಿನಲ್ಲಿ ಗುಜರಾತಲ್ಲಿ ಬರೋಡಾದಲ್ಲಿ ಒಂದು ಕಾಲೇಜಿನ ಹಾಸ್ಟೆಲಲ್ಲಿ ಒಂದು ಸಣ್ಣ ಸಮಸ್ಯೆ ಪ್ರಾರಂಭ ಆಯಿತು. ಮೆಸ್ಸಲ್ಲಿ ಆಹಾರ ಚೆನ್ನಾಗಿ ಕೊಡ್ತಾ ಇಲ್ಲ, ಕಳಪೆ ಆಹಾರ ಅಂತ. ಅದನ್ನು ಸರಿಯಾಗಿ ನಿಯಂತ್ರಿಸೋಕ್ಕಾಗ್ದೇನೆ ಆ ಸಣ್ಣ ಒಂದು ಕಾರಣದಿಂದ ಆದ ಒಂದು ಇಶ್ಯೂ ಇಡೀ ಗುಜರಾತಲ್ಲಿ ಬೃಹದಾಕಾರವಾಗಿ ಬೆಳೀತು. ದೊಡ್ಡ ಆಂದೋಲನ ಆಯಿತು. ನವನಿರ್ಮಾಣ ಸಮಿತಿ ರಚನೆ ಆಯಿತು. ಆಗ ಗುಜರಾತಲ್ಲಿ ಮುಖ್ಯಮಂತ್ರಿ ಇದ್ದಿದ್ದು ಚಿಮನ್ಭಾಯ್ ಪಟೇಲ್ ಅಂತ. ಆದರೆ ಎಲ್ಲ ಸಾಮಾನ್ಯ ಜನ ಚಿಮನ್ಭಾಯ್ ಪಟೇಲ್ ಅನ್ನೋದನ್ನ ಮರ್ತ್ಬಿಟ್ರು. ಚಿಮನ್ ಚೋರ್ ಅನ್ನೋಕ್ಕೆ ಶುರು ಮಾಡಿದ್ರು. ಇಷ್ಟು ದೊಡ್ಡದಾಗಿ ಹಬ್ತು ಕೊನೆಗೆ ಚಿಮನ್ಭಾಯ್ ಪಟೇಲ್
ತನ್ನ ಸ್ಥಾನದಿಂದ ಇಡಿಬೇಕಾಯಿತು, ರಾಜೀನಾಮೆ ಕೊಡಬೇಕಾಗಿತ್ತು. ಗುಜರಾತಿನ ಅಸೆಂಬ್ಲಿ ವಿಸರ್ಜನೆ ಆಯಿತು. ಅದಾದ ತಕ್ಷಣ ಬಿಹಾರಲ್ಲಿ ಪ್ರಾರಂಭ ಆಯಿತು. ಬಿಹಾರಲ್ಲಿ ಅಬ್ದುಲ್ ಗಫೂರ್ ಅಂತ ಒಬ್ಬರು ಮುಖ್ಯಮಂತ್ರಿ ಇದ್ದರು. ವ್ಯಾಪಕ ಭ್ರಷ್ಟಾಚಾರ. ಅದರ ನೇತೃತ್ವನ ಅಲ್ಲಿನ ABVP ನಾಯಕರು, ವಿದ್ಯಾರ್ಥಿ ನಾಯಕರು ತಗೊಂಡ್ರು. ಆ ಚಳುವಳಿಯಲ್ಲಿ ಪ್ರಮುಖವಾಗಿ ಕೇಳಿಬಂದ ಹೆಸರು ಅಂತಂದರೆ ನಿತೀಶ್ ಕುಮಾರ್, ಲಾಲು ಪ್ರಸಾದ್ ಯಾದವ್, ನಮ್ಮ ಗೋವಿಂದಾಚಾರ್ಯ, ನಾನಾಜಿ ದೇಶ್ಮುಖ್, ಸುಶೀಲ್ ಮೋದಿ, ಈ ಹೆಸರುಗಳು ಆ ಹೋರಾಟದಲ್ಲಿ ಬಂದಿದ್ದು. ಛಾತ್ರ ಸಂಘರ್ಷ ಸಮಿತಿ ಅಂತ ಅಲ್ಲಿ ಶುರು ಆಯಿತು. ಸ್ಟೂಡೆಂಟ್ ಪ್ರೊಟೆಸ್ಟ್ ಬಹಳ ಜೋರಾಗಿ ಪ್ರೊಟೆಸ್ಟ್ ಆಗಿ ಕೊನೆಗೆ ಅಬ್ದುಲ್ ಗಫೂರ್ ಕೂಡ ತನ್ನ ಅಧಿಕಾರವನ್ನು ಕಳ್ಕೊಂಡ್ರು. ಅಷ್ಟೊತ್ತಿಗೆ ಜಯಪ್ರಕಾಶ್ ನಾರಾಯಣ್ ಈ ಆಂದೋಲನದ ನಾಯಕತ್ವ ತಗೊಂಡ್ರು. ಅವರು ತಗೊಂಡ ಹಿನ್ನೆಲೆ, ಯಾವ ರೀತಿ ಅವ್ರನ್ನ ಒಪ್ಪಿಸಲಾಯಿತು, ಅದು ಇನ್ನೊಂದು ಕತೆ. ಅದೊಂದು ದೊಡ್ಡ ರೋಮಾಂಚಕ ಕತೆ. ಅವರು ಒಪ್ಕೊಂಡಿರಲಿಲ್ಲ ಮುಂಚೆ. ಅದಾದ ನಂತರ ಇಡೀ ದೇಶದಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದ JP ಆಂದೋಲನ ಪ್ರಾರಂಭ ಆಯಿತು. JP ಒಂದಿದಿತ್ತು, ಸಂಪೂರ್ಣ ಕ್ರಾಂತಿ ತರಬೇಕು ದೇಶದಲ್ಲಿ, ಚುನಾವಣಾ ಸುಧಾರಣೆ ಆಗಬೇಕು, ವಂಶ ಪಾರಂಪರ್ಯ ರಾಜಕಾರಣ ಕೊನೆಗೊಳ್ಳಬೇಕು, ರಾಜಕೀಯ ಭ್ರಷ್ಟಾಚಾರನ ನಿಲ್ಲಿಸಬೇಕು. ಈ 3 ಮುಖ್ಯವಾದ ಅಂಶಗಳು ಇಡೀ ದೇಶದಲ್ಲಿ ಆಯಿತು. JP ಮೂಮೆಂಟ್. ಆ JP ಮೂಮೆಂಟಲ್ಲಿ ನಾವೆಲ್ಲ ಪ್ರವೇಶ ಮಾಡೋದು. PGR ಸಿಂಧಿಯಾ ಇರ್ಬೋದು, ಈಗ ಕಾಂಗ್ರೆಸ್ಸಲ್ಲಿರುವ BL ಶಂಕರ್ ಇರ್ಬೋದು, ನಮ್ಮ ಇಲ್ಲಿನ ಎಲ್ಲ ವಿದ್ಯಾರ್ಥಿ ಪರಿಷತ್ತಿನ ನಮ್ಮ ಕಾರ್ಯಕರ್ತರು ಯಾರ್ಯಾರಿದ್ರು ನಾವೆಲ್ಲ ಇರ್ಬೋದು. ಎಲ್ಲರೂ ಕೂಡ ನಾವು ಪ್ರವೇಶ. ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ, JP ಅವರು ಗಾಂಧಿ ಭವನಕ್ಕೆ ಬಂದಿದ್ದರು. ಗಾಂಧಿ ಭವನದಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾಡಿದ ಆ ಸಂಜೆ ನನ್ನ ಮನಸ್ಸಿನಲ್ಲಿ ಹಾಗೆಯೇ ಹಸಿರಾಗಿದೆ. ಇದೆಲ್ಲದರ ನಡುವೆ ದೇಶದಲ್ಲಿ ಭಾಳ ದೊಡ್ಡ ಆಂದೋಲನ, ಇಂದಿರಾ ಗಾಂಧಿ ಇಳಿಬೇಕು ಅನ್ನೋ ಒಂದು ಆಂದೋಲನ ನಡೀತಾ ಇರುವಾಗ ನಾವ್ಯಾರು ಮರಿಬಾರ್ದ ಒಂದು ದಿನಾಂಕ ಜೂನ್ 25, ಇನ್ನೊಂದು ದಿನಾಂಕ ಇದೆ ಜೂನ್ 12. ಜೂನ್ 12 ನಮ್ಮ ದೇಶದ ಎಲ್ಲ ರೀತಿಯ ಇತಿಹಾಸವನ್ನು ಒಂದು ತಿರುವು ಕೊಟ್ಟ ದಿನ. ಬೆಳಗ್ಗೆ 10 ಗಂಟೆಗೆ ಅಲಹಾಬಾದ್ ಹೈಕೋರ್ಟಿನ ನ್ಯಾಯಮೂರ್ತಿ ಜಗಮೋಹನ್ ಲಾಲ್ ಸಿನ್ಹಾ ಅಂತ, JML ಸಿನ್ಹಾ ಅವರು ಜಡ್ಜ್ಮೆಂಟ್ ಕೊಟ್ಟರು. ಬರೀ ಆಪರೇಟಿವ್ ಪಾರ್ಷನ್ ಮಾತ್ರ ಓದಿದ್ರು. ಅವರು ಜೂನ್ 7ಕ್ಕೆ ಅದನ್ನು ಪ್ರಕಟ ಮಾಡಬೇಕು ಅಂತ ಇದ್ರು. ಕಾರಣಾಂತರಗಳಿಂದ ಆಗಿರಲಿಲ್ಲ. ಅವ್ರ ಮೇಲೆ ತುಂಬ ಪ್ರೆಷರ್ ಇತ್ತು. ಜಡ್ಜ್ಮೆಂಟಲ್ಲಿ ಏನಿದೆ ಅನ್ನೋದಕ್ಕೆ ಇಂಟೆಲಿಜೆನ್ಸ್ ಬ್ಯೂರೋ ಭಾಳ ಟ್ರೈ ಮಾಡ್ತಾ ಇತ್ತು. ಅವ್ರ PAಗೆ ಭಾಳ ಹಿಂಸೆ ಕೊಟ್ಟರು. ಕೊನೆಗೆ ನಮ್ಮ ಸಾಹೇಬರು ಊರಲ್ಲಿಲ್ಲ, ಉಜ್ಜಯಿನ್ಗೆ ಹೋಗಿದ್ದಾರೆ ಅಂತ ಸುಳ್ಳು ಹೇಳ್ಬಿಟ್ರು. ಮನೇಲೇ ಇದ್ದರು, ಬಾಲ್ಕನಿ ಕೂಡ ಬರ್ತಾಯಿಲ್ಲ ಆ ಜಡ್ಜ್ಮೆಂಟ್ ಮುಗಿಯೋರು. 12ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಜಡ್ಜ್ಮೆಂಟ್ ಕೊಟ್ಟರು. ಏನು ಮುಖ್ಯವಾದ ಅಂಶ 3. ಅವ್ರ ವಿರುದ್ಧ ರಾಜನಾರಾಯಣನವರು ಎಲೆಕ್ಷನ್ ನಿಂತಿದ್ರು. ಅವತ್ತು ಎಲೆಕ್ಷನ್ ಪಿಟಿಷನ್ ಹಾಕಿದ್ದಿದ್ದು. ಮುಖ್ಯವಾದ ಕಾರಣ, ಶ್ರೀಮತಿ ಇಂದಿರಾ ಗಾಂಧಿಯವರು ತಮ್ಮ ಪ್ರಧಾನಮಂತ್ರಿ ಸ್ಥಾನವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ರಾಜಕೀಯ ಭ್ರಷ್ಟಾಚಾರನ ಎಸಗಿದ್ದಾರೆ, ಚುನಾವಣೆಗೋಸ್ಕರ ಆಡಳಿತ ಯಂತ್ರದ ಒಂದು ದುರುಪಯೋಗ ಆಗಿದೆ. ಅಂದ್ರೆ ಇವರು ಸಿಟ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿ ಲೋಕಸಭಾ ಚುನಾವಣೆ ಕಂಟೆಸ್ಟ್ ಮಾಡ್ತಾರೆ. ಅದು ಮಧ್ಯಂತರ ಚುನಾವಣೆ ಮಾಡಿದ್ರಲ್ಲ, ಮಧ್ಯಂತರ ಚುನಾವಣೆ ಮಾಡಿ ಅವ್ರದ್ದು ಕಾಂಗ್ರೆಸ್ ಎಸ್ ಅಂತ ಗಲಾಟೆಗಳಾಗಿ ಅವರು ಮಧ್ಯಂತರ ಚುನಾವಣೆ ಹೋಗಿದ್ರು. ಈ ಎಲ್ಲನೂ ಅಂಶನ ಸೇರಿಸಿ JML ಸಿನ್ಹಾ ಕೊಟ್ಟಿದ್ದು 2 ತೀರ್ಪು. ಮೊದಲನೇದು, ಶ್ರೀಮತಿ ಇಂದಿರಾ ಗಾಂಧಿಯವರು ಚುನಾವಣಾ ಅಕ್ರಮವೆಸಗಿರೋದು ವಾಸ್ತವ, ಅವರು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಅನರ್ಹರು, ಇನ್ನು 6 ವರ್ಷ ಅವರು ಚುನಾವಣೆ ನಿಲ್ಲಂಗಿಲ್ಲ. ಬಹಳ ದೊಡ್ಡ ತಲ್ಲಣ ಉಂಟಾಯಿತು. ಒಬ್ಬರು ಹೈಕೋರ್ಟ್ ನ್ಯಾಯಮೂರ್ತಿಗಳು ಈ ರೀತಿ ಜಡ್ಜ್ಮೆಂಟ್ ಕೊಡೋದು ನೋಬಡಿ ಎಕ್ಸ್ಪೆಕ್ಟೆಡ್. ಯಾಕಂದರೆ ಆಗಲೇ JML ಸಿನ್ಹಾಗೆ ಒಂದು ಆಸೆ ಹುಟ್ಟಿಸಿದ್ರು, ಸುಪ್ರೀಂ ಕೋರ್ಟಲ್ಲಿ ನಿಮ್ಮ ಹೆಸರು ಪರಿಶೀಲನೆಯಲ್ಲಿದೆ ಅಂತ. ಆದರೆ ವ್ಯಕ್ತಿ ಭಾಳ ಧೀಮಂತ ವ್ಯಕ್ತಿ. ಆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕೆಲವರದ್ದು ಹೆಸರು ನಾಪಿಸ್ಕೋಬೋದು ಅಂದರೆ ಮೊದಲನೇದು JML ಸಿನ್ಹಾ. ಅವತ್ತೇ ಸಂಜೆ ಸುಮಾರು 1 ಗಂಟೆ 3 ಗಂಟೆ ಹೊತ್ತಿಗೆ ಗುಜರಾತಿನ ವಿಧಾನಸಭಾ ಚುನಾವಣಾ ಫಲಿತಾಂಶ ಪ್ರಕಟ ಆಯಿತು. ಆ ಫಲಿತಾಂಶ ಬಂದಾಗ ಮೊರಾರ್ಜಿ ದೇಸಾಯಿ ಕ್ಯಾಂಪೇನ್ ಲೀಡ್ ತೊಗೊಂಡಿದ್ರು. ನಮ್ಮದು ಜನತಾ ಮೋರ್ಚಾ ಅಂತ ಇತ್ತು, ಜನಸಂಘವೂ ಭಾಗವಾಗಿದ್ದ ಜನತಾ ಮೋರ್ಚಾ, ನಾವು ಸಂಸ್ಥಾ ಕಾಂಗ್ರೆಸ್ಸು, ಸ್ವತಂತ್ರ ಪಾರ್ಟಿ, ಆ ಪಕ್ಷ ಆ ಒಂದು ರಂಗ ಸುಮಾರು 86 ಸೀಟ್ ತೊಗೊಂಡು
ಇಂದಿರಾ ಗಾಂಧಿ ಕಾಂಗ್ರೆಸ್ನ ಸೋಲಿಸ್ಬಿಡ್ತು. ನಾವು ಸಾಮಾನ್ಯವಾಗಿ ಡಬಲ್ ಧಮಾಕ ಅಂತೀವಿ. ಹೌದು. ಅವತ್ತು ನಿಜವಾದ ರಾಜಕೀಯ ಡಬಲ್ ಧಮಾಕ. ಬೆಳಗ್ಗೆ ನ್ಯಾಯಾಂಗದ ತೀರ್ಪು, ಸಂಜೆ ಜನತಾ ನ್ಯಾಯಾಲಯದ ತೀರ್ಪು. ಸೊ ಸಹಜವಾಗಿ ಈ ಇಂದಿರಾ ಗಾಂಧಿಯವ್ರ ವಿರುದ್ಧ ಏನಿತ್ತು ಆಕ್ರೋಶ ಎಲ್ಲನೂ ಕೂಡ ಇನ್ನಷ್ಟು ಬಲ ಆಯಿತು. ಇಂದಿರಾ ಗಾಂಧಿ ಇಳಿಲೇಬೇಕು ಅಂತ ಹೋರಾಟ ಸ್ಟಾರ್ಟ್ ಆಯಿತು. ಬಿಹಾರಲ್ಲಾಯಿತು. ಇನ್ಫ್ಯಾಕ್ಟ್ ನಂಗೆ ಚೆನ್ನಾಗಿ ನೆನಪಿದೆ, ಬಿಹಾರಲ್ಲಿ ಇಂದಿರಾ ಗಾಂಧಿ ಇಳಿಬೇಕು ಅಂತ ಒಂದು ಹೋರಾಟ ನಡೀತಾ ಇದ್ದಾಗ ಸರ್ಕಾರ ತನ್ನ ಶಕ್ತಿಯೆಲ್ಲ ಉಪಯೋಗಿಸಿ ಆ ಮೆರವಣಿಗೆನ, ಆ ಹೋರಾಟನ ಮುರಿಯೋದಕ್ಕೆ ಪ್ರಯತ್ನ ಪಟ್ಟರು. ಜಯಪ್ರಕಾಶ್ ನಾರಾಯಣ್ ಅಂತ ಎತ್ತರದ ವ್ಯಕ್ತಿ ಮೇಲೆ ಅವರ ಪ್ರಾಣ ತೆಗಿಬೇಕು ಅಂತ ಒಂದೇ ಉದ್ದೇಶದಿಂದ ಭಾರಿ ಲಾಠಿ ಚಾರ್ಜ್ ಮಾಡಕ್ಕೆ ಬಂದರು. ಅವ್ರನ್ನ ಉಳಿಸಿದವರು ನಮ್ಮ ನಾನಾಜಿ ದೇಶಮುಖ್. ತಮ್ಮ ಬೆನ್ನನ್ನು ಕೊಟ್ಟು, ಆ ಏಟು JP ಮೇಲೆ ಬೀಳಬಾರ್ದು ಅಂತ ಬೆನ್ನನ್ನು ಕೊಟ್ಟು, ಆ ಬೆನ್ನು ನೋವನ್ನ ಬಹಳಷ್ಟು ವರ್ಷಗಳ ಕಾಲ ಆ ಬೆನ್ನು ಅವ್ರನ್ನ ಕಾಡ್ತಾ ಇತ್ತು. ಈ ಭಾರತದ ಅತ್ಯಂತ ದೊಡ್ಡ ರೈಲ್ವೆ ಸ್ಟ್ರೈಕ್ ಆದ್ದು ಇದೇ ಸಂದರ್ಭದಲ್ಲಿ ಜಾರ್ಜ್ ಫರ್ನಾಂಡಿಸ್ ನೇತೃತ್ವದ ಸುಮಾರು 95 ದಿವಸ ಅಥವಾ 105 ದಿವಸ ನಾವು ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಥರ ರೈಲ್ವೆ ಸ್ಟ್ರೈಕ್ ಮಾಡಿ ತನ್ನ ಡಿಮಾಂಡ್ಸು ಇಟ್ಟು ಕಾರ್ಮಿಕರ ಪರವಾಗಿ ಇಡೀ ದೇಶದಲ್ಲಿ ರೈಲ್ವೆ ಸಂಚಾರ ನಿಂತು ಹೋಗಿತ್ತು. ಇದು ಸರ್ಕಾರಕ್ಕೆ ನಿಜವಾದ ಒಂದು ದೊಡ್ಡ ಸವಾಲಾಗಿತ್ತು. ಅವತ್ತಿಂದನೂ ಕೂಡ ಜಾರ್ಜ್ ಫರ್ನಾಂಡಿಸ್ ಅವರ ಹಿಟ್ ಲಿಸ್ಟಲ್ಲಿ ಇದ್ರು ಅವರು. ಸೊ ರೈಲ್ವೆ ಸ್ಟ್ರೈಕು, ಗುಜರಾತು, ಬಿಹಾರು, ಅಲಹಾಬಾದ್ ಹೈಕೋರ್ಟ್ ಜಡ್ಜ್ಮೆಂಟು, ಗುಜರಾತಿನ ತೀರ್ಪು ಇವೆಲ್ಲ ಸಮ್ಮಿಳನ ಆಗಿ ಇಂದಿರಾ ಗಾಂಧಿ ಇಳಿಲೇಬೇಕು ಅನ್ನೋ ಸ್ಥಿತಿ. ಆದರೆ ಇಳಿಲಿಕ್ಕೆ ರೆಡಿ ಇರಲಿಲ್ಲ. ಅವ್ರಿಗೊಬ್ಬರು ಅಡ್ವೈಸರ್ ಇದ್ದರು, ಸಿದ್ಧಾರ್ಥ ಶಂಕರ ರೇ ಅಂತ, SS ರೇ ಅಂತ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ರು. ಅವರು ಭಾಳ ಬುದ್ಧಿವಂತ ಲಾಯರ್ ಅವರು. ಅವರು ಈ ಅಡ್ವೈಸ್ ಮಾಡಿಕೊಟ್ರು. ಇನ್ಫ್ಯಾಕ್ಟ್ ಅವಾಗ ನಾನು ಇತ್ತೀಚೆಗೆ ತಾನೇ ಸಂಘದ 3ನೇ ಸರ್ಸಂಘ ಚಾಲಕರಾಗಿದ್ದ ಬಾಳಾಸಾಹೇಬ್ ದೇವರಾಜ್ ಅವರ ಪುಸ್ತಕ ಓದ್ತಾ ಇದ್ದೀನಿ. ಭಾಳ ಉತ್ತಮವಾದ ಗ್ರಂಥ. ಅದು ಓದಿದ್ರೆ ಸಂಘದ ಪ್ರಾರಂಭದ ದಿನಗಳಿಂದ ಅದರ ಬೆಳವಣಿಗೆ ಗೊತ್ತಾಗ್ತಾ ಬರುತ್ತೆ. ಅದರಲ್ಲಿ RSSನ ಬ್ಯಾನ್ ಮಾಡೋದಕ್ಕೆ 1974 ಏನು ಪ್ರಯತ್ನ ನಡೀತಾ ಇತ್ತು, ಯಾರ್ಯಾರೇನೇನು ಅಡ್ವೈಸ್ ಮಾಡಿದ್ರು ಎಲ್ಲನೂ ಕೂಡ ವಿವರ ಇದೆ. ಇಂದಿರಾ ಗಾಂಧಿ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಸುಪ್ರೀಂ ಕೋರ್ಟ್ ಹೋದ್ರು. ಅಲಹಾಬಾದ್ ಹೈಕೋರ್ಟ್ ಅಪೀಲ್ನ ಜಡ್ಜ್ಮೆಂಟ್ನ ಕ್ವಶನ್ ಮಾಡಿ ಅಪೀಲ್ ಹೋಗಿ ಅವ್ರ ಪರ ಆರ್ಗ್ಯುಮೆಂಟ್ ಮಾಡಿದ್ದು ನಮ್ಮ ದೇಶದ ಸುಪ್ರಸಿದ್ಧ ವಕೀಲ. ಒಂದು ರೀತಿಯಿಂದ ನಾನು ಅವ್ರನ್ನ 24 ಕ್ಯಾರೆಟ್ ಗೋಲ್ಡ್ ಅಂತ ಕರಿತೀನಿ, ನಾನಿ ಪಾಲ್ಕಿವಾಲಾ ಅಂತ. ಗ್ರೇಟ್ ಅಡ್ವೊಕೇಟ್. ಅವ್ರು ಆರ್ಗ್ಯುಮೆಂಟ್ ಮಾಡಿದ್ರು. ಅದನ್ನು ಕೇಳಿದವರು ಕೂಡ ಭಾಳ ಗ್ರೇಟ್ ನ್ಯಾಯಮೂರ್ತಿ, ಜಸ್ಟಿಸ್ VR ಕೃಷ್ಣ ಅಯ್ಯರ್ ಅಂತ. ಅವರು ಕಮ್ಯುನಿಸ್ಟ್ ಸರ್ಕಾರದಲ್ಲಿ ಸಚಿವರಾಗಿದ್ದರು ಕೇರಳದಲ್ಲಿ. ನಂತರ ರಾಜಕೀಯ ಬಿಟ್ಟು ಲಾ ಇದು ಕಂಟಿನ್ಯೂ ಮಾಡಿ ಸುಪ್ರೀಂ ಕೋರ್ಟ್ ಜಡ್ಜ್ ಆದರು. ಆ್ಯಂಡ್ ಇವತ್ತು ಕೂಡ ಕೃಷ್ಣ ಅಯ್ಯರ್ ಜಡ್ಜ್ಮೆಂಟ್ಗಳು ಅಂದರೆ ಒಂದು ಗೌರವ ಇದೆ. ಅವರಂಥ ವಿಚಿತ್ರ ಜಡ್ಜ್ಮೆಂಟ್ ಕೊಟ್ಬಿಟ್ರು. ನಾನಿ ಪಾಲ್ಕಿವಾಲಾ ಅಂದಾಗ ನನಗೆ ಒಂದು ಸಣ್ಣ ಇನ್ಸಿಡೆಂಟ್ ನೆನಪಾಗುತ್ತೆ ಸರ್. ಈ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದು ಇಂದಿರಾ ಗಾಂಧಿ ಅವರು ಆಗಿದ್ದರೂ ಕೂಡ ಅದನ್ನು ಪಾರ್ಲಿಮೆಂಟಲ್ಲಿ ಘೋಷಣೆ ಮಾಡಿದ್ದು ಬಾಬು ಜಗಜೀವನ್ ರಾಮ್. ನಾನಿ ಪಾಲ್ಕಿವಾಲಾ ಎಮರ್ಜೆನ್ಸಿ ಹೇರಿಕೆಯ ಮೊದಲು ಇಂದಿರಾ ಗಾಂಧಿ ಅವರ ಪರವಾಗಿ ಅದೇ ಹೇಳ್ತಾ ಇದ್ದೆ, ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡಿದ್ರು ಕೂಡ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ ತಕ್ಷಣ ಅವ್ರ ವಕಾಲತ್ತನ್ನ ವಾಪಸ್ ಕೊಟ್ಟು, ಅವ್ರದ್ದೊಂದು ಪುಸ್ತಕ ಇದೆ ವಿ ದ ಪೀಪಲ್ ಅಂತ, ಒನ್ ಆಫ್ ದಿ ಗ್ರೇಟೆಸ್ಟ್ ಬುಕ್ಸ್ ಅದು. ಸೊ ವಾಪಸ್ ಕೊಟ್ಟು, ಅರೆ VR ಕೃಷ್ಣಯ್ಯರು ಜಡ್ಜ್ಮೆಂಟ್ ಕೊಟ್ಟಿದ್ದು ವಿಚಿತ್ರ ಅಂದರೆ, ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ ಮುಂದುವರಿಬೋದು, ಆದರೆ ಪಾರ್ಲಿಮೆಂಟಲ್ಲಿ ವೋಟ್ ಹಾಕಂಗಿಲ್ಲ. ಇದು ಅನ್ಹರ್ಡ್, ಅನ್ಸೀನ್, ನಾವು ಊಹೆ ಮಾಡ್ಕೊಳ್ಳೋಕೆ ಆಗದೆ ಜಡ್ಜ್ಮೆಂಟ್. ಯಾಕೆ ಕೃಷ್ಣಯ್ಯರ ಆ ರೀತಿ ಕೊಟ್ಟರು ಗೊತ್ತಿಲ್ಲ. ಸೊ ಒಂದು ರೀತಿ ಸ್ಟೇ ಸಿಗ್ತದೆ. ಅರೆ ನಮ್ಮ ಹೋರಾಟ ತೀವ್ರ ಆಯಿತು. ಬೆಂಗಳೂರಿನಲ್ಲೇ ನನಗೆ ಚೆನ್ನಾಗಿ ನೆನಪಿರೋ ಪ್ರಕಾರ 24ನೇ ತಾರೀಕು ಜೂನ್ ಟೌನ್ ಹಾಲಲ್ಲಿ ಒಂದು ಸಭೆ ನಡೀತು. ವಾಜಪೇಯಿ, ಅಡ್ವಾಣಿ ಎಲ್ಲರೂ ಕೂಡ ಅವತ್ತು ಭಾಷಣ ಮಾಡಿದರು. ನಾವೆಲ್ಲ ಹೋಗಿದ್ವು. ನಾವು ಅದರ ಮಾರನೇ ದಿವಸ ನಾನು ನರಹರಿ ಅವ್ರ ಮನೆಯಲ್ಲಿ, ನಮ್ಮ ಕಾರ್ಯವಾಗಿದ್ದು ಅವ್ರ ಮನೆಯಲ್ಲೇ ವಾಜಪೇಯಿಯವ್ರನ್ನ, ಅಡ್ವಾಣಿಯವ್ರನ್ನ ಭಾಳ ಹತ್ತಿರದಿಂದ ನಾನು ನೋಡಿದ್ದೆ ನಾನು. ಸೊ ಇದು ತುಂಬ ಬಿಸಿ ಆದಾಗ
ಸಿದ್ಧಾರ್ಥ ಶಂಕರ್ ಈ ಮಾತು ಕೇಳಿಕೊಂಡು ಇನ್ಯಾರದೋ ಮಾತು ಕೇಳಿಕೊಂಡು ಶ್ರೀಮತಿ ಇಂದಿರಾ ಗಾಂಧಿಯವರು 20ನೇ ತಾರೀಕು ಮನೆಯಲ್ಲಿ ಬೆಚ್ಚಿಗೆ ಮಲಗಿದ್ದ, ರಾಷ್ಟ್ರಪತಿ ಭವನದಲ್ಲಿ ಮಲಗಿದ್ದ ಫಕ್ರುದ್ದೀನ್ ಆಲಿಯಾಮನ್ನು ಎಬ್ಬಿಸಿ ಕ್ಯಾಬಿನೆಟ್ ಡಿಸ್ಕಷನ್ ಆಗದೆ ಡಿಸಿಷನ್ ಆಗದೇ ಇದ್ದ ಒಂದು ಪ್ರಸ್ತಾವನೆನ ಇಟ್ಟು ಸಿಗ್ನೇಚರ್ ತೊಗೊಂಡು ದೇಶದಲ್ಲಿ ತುರ್ತು ಪರಿಸ್ಥಿತಿನ ಡಿಕ್ಲೇರ್ ಮಾಡಿಬಿಟ್ರು. ಅವಾಗೊಂದು ಕಾರ್ಟೂನ್ ಬಂದಿತ್ತು ಅಬು ಅಬ್ರಹಾಮ್ದು. ಹಾಂ, ಫಕ್ರುದ್ದೀನ್ ಆಲಿ ಅಹಮದ್ದು ಬಾತ್ ಟಬ್ಬಲ್ಲಿದ್ದಾರೆ, ಸ್ನಾದ ಟಬ್ಬಲ್ಲಿ. ಮತ್ತೊಂದು ಬರ್ತಾಯಿದೆ ಸೈನ್ಗೆ, ದಯವಿಟ್ಟು ನಾನು ಸ್ನಾನ ಮಾಡೋರ್ಗಾದ್ರೂ ಕೂಡ ಟೈಮ್ ಕೊಡಿ, ಆಮೇಲೆ ಸೈನ್ ಮಾಡ್ತೀನಿ ಅಂತ. ರಾಷ್ಟ್ರಪತಿ ಸ್ಥಿತಿ. ಸೊ ನಮಗಿವೆಲ್ಲ ಏನು ಗೊತ್ತಿರಲಿಲ್ಲ. 26ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ನಾನು ಶ್ರೀರಾಮ್ಪುರದ ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ದೆ. ಆ ರಸ್ತೆ ಹೋದಾಗಲೆಲ್ಲ ಗಟ್ಟೆ ಅಂತ ಅನ್ಕೊಬರ್ತೆ. ಎದುರುಗಡೆಯಿಂದ ನಮ್ಮ ನರಹರಿಯವರು ಸ್ಕೂಟ್ರಲ್ಲಿ ಬಂದರು. ಇವ್ರು ಬರ್ತಾ ಇದ್ದಾರೆ, ನಂಗೆ ಗೌರವ ಅವ್ರು ಕಂಡ್ರೆ ಈ ಫುಟ್ಪಾತಿಂದ ಆ ಫುಟ್ಪಾತ್ಗೆ ಹೋದೆ. ಅವ್ರು ಅಲ್ಲಿಗೆ ಬಂದರು, ಸ್ಕೂಟ್ರ್ ನಿಲ್ಲಿಸು. ಈ ನರಹರಿಗಳ ಹಿಂದೆ ನೋಡಪ್ಪ, ದೇಶದಲ್ಲಿ ತುರ್ತು ಪರಿಸ್ಥಿತಿ ಡಿಕ್ಲೇರ್ ಆಗಿದೆ. ಏನು ತುರ್ತು ಪರಿಸ್ಥಿತಿ ಗೊತ್ತಿಲ್ಲ ನನಗೆ. ವಾಜಪೇಯಿ, ಅಡ್ವಾಣಿ, ಶ್ಯಾಮ್ನಂದನ್ ಮಿಶ್ರಾ, ಮಧು ದಂಡವತಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ LH ಅಲ್ಲಿ. ನೀನು ತಕ್ಷಣ ಮೈಸೂರು ಬ್ಯಾಂಕ್ಗೆ ಹೋಗ್ಬೇಕು, ಅಲ್ಲಿ ಬರ್ತಾರೆ ಎಲ್ಲರೂ, ನೀನು ಹೇಗಾದ್ರು ಮಾಡಿ ಪ್ರೊಟೆಸ್ಟ್ನ ನೀವೆಲ್ಲ ಸೇಕೊಂಡು ಆರ್ಗನೈಸ್ ಮಾಡಬೇಕು ಅಂದ್ಬಿಟ್ಟು ಹೊರಟೋದ್ರು. ಅಂದರೆ ವಾಜಪೇಯಿ ಅವರು, ಅದ್ವಾನಿಯವರು, ವಾಜಪೇಯಿ, ಅಡ್ವಾಣಿ, ಮಧು ದಂಡವತಿ, ಶ್ಯಾಮ್ನಂದನ್ ಮಿಶ್ರಾ. ವಾಜಪೇಯಿಯವರು ಲೋಕಸಭಾ ಸದಸ್ಯರು, ಅಡ್ವಾಣಿಯವರು ರಾಜ್ಯಸಭಾ ಸದಸ್ಯರು, ಮಧು ದಂಡವತೆ ಸಮಾಜವಾದಿ ಪಕ್ಷದ MP, ಶ್ಯಾಮ್ನಂದನ್ ಮಿಶ್ರಾ ಸಂಸ್ಥಾ ಕಾಂಗ್ರೆಸ್ನ MP. ಇವರೆಲ್ಲ ಬೆಂಗಳೂರಿಗೆ ಒಂದು ಪಾರ್ಲಿಮೆಂಟ್ರಿ ಕಮಿಟಿ ಮೀಟಿಂಗಿಗೋಸ್ಕರ ಬಂದಿದ್ರು. ಅವ್ರು LH ಅಲ್ಲಿದ್ದರು. LH ಅಲ್ಲೇ ಬೆಳಗ್ಗೆ ಹೋಗಿ 7:30ಗೆ ಅರೆಸ್ಟ್ ಮಾಡೋದು. ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಇವ್ರು ಅರೆಸ್ಟ್ ಮಾಡೋಕೆ ಹೋದಾಗ ಶ್ಯಾಮ್ನಂದನ್ ಮಿಶ್ರಾ ಯೋಗಾಸನ ಮಾಡ್ತಾಯಿದ್ರು, ಶೀರ್ಷಾಸನ ಮಾಡ್ತಾಯಿದ್ರು. ಅವಾಗ ತಂದು ಅವ್ರು ಹೋಗಿ ಅರೆಸ್ಟ್ದು ತೊಗೊಂಬಂದಿದ್ದು. ಅವ್ರು ಶೀರ್ಷಾಸನ ಹಿಡಿದು ಪ್ಲೇಟೆಲ್ಲ ಬಿಸಾಕಿದ್ರು. ಏನು ಅರೆಸ್ಟ್ ಮಾಡ್ತೀರಾ ಅಂತ. ಶ್ಯಾಮ್ನಂದನ್ ಮಿಶ್ರಾ ವಾಸ್ ಎ ಟಾಲ್ ಲೀಡರ್. ಸೊ ಅವ್ರು ಅರೆಸ್ಟ್ ಮಾಡಿ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಆಮೇಲೆ ಸೆಂಟ್ರಲ್ ಜೈಲಿಗೆ ಕರ್ಕೊಂಡೋದ್ರು. ನಾನು ಮೈಸೂರು ಬ್ಯಾಂಕ್ಗೆ ಹೋದಾಗ ನನಗೆ ಫಸ್ಟು ಸಿಕ್ಕಿದ್ದು PGR ಸಿಂಧ್ಯಾ, ನಮ್ಮ ABVP ನಾಯಕರವರಾಗ. ಭಾಳ ದೊಡ್ಡ ಹೆಸರು ಆ ಕಾಲದಲ್ಲಿ PGR ಸಿಂಧ್ಯಾ, ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ದೊಡ್ಡ ಹೆಸರು. ಆಮೇಲೆ ಬಂದರು ಪ್ರಮೀಳಾ ನೇಸರ್ಗಿ ಬಂದರು. ಮುಂದೆ ಜನತಾ ಪಾರ್ಟಿನಲ್ಲಿ ಸರ್ಕಾರದಲ್ಲಿ ಮಿನಿಸ್ಟರ್ ಆದ M ಚಂದ್ರಶೇಖರ್ ಬಂದರು. ಮುಂದೆ MP ಆದ ಕೃಷ್ಣ ಅಯ್ಯರ್ ಬಂದರು. ಪ್ರಮೀಳಾ ನೇಸರ್ಗಿ ಅಂತ ಭಾಳ ದೊಡ್ಡ ಲಾಯರು, ಅವರು ಬಂದರು. ಲಕ್ಷ್ಮೀ ಸಾಗರ್ ಅಂತ ಭಾಳ ದೊಡ್ಡ ಲಾಯರು, ಮುಂದೆ ಮಿನಿಸ್ಟರ್ ಆದರು. ನನಗೆ ಲಾ ಕಾಲೇಜಲ್ಲಿ ನನಗೆ ಪಾಠ ಮಾಡಿದವರು ಮುಂದೆ, ಅವರು ಬಂದರು. ಒಂದು 90ರಿಂದ 120 ಜನ ಆಗಿದ್ವು ಆ ಕಾಲದಲ್ಲಿ. ಏನು ಮೊಬೈಲ್ ಇಲ್ಲ ಆಗ, ನಿಮ್ಮ ವಾಟ್ಸಪ್ ಇಲ್ಲ, ಮನೆಗಳಲ್ಲಿ ಫೋನೇ ಇರಲಿಲ್ಲ. ಅಂಥ ಸಮಯದಲ್ಲಿ ಇದನ್ನೆಲ್ಲ ಕಮ್ಯುನಿಕೇಟ್ ಮಾಡಿ ಆ ಸಮಯದಲ್ಲಿ 120 ಜನ ಸೇರಿಸಿ ನಾವು ಅವೆನ್ಯೂ ರೋಡು, ಬೆಳೆಪೇಟೆ, ಚಿಕ್ಕಪೇಟೆ, ಕಾಟನ್ಪೇಟೆ ಇಲ್ಲೆಲ್ಲನೂ ಕೂಡ ಮೆರವಣಿಗೆ ಬಂದು, ಐ ಥಿಂಕ್ ಕರ್ನಾಟಕದಲ್ಲಿ ತುರ್ತು ಪರಿಸ್ಥಿತಿಯ ವಿರುದ್ಧ ಮೊದಲನೇ ಪ್ರತಿಭಟನಾ ಧ್ವನಿ ಮೊಳಗಿದ್ದು 26ನೇ ತಾರೀಕು ಬೆಳಗ್ಗೆ ಸುಮಾರು 10:30ಗೆ ಮೈಸೂರು ಬ್ಯಾಂಕ್ ಹತ್ರ. ಅವತ್ತೇನು ಅರೆಸ್ಟ್ ಮಾಡಲಿಲ್ಲ ಪೊಲೀಸರು, ಯಾಕೆ ಅಂತ ಗೊತ್ತಿಲ್ಲ. ಅವತ್ತಿಂದ ನಮ್ಮ ಚಟುವಟಿಕೆ ಪ್ರಾರಂಭ ಆಯಿತು, ಅಂಡರ್ಗ್ರೌಂಡ್ ಚಟುವಟಿಕೆ ಪ್ರಾರಂಭ ಆಯಿತು. ಯಾಕೆ? ಇವು ಬರೀ ತುರ್ತು ಪರಿಸ್ಥಿತಿ ಇರಲಿಲ್ಲ. ತುರ್ತು ಪರಿಸ್ಥಿತಿ ಹೆಸರಿನಲ್ಲಿ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣದಿಂದ ಹಿಡಿದು ದೇಶದ ಸಹಸ್ರಾರು ನಾಯಕರನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದ ಸುದ್ದಿ ಮಾಧ್ಯಮಗಳಲ್ಲಿ ಬರದೇ ಇರಂಗೆ ನೋಡಿಕೊಂಡ್ರು. ಎಲ್ಲಿ ಸುದ್ದಿ ಪ್ರಕಟ ಆಗುತ್ತೋ ಅಂತ ದೆಹಲಿಯ ಎಲ್ಲ ನ್ಯೂಸ್ ಪೇಪರ್ ಆಫೀಸ್ಗೆ ಎಲೆಕ್ಟ್ರಿಸಿಟಿ ಸರಬರಾಜನ್ನ ಕಡಿತ ಮಾಡಿದ್ರು. ವಾಕ್ ಸ್ವಾತಂತ್ರ್ಯ ಕಿತ್ಕೊಂಡ್ರು, ಪತ್ರಿಕಾ ಸ್ವಾತಂತ್ರ್ಯ ಕಿತ್ಕೊಂಡ್ರು. ನಾವು ಇನ್ ಪ್ರೆಸ್ಸಲ್ಲಿ ಏನು ಬರೋದೇ ಇಲ್ಲ. ಸೆನ್ಸಾರ್ ಆಫೀಸರ್ ಅಂತ ಒಬ್ಬನ ನೇಮಕ ಮಾಡೋದು ಪ್ರತಿ ರಾಜ್ಯದಲ್ಲಿ. ಸೊ ಯಾವುದೇ ಪತ್ರಿಕೆಯವರು ನ್ಯೂಸ್ ಹಾಕುವಾಗ ಫಸ್ಟು, ಇವಾಗ ಹಾಗೆ ಫಿಲ್ಮ್ ಅವರು ಸೆನ್ಸಾರ್ ಸರ್ಟಿಫಿಕೇಟ್ ತೊಗೊಳ್ತಾರೆ, ಆ ರೀತಿ ಸುದ್ದಿಗೆ ಸೆನ್ಸಾರ್ ಅಪ್ರೂವಲ್ ತೊಗೊಂಡು ಮಾಡಬೇಕಾಗಿತ್ತು. ಸೊ ಸತ್ಯ ಅವತ್ತು ಅಂದರೆ ಸರ್ಕಾರಕ್ಕೆ ಯಾವ ಸುದ್ದಿ ಜನರಿಗೆ ತಲುಪಬೇಕು ಅಂತಿರುತ್ತೆ ಅದು ಮಾತ್ರ ಹೋಗುವ. ಹೌದೌದು, ಸರ್ಕಾರದ ನ್ಯೂಸ್ ಮಾತ್ರ ಬರ್ತಾ ಇತ್ತು. ಇನ್ಫ್ಯಾಕ್ಟ್ ನಾವು ಹೇಳ್ತಾ ಇದ್ವು, ಆಲ್ ಇಂಡಿಯಾ ರೇಡಿಯೋ ಬಿಕೇಮ್ ಆಲ್ ಇಂದಿರಾ ರೇಡಿಯೋ ಅಂತ, AIR. ಅದೊಂದೇ ಇದ್ದಿದ್ದಾಗ ಸುದ್ದಿ ಮಾಧ್ಯಮ.
ಸೊ ನಾವು ಸಹಜವಾಗಿ ಎಲ್ಲ ತೀರ್ಮಾನ ಮಾಡಿದ್ರು, ಹೇಗಾದರೂ ಮಾಡಿ ಜನನ ಜಾಗೃತಿಯಾಗಿ ಇಡಬೇಕು, ಜಾಗೃತಿ ಉಂಟು ಮಾಡಬೇಕು, ಸತ್ಯಾಂಶ ತಿಳಿಸ್ಬೇಕು ಅಂತ ನಾವು ಕಹಳೆ ಅಂತ ಒಂದು ಪೇಪರ್ ಶುರು ಮಾಡಿದ್ವು. ಮೊದಲು ಸೈಕ್ಲೋ ಸ್ಟೈಲ್ ಮಾಡಿದ್ವು, ಆಮೇಲೆ ಯಾವುದೋ ಪುಣ್ಯಾತ್ಮರು ಪ್ರಿಂಟಿಂಗ್ ಪ್ರೆಸ್ ಅವ್ರ ಮುಂದೆ ಬಂದರು. ಕಾಳೆ ಅಂದರೆ ಇದು ಕರ್ನಾಟಕಕ್ಕೆ ಸೀಮಿತವಾಗಿ ಮಾಡಿದಂಥ. ಹೌದೌದು, ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿನಲ್ಲಿ ಮಾಡಿದ್ರು, ಬೇರೆ ಬೇರೆ. ನಿಮ್ಮ ದಕ್ಷಿಣ ಕನ್ನಡದಲ್ಲಿ ಅದರದ್ದು ಕಾರ್ಯ ತುಂಬ ಆಯಿತು. ಎಷ್ಟೋ ಮನೆ ಹಿತ್ತಲಲ್ಲೇ ಹಳ್ಳ ತೋಡಿ ಅದರಲ್ಲಿ ಸೈಕ್ಲೋ ಸ್ಟೈಲ್ ಮಿಷಿನ್ ಇಟ್ಟು ಸೈಕ್ಲೋ ಸ್ಟೈಲ್ ಮಾಡ್ತಾ ಇದ್ದಿದ್ದು ಕೂಡ ನನಗೆ ಘಟನೆ ಗೊತ್ತಿದೆ. ಸೊ ನಾನು ಕೂಡ ಅಂಡರ್ಗ್ರೌಂಡ್ ಮೂವ್ಮೆಂಟಲ್ಲಿ ಪ್ರಿಂಟಿಂಗ್ ಪ್ರೆಸ್ಗಳಿಗೆ ಹೋಗಿ ಆ ಮುದ್ರಿತ ಪೇಪರ್ಗಳನ್ನ ತಗೊಂಡು ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಬೆಂಗಳೂರು ರೂರಲ್ ಜಿಲ್ಲೆ, ಕೋಲಾರ ಜಿಲ್ಲೆ, ತುಮಕೂರು ಜಿಲ್ಲೆ ಇಲ್ಲೆಲ್ಲ ಓಡಾಡಿ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ವಿ. ಯಾವ ಸಮಯದಲ್ಲಿ ನಮ್ಗೊಂದೇ ಗೊತ್ತಿತ್ತು, ಸಿಕ್ಕಾಕೊಂಡ್ರೆ ಪೊಲೀಸವ್ರ ಲಾಠಿ ಸರಿ ಮನೆ, ಇವೆರಡೇ ಗ್ಯಾರಂಟಿ ಇದೆ. ಇವಾಗಿರೋ ಗ್ಯಾರಂಟಿ ಬೇರೆ, ಅವಾಗಿದ್ದ ಗ್ಯಾರಂಟಿ ಬೇರೆ. ಸೊ ಅವೆಲ್ಲ ಕಾರ್ಯ ಮಾಡ್ತಾಯಿದ್ವಿ ನಾವು. ನಾನು ಆ ಸಮಯದಲ್ಲೇ ಒಂದು ಸಲ ಯಾರೋ ಕರ್ಕೊಂಡವರು ನನ್ನ ಸೆಂಟ್ರಲ್ ನಮ್ಮ ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ ಹತ್ರ ಹೋಟೆಲ್ ಕಾವೇರಿ ಅಂತ ಇದೆ, ಕರ್ಕೊಂಡೋದ್ರು. ಕಾವೇರಿಗೆ ಹೋದೆ ನಾನು. ಅಲ್ಲಿ ಸಂಘದ ಸರಸಹಕಾರ್ಯವಾಹರಾಗಿದ್ದ ನಮ್ಮ ಪ್ರಾಂತದವರೇ ಆದ ಹೂವೇಶ್ ಶೇಷಾದ್ರಿಗಳು ಕೂತಿದ್ರು. ಪೂರ್ತಿ ವೇಷ ಬದಲಾವಣೆ ಆಗ್ಬಿಟ್ಟಿತ್ತು. ಟಾರ್ಗೆಟ್ ಮಾಡಿ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ. ಇನ್ನು ಮಿಂಟೇಮ್ ಏನಾಯಿತು, ಜೂನ್ 25 ರಾತ್ರಿ ತುರ್ತು ಪರಿಸ್ಥಿತಿ ಬಂತು, ಹೋರಾಟ. ಜುಲೈ 4ನೇ ತಾರೀಕು RSS ಮತ್ತು ಇನ್ನೂ 22 ಸಂಘಟನೆಗಳ ಮೇಲೆ ನಿಷೇಧಾಜ್ಞೆ ಆಲ್ ಇಂಡಿಯಾ ಲೆವೆಲ್. ಸೊ ಸಂಘದ ಕಾರ್ಯಾಲಯನೆಲ್ಲ ಮುಚ್ಚಿದ್ರು, ಸಂಘದ ಶಾಖೆ ನಡೆಯಾಗಿಲ್ಲ. ಸಂಘದ ಅನೇಕರು ಇದರಲ್ಲಿ ಬಂಧನಕ್ಕೆ ಒಳಗಾದರು. ಇನ್ಫ್ಯಾಕ್ಟ್ ಬಾಳಾಸಾಹೇಬ್ ಅವ್ರ ಪುಸ್ತಕದಲ್ಲಿ ಬರ್ತದೆ, ಅದಕ್ಕೋಸ್ಕರ ಇದು ಸೂಚನೆ ಬಂದು ಆ ಕಾಲದಲ್ಲೇ 1200ಕ್ಕೂ ಹೆಚ್ಚು ಪ್ರಚಾರಕರು ನಮ್ಮ ದೇಶದಲ್ಲಿ ಅಂಡರ್ಗ್ರೌಂಡ್ಗೆ ಹೋಗ್ಬಿಟ್ಟಿದ್ರು. ಸರ್, ಈ ಬಂಧನ ಅಂದರೆ ವಿದೌಟ್ ಅರೆಸ್ಟ್ ವಾರೆಂಟ್, ವಿದೌಟ್ ನೋಟಿಸ್. ಸರ್ ಅದು ನೋಡಿ, ಯಾವ ರೀತಿಯ ಏನು ಕ್ವಶನ್ನೇ ನೀವು ಕೇಳಂಗಿಲ್ಲ. ನೀವೇನು ಅಪರಾಧ ಮಾಡಿದ್ದೀರಿ ಅಂತಲೂ ಕೂಡ ಕೇಳಂಗಿಲ್ಲ. ನೀವು ಅಪರಾಧ ಮಾಡಿಲ್ದೇವರು ಕೂಡ ಇದೊಂಥರ ಸ್ಥಾನಬದ್ಧತೆ. ಅಂದರೆ ಈಗ ಅರೆಸ್ಟ್ ಆದ ನಂತರ, ಇವರು ಬಂಧನ ಮಾಡಿದ ನಂತರ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಾಗಿತ್ತ. ನಾನು ಹೇಳ್ತೀನಿ, ನಂದೇ ಉದಾಹರಣೆ ಕೊಟ್ಟಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಪರಿಸ್ಥಿತಿ ಆಗುತ್ತೆ ಅಂತ. ಭಾರತಕ್ಕೆ ಕಾಮನ್ವೆಲ್ತ್ ದೇಶಗಳ ಎಲ್ಲ ಪ್ರತಿನಿಧಿಗಳು ನವೆಂಬರಲ್ಲಿ ಬಂದರು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಒಂದು ನಡೀತಾ ಇತ್ತು. ನವೆಂಬರಲ್ಲಿ ಸತ್ಯಾಗ್ರಹ ಮಾಡೋದು ಅಂತ ತೀರ್ಮಾನ ಆಗಿತ್ತು. ನವೆಂಬರ್ 14ನೇ ತಾರೀಕಿಂದ ಸತ್ಯಾಗ್ರಹ ಮಾಡಬೇಕು ಅಂತ. ಸೊ ನವೆಂಬರಲ್ಲಿ ಬಂದಿದ್ರು ಅವರು. ಇಂದಿರಾ ಗಾಂಧಿ ಅವರು ಅವ್ರಿಗೊಂದು ಪ್ರೆಸೆಂಟೇಷನ್ ಕೊಟ್ಟರು. ದೇಶದಲ್ಲಿ ಎಲ್ಲ ಆರಾಮಾಗಿದೆ, ತುರ್ತು ಪರಿಸ್ಥಿತಿನೆಲ್ಲ ಸ್ವಾಗತಿಸಿದ್ದಾರೆ, ಪೀಸ್ಫುಲ್ ಆಗಿದೆ, ದೇಶ ಪ್ರಗತಿಯ ಹಾದಿಯಲ್ಲಿದೆ, ಟ್ರೈನ್ಗಳು ಸರಿಯಾಗಿ ಓಡಾಡ್ತಾ ಇವೆ, ಎಲ್ಲೂ ಗಲಾಟೆಗಳಿಲ್ಲ ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿದ್ರು. ನಮ್ಮೊಬ್ಬರು MLC ಇದ್ರು, ಮಳ್ಳೂರು ಆನಂದರಾವ್ ಅಂತ. ಆಮೇಲೆ ಅವರು MLA ಆದರು. ಆಮೇಲೆ ಅವರು ಆ ಕಾಮನ್ವೆಲ್ತ್ ಕಾನ್ಫರೆನ್ಸಲ್ಲಿ ಅವ್ರಿಗೆ ಆಹ್ವಾನ ಆಯಿತು, ಹೋಗಿದ್ರು. ಹೇಗೆ ಅಂತ ನಂಗೆ ಗೊತ್ತಿಲ್ಲ. ಅವರು ಎದ್ದು ನಿಂತ್ಕೊಂಡು ಅದನ್ನು ಪ್ರತಿಭಟಿಸಿದ್ರಾಗ. ನವೆಂಬರ್ 7ನೇ ತಾರೀಕು 1975 ನನ್ನ ಮನೇಲಿ ಕೂತಿದ್ದೆ. ಸಚ್ಚಿದಾನಂದ ಹೆಗಡೆ ಅಂತ ಒಬ್ಬರು ಉತ್ತರ ಕನ್ನಡ ಜಿಲ್ಲೆಯವರಿದ್ದಾರೆ. ಮುಂದೆ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಜರ್ನಲಿಸ್ಟ್ ಆದರು. ಅವರು ABVP ಪೂರ್ಣಾವಧಿ ಕಾರ್ಯಕರ್ತರಾಗಿದ್ದರು. ಅವ್ರದ್ದೇ ಧ್ಯೇಯ ನಿಷ್ಠ ಪತ್ರಕರ್ತ ಅಂತ ಒಂದು ಪತ್ರಿಕೆಯನ್ನು ಕೂಡ ಶುರು ಮಾಡಿದ್ರು ಶಿರ್ಸಿಯಿಂದ. ಅವ್ರು ನಮ್ಮ ಮನೆಗೆ ಬಂದರು. ಸುರೇಶ ಬಾಪ ನಮ್ಮ ಜೊತೆ ಅಂದರು. ನಾವೇನು ಕೇಳಿಸ್ತಿದ್ದಿಲ್ಲ, ಕೇಳಬಾರ್ದು, ಹೊರಡ್ಬೇಕಷ್ಟೇ. ಹೊರಟೆ. ಹೀಗೆಲ್ಲ ನೀಟಾಗಿರೋ ಡ್ರೆಸ್ ಹಾಕಬೇಕು, ಮತ್ತು ಎರಡು ಡ್ರೆಸ್ಸು ಹಾಕೊಂಡು ಹಂಗಲ್ಲ, ಇನ್ಶರ್ಟ್ ಮಾಡಬೇಕು. ಇನ್ಶರ್ಟ್ ಮಾಡಿದೆ. ಸೀದಾ ಕರ್ಕೊಂಡೋದು. ಕೆಳಗಡೆ ಆಟೋ ನಿಂತಿತ್ತು, ಹತ್ತು ಅಂದರು. ಹತ್ತದೆ. ನಮ್ಮ ತಾಯಿಗೂ ಏನೂ ಹೇಳಿಲ್ಲ. ಸ್ವಲ್ಪ ದೂರ ಹೋದ್ಮೇಲೆ ಎಲ್ಲೋಗ್ತಾ ಇದ್ದೀವಿ ಗೊತ್ತು ತಾನೇ? ನನಗೇನ್ರಿ ಗೊತ್ತು ಅಂದೆ. ಗೊತ್ತಾಗತ್ತೆ ತಾಳು. ಹೋದವು ಶಿವಾನಂದ ಸ್ಟೋರ್ಸ್ ಹತ್ರ. ಇವತ್ತು ಬಸ್ ಸ್ಟ್ಯಾಂಡ್ ಹಂಗೆ ಇದೆ, ಅದೇ ಬಸ್ ಸ್ಟ್ಯಾಂಡು. ಅಲ್ಲೋಗಿ ನಿಂತ್ಕೊಂಡು ಕಳಿಸ್ಬಿಟ್ರು ಕಾರ್ನ, ಆಟೋ ರಿಕ್ಷಾನ. ಯಾಕೆ ಬಂದಿದ್ದು ಗೊತ್ತಾ ಅಂದರೆ, ಇನ್ನು ಗೊತ್ತಿಲ್ಲರಿ ಇಂದ ನಾನು, ಗೊತ್ತಾಗುತ್ತೆ ಏನು. ಅಷ್ಟೊತ್ತಿಗೆ ನಮ್ಮ ABVP ಪ್ರಮುಖರೆಲ್ಲ ಬಂದರು. ಬಂದು ನಾವು 4 ಜನ, ನಾನು,
ಗೋವರ್ಧನ್ ಅಂತ, ಸುರೇಶ್ ನಾಯಕ್ BJP ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದರು ಭಾಳ ಮುಂಚೆ, ಅಂಕೋಲಾದವರು. ಇನ್ನೊಬ್ಬರು DJ ಶಿವರಾಮ್ ಅಂತ ವಕೀಲರು. ಆಮೇಲೆ ಇನ್ನೊಬ್ಬ ಸೋಮಶೇಖರ್ ಅಂತ ಒಬ್ಬ ತರುಣ. ನಮ್ಮ 5 ಜನಕ್ಕೆ ಕೆಲಸ ಕೊಟ್ಟರು. ಅಶೋಕ ಹೋಟೆಲ್ಗೆ ಪಾರ್ಲಿಮೆಂಟ್ರಿ ಡೆಲಿಗೇಷನ್ ಬಂದಿದೆ. ಅವರೆಲ್ಲ ಇನ್ನು ಸ್ವಲ್ಪ ಹೊತ್ತಿಗೆ ಮೈಸೂರು ಹೊರಡ್ತಾರೆ. ಬಸ್ಸಲ್ಲಿ ಕೂತ್ಕೋತಾರೆ. ನಾವೇನು ಗೊತ್ತಿಲ್ಲ, ನೀವು ಹೇಗೋ ನುಗ್ಗಬೇಕು, ಒಳಗಡೆ ನುಗ್ಗಬೇಕು, ಬಸ್ ಒಳಗಡೆ ಹೋಗಬೇಕು, ನಾವೇನೋ ಲಿಟ್ರೇಚರ್ ಕೊಟ್ಟಿದ್ದೀವಿ ಅದನ್ನ ತಗೋಬೇಕು, ಅವ್ರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ತುರ್ತು ಪರಿಸ್ಥಿತಿಯ ಅತಿರೇಕಗಳ ಬಗ್ಗೆ ನೀವು ಅವ್ರಿಗೆ ವಿವರಣೆ ಕೊಡಬೇಕು. ಇಷ್ಟೆಲ್ಲ ಹೊರಟ್ಬಿಟ್ರು. ಒಂದು ಟ್ಯಾಕ್ಸಿ ಒಂದು ಕೊಟ್ಟಿದ್ರು. ಬಿಕಾಸ್ ಇವತ್ತೂ ಕೂಡ ನನಗೊಂದು ಮಿಸ್ಟರಿ, ನಾವು ಹೇಗೆ ಒಳಗಡೆ ಹೋದ್ವು ಅಂತ. ಆ ರೀತಿ ಭದ್ರತೆ ಇತ್ತು. ಆ ಭದ್ರತೆನ ಭೇದಿಸ್ಕೊಂಡು ಒಳಗಡೆ ಹೋದ್ವು. ಹೋಗಿ ನಾವೇ ಡಿವೈಡ್ ಮಾಡಿಕೊಂಡು, ಒಬ್ಬರು ಬಸ್ ಮುಂದೆ ಘೋಷಣೆಗೆ ಹೋಗಬೇಕು, ಇನ್ನೊಬ್ರು ಫಸ್ಟ್ ಬಸ್ಸಿಂದ ಹೋಗ್ಬೇಕು, ಅಟೆನ್ಷನ್ ಡೈವರ್ಟ್ ಮಾಡಬೇಕು, ಏನೋ ನಮ್ಮದೇ ಆದ ರೀತಿಯಲ್ಲಿ. ಈಗ ಬಾಲಿಶ ಅನ್ಸ್ಬೋದು ಅದು, ಆ ಟೈಮಲ್ಲಿ ಭಾಳ ದೊಡ್ಡದು. ನಾನೇನು ಮಾಡಿದೆ, ಹಿಂಗಡೆ ಬಸ್ ಫಸ್ಟ್ ಹತ್ಬಿಟ್ಟು ಎಲ್ಲರಿಗೂ ಕೂಡ ಕೊಟ್ಟು, ನನಗೆ ಬರ್ತಾ ಇದ್ದಿದ್ದ ಸಣ್ಣ ಪುಟ್ಟ ಇಂಗ್ಲೀಷ್ ಪದಗಳನ್ನ ಉಪಯೋಗಿಸಿ ಅವ್ರಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಯಾವ ರೀತಿ ಪೊಲೀಸರು ಟಾರ್ಚರ್ ಮಾಡ್ತಾರೆ, ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ, ದೇಶದ ನಾಯಕರನ್ನ ಅರೆಸ್ಟ್ ಮಾಡಿದ್ದಾರೆ, ಫಾರಿನ್ ಡೆಲಿಗೇಷನ್. ಸೊ ಪ್ರೆಸ್ ಫ್ರೀಡಮ್ ಅನ್ನೋದಿಲ್ಲ ಎಲ್ಲ ಹೇಳ್ಬಿಟ್ಟು ಒಂದು ಬಸ್ ಪೂರ್ತಿ ಮುಗಿಸ್ದೆ. ದೇವರ್ ರೀಡಿಂಗ್ ಬಂದ್ಬಿಟ್ಟು ನನಗೇನೋ ಮುಂದೆ ಅವ್ರು ಮಾಡ್ತಾ ಇದ್ದಾರೆ ಅಂತ ನನ್ನ ಕಲ್ಪನೆ. 2ನೇ ಬಸ್ಸು ಹತ್ಬಿಟ್ಟು ಅರ್ಧ ಬಸ್ ಬರುವಾಗ ಅವನು ಪೊಲೀಸ್ ಹೋಗ್ಕೊಂಬಿಟ್ಟ, ಸಾರ್ ಇಲ್ಲೇನೋ ನಡೀತಾ ಇದೆ ಅಂತ. ಆಗ ಹೈಗೋನ್ ಪೊಲೀಸ್ ಸ್ಟೇಷನ್, ವಾಯಳಿಕಾವಲ್, ಶೇಷಾದ್ರಿಪುರಂ 3 ಸ್ಟೇಷನ್ ಸೇರಿಸಿ ಒಂದು ಸರ್ಕಲ್ ಅಂತ ಇತ್ತು. ಆ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ವೀರಯ್ಯ ಅಂತ. ಸೀದಾ ಓಡ್ ಬಂದು ಭಾಳ ಒಂದು ಒಳ್ಳೇದಾಯ್ತು ಅದು. ಆ ಎಲ್ಲ ಕಾಮನ್ವೆಲ್ತ್ ಡೆಲಿಗೇಟ್ಸ್ಗೆ ನಾವೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ವು ಅತಿರೇಕಗಳ ಬಗ್ಗೆ, ಅದನ್ನ ನಾನು ನಿಜ ಮಾಡೋ ರೀತಿಯಲ್ಲಿ ನನಗೆಲ್ಲರ ಎದುರುಗಡೆ ಹೊಡೆಯೋಕ್ಕೆ ಶುರು ಮಾಡಿದೆ. ಹೊಡೆದಿದ್ದು, ಜುಟ್ಟಿಡ್ದಿದ್ದು, ಶರ್ಟ್ ಇಟ್ಕೊಂಡು ಹೇಳ್ಕೊಂಡು ಹೋಗಿದ್ದು ಎಲ್ಲ ಕಣ್ಣಾರೆ ನೋಡಿದ್ರು. ದಾರಿ ಉದ್ದಕ್ಕೆ ಹೊಡ್ಕೊಂಡು ಹೋದ, ಹೋಗಿ ಜೀಪಲ್ಲಿ ಬಿಸಾಕ್ದ. ಮಿಕ್ದವ್ರು ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಉಳಿದ 4 ಜನ ಸೊ ಅಲ್ಲಿಂದ ಸೀದಾ ಕರ್ಕೊಂಡು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್. ಅವಾಗ ವಿಧಾನಸೌಧದ ಹತ್ರನೇ ಇತ್ತು. ಈಗ ಏನು ಸೊಫಾಯಾ ಅಂತ ಒಂದು ಸ್ಕೂಲ್ ಇದೆ, ಪಕ್ಕದಲ್ಲಿತ್ತದು. ಅದನ್ನ ಹೊಡೆದಾಕ್ಬಿಟ್ಟರು, ರಸ್ತೆ ಅಗಲ ಮಾಡಬೇಕು ಅಂತ ಹೊಡೆದಾಕೋದು. ಅಲ್ಲಿ ತಂದು ಲಾಕಪ್ ಹಾಕೋದು. 6/6 ಲಾಕಪ್ ಅದು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್. ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಮುಂಚೆಯಿಂದ ಆಚೆಯಿಂದ ನೋಡ್ತಾ ಇದ್ದೆ. ಹಾಕ್ಬಿಟ್ರು. ಒಂದು 20-25 ನಿಮಿಷದ ಒಳಗಡೆ ನಮ್ಮ ಸೋಮಶೇಖರು, ಆ ಗೋವರ್ಧನ್ನು, ಸುರೇಶ್ ನಾಯಕ್ 3 ಕೂಡ ಹಿಡ್ಕೊಂಡ್ಬಂದ್ಬಿಟ್ರು. ಅದೇ ಲಾಕಪ್ಪಲ್ಲಿ ಹಾಕೋದು. ಏನು ಮುಂದೆ ನಮ್ಗೆ ಗೊತ್ತಿಲ್ಲ, ಏನು ಕೇಳ್ತಾರೆ ಗೊತ್ತಿಲ್ಲ, ಏನು ಉತ್ತರ ಕೊಡಬೇಕು ನಾವೇ ತೀರ್ಮಾನ ಮಾಡೋದು. ಒಂದು ತೀರ್ಮಾನ ಮಾಡೋದು, ನಾವು ಯಾರು ಕೂಡ ಪರಸ್ಪರ ಪರಿಚಯ ಇಲ್ದಾರೆ ನಾಟಕ ಮಾಡೋಣ. ನಾನು ಮುಂಚೆಯಿಂದ ಈ ಹೇಳಿದ್ನಲ್ಲ ಅಂಡರ್ಗ್ರೌಂಡ್ ಲಿಟ್ರೇಚರ್ ಅನಿಸ್ತಾ ಇದೆ ಅಂತ. ನನಗೊಬ್ಬರು ಸೋದರ ಮಾವ ಇದ್ದಾರೆ, ನನ್ನ ತಾಯಿ ತಮ್ಮ. ಸರ್, ಒಂದು ಕುತೂಹಲಕ್ಕೆ, ಅಂಡರ್ಗ್ರೌಂಡ್ ಲಿಟ್ರೇಚರಲ್ಲಿ ಯಾವ ರೀತಿ ಅಂಶಗಳಿತ್ತು? ಎಲ್ಲೆಲ್ಲಿ ಹೋರಾಟ ನಡೀತು, ತುರ್ತು ಪರಿಸ್ಥಿತಿ ಅಂದರೆ ಏನು, ಆ್ಯಕ್ಚುಲಿ ಯಾವ್ಯಾವ ನಾಯಕರನ್ನ ಬಂಧನಕ್ಕೆ ಒಳಗೆ ಮಾಡಿದ್ದಾರೆ, ಯಾರ್ಯಾರ ಮನೆಗೆ ಏನೇನು ತೊಂದರೆ ಕೊಟ್ಟಿದ್ದಾರೆ, ಮತ್ತು ನಮ್ಮ ಕಾರ್ಯಕರ್ತರ ಸಾಹಸಗಳು, ಸ್ವಾತಂತ್ರ್ಯ ದಿನಾಚರಣೆ ದಿವಸ ಎಲ್ಲೆಲ್ಲಿ ಯಾವ್ಯಾವ ರೀತಿ ನಮ್ಮ ಕಾರ್ಯಕರ್ತರು ಪ್ರತಿಭಟನೆ ತೋರಿಸಿದ್ರು, ಈ ಅಂಶಗಳೆಲ್ಲ ರೆಗ್ಯುಲರ್ ಬರ್ತಾ ಇತ್ತು. ಯಾವ ರೀತಿ ಮಾನವ ಹಕ್ಕುಗಳ ಉಲ್ಲಂಘನೆ ಎಲ್ಲ, ಪ್ರಜಾಪ್ರಭುತ್ವದ ನೀತಿಗಳ ಎಲ್ಲ ಬರ್ತಾ ಯಾವ ರೀತಿ ಮಾಡಿದ್ದಾರೆ ಇದೆಲ್ಲ. ಸೊ ನನ್ನ ಸೋದರ ಮಾವ ಒಂದು ಮಾತಾಡಿದ್ರು, ನೀನು ಏನು ಬೇಕಾದ್ರೂ ಅಂಡರ್ಗ್ರೌಂಡ್ ಲಿಟ್ರೇಚರ್ ಹಂಚು, ಬಟ್ ಡೋಂಟ್ ರೀಡ್, ನೀನು ಓದಕ್ಕೆ ಹೋಗ್ಬೇಡ. ನಂಗೆ ಆಶೆ ಅದು ಯಾಕೆ ಅಂದೆ. ಒಂದಲ್ಲ ಒಂದು ದಿವಸ ನೀನು ಸಿಕ್ಕಾಕೊಂಡಾಗ ಪೊಲೀಸರು ಹೊಡಿತಾರೆ. ನೀನು ಹೊಡ್ತಾ ತಡಲಾರ್ದೆ ಅದು ಯಾವುದೋ ಒಂದು ಅಂಶ ಬಾಯಿ ಬಿಟ್ಬಿಟ್ರೆ ಇನ್ನೂ ನಿಂಗೆ ತುಂಬ ಜಾಸ್ತಿ ಗೊತ್ತು ಅಂತ ಹೊಡಿತಾರೆ. ನೀವು ಓದ್ತಾ ಇದ್ದರೆ ಗೊತ್ತಾಗೋದಿಲ್ಲ ನಿನಗೆ ಅಂತ ಒಂದು ಅಂಶ ಹೇಳಿದ್ರು. ನಂಗೆ ಚೆನ್ನಾಗಿ ನೆನಪಿತ್ತದು. ನಿಜವಲ್ಲೂ ಆ ಕಾಲದಲ್ಲಿ ಆ ವ್ಯಕ್ತಿಯಿಂದ ಬಂದಿದ್ದು ಭಾಳ ಒಂದು ಒಳ್ಳೆ ಸಲ. ಸೊ ಫಸ್ಟು ನನ್ನ ಕರ್ಕೊಂಡೋದು, ಏನು ಸುತ್ತಲೂ 8-12 ಜನ ಪೊಲೀಸರಿದ್ದಾರೆ. ರೂಮ್ ಮಧ್ಯ ನಿಲ್ಲಿಸ್ಕೊಂಡ್ರು. ವಾಟ್ಸ್ ಯುವರ್ ನೇಮ್ ಅಂದರು. ಸುರೇಶ್ ಕುಮಾರ್ ಅಂತ. ಕಪಾಳ ಕೊಂದೊಡಿದ್ರು. ನನ್ನ ಹೆಸರು ಹಿಡಿದಕ್ಕೆ ಕಪಾಳ ಕೊಡ್ತಾರೋ ನನಗೆ ಆಶ್ಚರ್ಯ ಆಯಿತು. ನೀನೇನೋ ಒಂದೇ ಸುಳ್ಳು ಹೇಳಿದ್ರೆ ನೀನು ಹೆಣ ಆಚೆ ಇಲ್ಲಿಂದ ಆಚೆ ಹೋಗುತ್ತೆ ಅಂದರು.
ನಮ್ಮ ಮನಸ್ಸಲ್ಲೇ ಅಂದ್ಕೊಂಡೆ, ಸುಳ್ಳು ಹೇಳೋದು ಮುಂದೆ ಇದೆ, ಇದಕ್ಕೆ ಹಿಂಗೆ ಮಾಡ್ಬಿಟ್ರಲ್ಲ ಅಂತ. ನಮ್ಮ ಅಪ್ಪನ ಹೆಸರು ಕೇಳಿದ್ರು, ನಮ್ಮ ಅಮ್ಮನ ಹೆಸರು ಕೇಳಿದ್ರು, ನಾನು ಓದಿರೋದು ಕೇಳಿದ್ರು, ಎಲ್ಲ ಕೇಳಿ ಸರಿ ಇದನ್ನು ಯಾಕೆ ಕೆಲಸ ಮಾಡಿದ್ದೆ ನೀನು ಅಂದರು. ಏನು ಹೇಳ್ತೀರಾ? ನನಗೇನು ಗೊತ್ತಿಲ್ಲ ಇದರಲ್ಲಿ, ನಾನು ಅನ್ಎಂಪ್ಲಾಯ್ಡ್, ನಾನು BSc ಆಗಿದ್ದು. ನನಗೆ ಯಾರೋ ಕೆಲಸ ಕೊಡಿಸ್ತೀನಿ ಇದ್ದಿದ್ರು ವೈಟ್ ಫೀಲ್ಡಲ್ಲಿ. ಸೊ ನನ್ನ ಫ್ರೆಂಡ್ ಒಬ್ಬ ಬಂದು ಅಲ್ಲಿ ಬಾ ಒಟ್ಟಿಗೆ ಹೋಗೋಣ ಅಂತ. ಯಾರು ನಿಮ್ಮ ಫ್ರೆಂಡು ಅಂತ. ಏನು ಮಾಡ್ತೀರಾ? ಮಾರಪ್ಪ ಅಂತಂದೆ. ಎಲ್ಲಿರೋದು ಮನೆ? ಗಾಯತ್ರಿ ನಗರ 5ನೇ ಕ್ಲಾಸು. ತೋರಿಸ್ತೀಯಾ? ತೋರಿಸ್ತೀನಿ ಹಿಂದೆ. ಸೊ ಬೇಕಾದಷ್ಟು ಓಡ್ದು ಇನ್ಯಾರು ನಿಮ್ಮ ಜೊತೆ ಅಂತ 45 ನಿಮಿಷ ಹೊಡೆದು. ಅಂದರೆ ಈ ಇನ್ಸ್ಟಿಟ್ಯೂಷನ್ಸ್ಗಳನ್ನೆಲ್ಲ ಕಂಪ್ಲೀಟ್ ಅವರ ಕಂಟ್ರೋಲಿಗೆ ತಗೊಂಡಿದ್ದು. ಎಷ್ಟು ಮಟ್ಟಿಗೆ ಕಂಟ್ರೋಲ್ ಇತ್ತು ಅಂದರೆ, ದೇರ್ ವಾಸ್ ಎ ವರ್ಡ್ ಕಮಿಟೆಡ್ ಜುಡಿಷಿಯರಿ ಅಂತ ಒಂದು ಪದ ತಂದು. ಜುಡಿಷಿಯರಿ ಶುಡ್ ಬಿ ಕಮಿಟೆಡ್ ಟು ದಿ ರೂಲಿಂಗ್ ಪಾರ್ಟಿ. ಎಲ್ಲ ಎಮರ್ಜೆನ್ಸಿ ಮುಗಿದ ಮೇಲೆ ಅಡ್ವಾಣಿಯವರು ಒಂದು ಐತಿಹಾಸಿಕ ಸ್ಟೇಟ್ಮೆಂಟ್ ಮಾಡೋದು, ಈ ದೇಶ ಜುಡಿಷಿಯರಿ, ಈ ದೇಶದ ಬ್ಯೂರೋಕ್ರಸಿ, ಈ ದೇಶದ ಪ್ರೆಸ್, ಯಾರು ಪತ್ರಕರ್ತರಿದ್ರು ಅವರೆಲ್ಲ, ಮೀಡಿಯಾ ಎಲ್ಲ, ವೆನ್ ದೇವರ್ ಆಸ್ ಟು ಬೆಂಡ್ ದೇ ಕ್ರಾಲ್ಡ್ ಅಂತ. ಅವ್ರಿಗೆ ಬಗ್ಗೆ ಅಂದರೆ ಅವರು ತೆವಳಿದ್ರು ಅಂತ ಒಂದು ಮಾತಾಡೋದು. 100ಕ್ಕೆ 100 ಸತ್ಯವಾದ ಅಂಶ. ಸೊ ಕೊನೆಗೆ ಏನು ಮಾಡಿದ್ರು ಅವರು, ಇವನೇನು ಜಾಸ್ತಿ ಬಾಯ್ ಬಿಡೋದಿಲ್ಲ, ಇವನ ಮೇಲೆ ತೊಗೊಂಡೋಗ್ರಿ ಅಂತ. ನಾನು ಅಂದ್ಕೊಂಡೆ ಮೇಲ್ಗಡೆ ಯಾವುದೋ ರೂಮ್ ಕರ್ಕೊಂಡು ಹೋಗ್ತಾರೆ ಅಂತ. ಕೆಳಗಡೆ ಇನ್ನೊಂದು ರೂಮ್ ಕರ್ಕೊಂಡೋದ್ರು, ಹಾಕ್ಬಿಟ್ಟು ಬಾಗಿಲು ಹಾಕ್ಬಿಟ್ರು. ಒಬ್ಬನೇ ನಾನು ನೋಡಿದೆ, ಅಲ್ಲೊಂದು ಪುಲ್ಲಿ ಕಾಣಿಸ್ತು, ಗಾಲಿ. ಅವಾಗ ನೋವೇ ಮಾಡಿದೆ, ಇವರು ಏರೋಪ್ಲೇನ್ ಅಂದರೆ ಇಲ್ಲಿ ಹಾಕ್ತಾರೆ ಅಂತ ನನಗೆ ಗೊತ್ತಾಯಿತು. ಸೊ ಈ ಪ್ರೊಟೆಸ್ಟಲ್ಲಿ ಭಾಗವಹಿಸಿದವರಿಗೆಲ್ಲ 3rd ಡಿಗ್ರಿ ಟ್ರೀಟ್ಮೆಂಟ್ ಎಲ್ಲರಿಗೂ ಇಲ್ಲ. ದೊಡ್ಡ ನಾಯಕರಿಗೆಲ್ಲ ಬಂಧನನೇ ಒಂದು ಶಿಕ್ಷೆ. ನಮ್ಮದು ಅಂದರೆ ಅವ್ರಿಗೆ ಭಾಳ ಕೋಪ ಇದ್ದಿದ್ದು, ಆ ಭದ್ರತೆನ ಮೀರಿ ಒಳಗಡೆ ಹೋಗಿದ್ದು, ಮತ್ತು ತುರ್ತು ಪರಿಸ್ಥಿತಿ ಅತಿರೇಕನ ವಿವರಿಸಿರುವ ಲಿಟ್ರೇಚರ್ ಕೊಟ್ಟಿದ್ದು, ಅದೊಂದು ರಾಜ್ಯ ಸರ್ಕಾರಕ್ಕೆ ಒಂದು ಸವಾಲಾಗೋಗ್ಬಿಡ್ತದೆ. ಅವ್ರನ್ನ ಆ ಭದ್ರತೆನ ಉಲ್ಲಂಘಿಸಿದ್ದೀವಿ ನಾವು, ವಿ ಕೇರ್ಡ್ ಎ ಡ್ಯಾಮ್ ಅನ್ನೋ ರೀತಿನಲ್ಲಿ ಆಯ್ತು ಅದು. ಆಮೇಲೆ ಒಬ್ಬೊಬ್ರನ್ನೇ ಕರೆದು ಅಲ್ಲಿ ಶಿಕ್ಷೆ ಹೊಡಿತಾ ಇದ್ದಾರೆ. ಅವ್ರು ಕೂಗೋದು ಕೇಳಿಸ್ತಾ ಇದೆ ನನಗೆ. ದಡ ಅಂತ ಬಂದರು, ಹಗ್ಗ ಹಾಕಿದ್ರು, ಬಟ್ಟೆ ಬಿಚ್ಚು ಅಂದರು ನನಗೆ. ಶರ್ಟ್ ಬಿಚ್ಚಿದೆ, ಬನೀನ್ ಬಿಚ್ಚಿದೆ, ಪ್ಯಾಂಟ್ ಬಿಚ್ಚಲ್ಲ ಅಂದೆ. ಬಿಚ್ಚಿಸಿದ್ರು, ಹಗ್ಗ ಕಟ್ಟಿದ್ರು ಕೈಗೆ, ಮೇಲೆತ್ತಿದ್ರು, ಕೈಗೆ ಹಗ್ಗ ಕಟ್ಬಿಟ್ಟಿದ್ದಾರೆ. ಏರೋಪ್ಲೇನ್ ಶಿಕ್ಷೆ. ನಾನು ಬಹಳ ಹಾಸ್ಯವಾಗಿ ಹೇಳ್ತೀನಿ, ಜೀವನದಲ್ಲಿ ಮೊದಲನೇ ಸಲ ಏರೋಪ್ಲೇನ್ ಹತ್ತಿದ್ದು ಹೈಗ್ರೌಂಡ್ ಪೊಲೀಸ್ ಸ್ಟೇಷನಲ್ಲಿ ಅಂತ. ಅದು ವಿಚಿತ್ರ ಹಿಂಸೆ, ಅದು ವಿಚಿತ್ರ. ಅದು ಪ್ರಜಾಪ್ರಭುತ್ವದ ರಕ್ಷಣೆಗೋಸ್ಕರ. ಇಡೀ ದೇಹದ ಭಾರ ಇಲ್ಲಿ ಹೋಗ್ಬಿಡುತ್ತೆ, ನೀವೇನು ಮಾಡಬೇಕು ಅಂತ ಆಗೋದಿಲ್ಲ. ಅಷ್ಟೇ ಅಲ್ಲ, ಬಂದು ಹೊಡೆಯೋಕ್ಕೆ ಬೇರೆ ಶುರು ಮಾಡೋದು. ನಾನು ನೇತಾಡ್ತಾ ಇದ್ದೀನಿ ಮೇಲ್ಗಡೆ, ಹೊಡೆಯೋಕ್ಕೆ ಶುರು ಮಾಡೋದು. ದಟ್ ಇವೆಂಟ್ ಆನ್ ಫಾರ್ 10, 12, 15 ಮಿನಿಟ್ಸ್. ಕೊನೆ ಅವನು ಹೋದ. ಇನ್ನೊಬ್ಬಂಗೆ ಯಾಕೋ ನನ್ನ ಬಗ್ಗೆ ಕನಿಕರ ಬಂದು ಇಳಿಸ್ಬಿಟ್ಟು, ನೋಡ್ರಿ ಜೀವನ ಇಡೀ ಕೈ ಹಿಂಗಾಗೋಗ್ಬಿಡ್ತದೆ, ಅಂಗವಿಕಲರಾಗ್ಬಿಡ್ತೀರ, ಬಾಯ್ ಬಿಟ್ಬಿಡ್ರಿ, ಹೇಳ್ರಿ ಸರ್. ನಂಗೇನು ಗೊತ್ತಿಲ್ಲ ಸರ್. ಮತ್ತವ್ನು ಬಂದ, ಯಾಕೆ ಇಳಿಸಿದ್ವನ್ನ, ನಿನಗೆ ಅವನೇನಾಗಬೇಕು ಅಂದ್ಬಿಟ್ಟು ಮತ್ತೆತ್ತಿ ಮತ್ತೆ ಹೊಡೆದ್ರು. ಕೊನೆಗೆ ಆಫ್ಟರ್ ಸಮ್ ಟೈಮ್ ಐ ಫೈಂಟೆಡ್. ನನಗೇನೋ ಇಲ್ಲೇನೋ ಹರಿತಾ ಇದೆ ಅನಿಸ್ತು, ರಕ್ತ ಹರಿತಾ ಇದೆಯಾ ಅಂತ ಅನಿಸ್ತು. ಏನೋ ಒಂಥರ ಭ್ರಮೆ ಹೋಗ್ಬಿಟ್ಟು ಐ ಫೈಂಟೆಡ್. ಈ ಹೋಲ್ ಪ್ರೊಸೆಸ್ ಒಂದು 25-28 ಮಿನಿಟ್ಸ್ ಆಗಿರಬೇಕು. ಇನ್ನು 2 ಇನ್ಸ್ಟಾಲ್ಮೆಂಟ್ಸ್ ಇಳಿಸ್ಬಿಟ್ಟು ಕೈಯೆಲ್ಲ ಇದು ಮಾಡಿ ಬಿಸಾಕಿದ್ರು ಒಂದು ಕಡೆ. ನಾನು ಭಾಳ ಸಣ್ಣಗಿದ್ದೆ ಆಗ. ನನ್ನ ಎದುರುಗಡೆ ಗೋವರ್ಧನನ್ನು ಕರ್ಕೊಂಬಂದರು. ನನಗೆ ಗೊತ್ತಾಗ್ಬಿಟ್ಟಿದೆ ಹಿಂಸೆ ಏನು ಅಂತ. ಆ ಹಿಂಸೆ ಅವನಿಗಾಗೋದು ನಾನು ನೋಡೋಕ್ಕಾಗೋದಿಲ್ಲ. ನಾನೇನು ಮಾಡ್ತೆ, ಮೆತ್ತಗೆ ಬಟ್ಟೆ ತೊಗೊಂಡು ಆಚೆ ಹೋಗೋದೆ, ನೀನು ಕೂತ್ಕೋ, ನೀನು ನೋಡಬೇಕು ಅಂತ ಕುಡಿಸಿದ್ರು. ಗೋವರ್ಧನ್ಗೂ ಕೂಡ ಏರೋಪ್ಲೇನ್ ಹಾಕಿ ಲಾಟಿಲಿ ಹೊಡೆದ್ರು. ಅವನ ಆ ಕೂಗಿದೆಯಲ್ಲ, ನಾನೇನು ಕೂಗಿದೆ ಅಂತ ನಂಗೆ ಗೊತ್ತಿಲ್ಲದೆ ಇರ್ಬೋದು, ಅವನ ಕೂಗು ಇನ್ನೂ ಕೂಡ ನನ್ನ ಕಿವಿಲಿ ಕೇಳಿಸುತ್ತೆ. ಹೊಡೆದು ಇನ್ನೊಬ್ಬ ಸುರೇಶ್ ನಾಯಕ್ ಅಂತ ಅಂಕೋಲಾದವ್ರು ಹೊಡೆಯೋಕೆ ಹೋದಾಗ ಅವ್ನು ಬುದ್ಧಿವಂತ, ಅವನು ಅಷ್ಟು ಬುದ್ಧಿವಂತರಿರಲಿಲ್ಲ. ಅವ್ರು ನೋಡಿ, ನಾನು ಹಾರ್ಟ್ ಪೇಷಂಟ್, ನನಗೆ ಯಾವ ತೊಂದರೆ ಆದರೆ ನೀನು ಅವ್ನು ಬಿಟ್ಬಿಟ್ರು. ಮತ್ತೆ ಲಾಕಪ್ ಹಾಕೋದು. ದಟ್ ವಾಸ್ ಆನ್ November 7th. ನಮ್ಮ ಗ್ರೂಪಲ್ಲಿ ಒಬ್ಬರು DJ ಶಿವರಾಮ್ ಅಂತ ಇದ್ರು. ರೇಣುಕಾಚಾರ್ಯ ಕಾಲೇಜಲ್ಲಿ ಲಾ ಎಕ್ಸಾಮ್ ಬರಿತಾ ಇದ್ರು.
ಅದು ಹೇಗೆ ಹೋದ್ರು ಗೊತ್ತಿಲ್ಲ, ಎಕ್ಸಾಮಿನೇಷನ್ ಹಾಲಿಂದ ಅವ್ರನ್ನ ಹಿಡ್ಕೊಂಬಂದ್ರು ಹೊಡಿತಾ, ಇನ್ ಬಿಟ್ವೀನ್ ದಿ ಎಕ್ಸಾಮ್, ವೈಲ್ ರೈಟಿಂಗ್ ದ ಎಕ್ಸಾಮ್ ಹೊಡೆದ್ರು ಅಂದರೆ ಅವನಿಗೆ ಐ ಆಮ್ ನಾಟ್ ಅವ್ನು ಲಾ ಓದ್ತಾ ಇದ್ದವನು, ಒಂಥರ ಅವ್ನು ಗೊತ್ತಿಲ್ಲ ನಮಗೆಲ್ಲ ಹೊಡೆದಿರೋದು. ಝೂಮಲ್ಲಿದ್ದ, ಐ ಆಮ್ ನಾಟ್ ಎ ಕ್ರಿಮಿನಲ್ ಅಂದ. ಓಹ್ ಅವ್ರು ಮಹಾತ್ಮ ಗಾಂಧಿ ಅಂತಂದ್ರು. ಅಂದರೆ ಈ ದೇಶದಲ್ಲಿ ಕ್ರಿಮಿನಲ್ ಅಲ್ಲದೇ ಮಹಾತ್ಮ ಗಾಂಧಿ ಅಂತ ಅವ್ನು ಹೊಡೆದ್ರು, ಬೇಕಾಷ್ಟು ಹೊಡೆದ್ರು. ಕೊನೆಗೂ ಅವ್ರಿಗೆ ನಮ್ಮಿಂದ ಪ್ರಿಂಟಿಂಗ್ ಪ್ರೆಸ್ ಯಾವುದು ಅಂತ ತಿಳ್ಕೊಳಕ್ಕಾಗಲಿಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿರಲಿಲ್ಲ. ಕೊನೆಗೂ ನಮ್ಮ ಲೀಡರ್ ಯಾರು ಅಂತ ನಾವು ಹೇಳಲಿಲ್ಲ. 7th, 8th, 9th, 10th 4 ದಿವಸ ಆ 6x6 ಲಾಕಪ್ಪಲ್ಲಿ ಅಲ್ಲೇ ಮಲ ಮತ್ತು ಮೂತ್ರ ವಿಸರ್ಜನೆ ಮಾಡಬೇಕು, ಅದೇ ಲಾಕಪ್ಪಲ್ಲಿ ಇರಬೇಕು. ಸ್ಥಿತಿ ಹೇಗಿರ್ಬೇಕು ಲೆಕ್ಕ ಹಾಕಿ. ಇನ್ ದಿ ಮೀನ್ ಟೈಮ್ ನನ್ನ ತಾಯಿ, ಶಿ ವಾಸ್ ಅ ಸ್ಕೂಲ್ ಟೀಚರ್, ಒಬ್ಬನೇ ಮಗ ನಾನು, ಅಕ್ಕ ಇಲ್ಲ, ತಂಗಿ ಇಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ. ನಾನು ನಿಲ್ಲೋದೆ ಅಂತ ಗೊತ್ತಾಗಿಲ್ಲ ಅವ್ರಿಗೆ. ನಾನು ಅರೆಸ್ಟ್ ಆಗಿದ್ದು ಶುಕ್ರವಾರ. ಅಲ್ದಾಡ್ಬಿಟ್ಟಿದ್ದಾರೆ, ಆ ಸ್ಟೇಷನು ಈ ಸ್ಟೇಷನು ಯಾರೂ ಇಲ್ಲ. ಕೊನೆಗೆ ಅವರು ರಾಮೋಜೇಸ್ ಮನೆಗೆ ಯಾರೋ ಕರ್ಕೊಂಡೋದ್ರು ನಮ್ಮ ಕಾರ್ಯಕರ್ತರು. ರಾಮೋಜೇಸ್ ಅವಾಗ ಹೈಕೋರ್ಟಲ್ಲಿ ಲಾಯರು. ಅವ್ರೇನು ಮಾಡಿದ್ರು, ನಮ್ಮ ತಾಯಿ ಕರ್ಕೊಂಡು ಸಂತೋಷ್ ಹೆಗ್ಡೆ ಅವ್ರ ಮನೆಗೆ ಹೋದ್ರು. ಸಂತೋಷ್ ಹೆಗ್ಡೆ ಭಾಳ ದೊಡ್ಡ ಹೆಸರಾಗ, ಯಾಕಂದ್ರೆ ಅವ್ರ ಅಪ್ಪನೇ KS ಹೆಗ್ಡೆ ಅಂತ, ಕೋಕಾ ಸುಬ್ಬರಾವ್ ಹೆಗ್ಡೆ ಅಂತ ನಮ್ಮ ಬೆಂಗಳೂರು ದಕ್ಷಿಣದ MP ಸ್ಪೀಕರ್ ಆಗಿದ್ರು. ಸಂತೋಷ್ ಹೆಗ್ಡೆ ಆಗ ಒಳ್ಳೆ ಲಾಯರ್. ಅವ್ರ ಮುಖಾಂತರ ಸೋಮವಾರ 10ನೇ ತಾರೀಕು ಹೇಬಿಯಸ್ ಕಾರ್ಪಸ್ ಪಿಟಿಷನ್ ಹಾಕಿದ್ರು. ಹೇಬಿಯಸ್ ಕಾರ್ಪಸ್ ಭಾಳ ದೊಡ್ಡ ಅಸ್ತ್ರ ಡೆಮಾಕ್ರಸಿನಲ್ಲಿ. ಪ್ರೊಡ್ಯೂಸ್ ದ ಬಾಡಿಯಿಂದ ಎಲ್ಲಿದ್ದರೂ ಅವ್ರನ್ನ ಹುಡ್ಕೊಂಬನ್ನಿ ಅಂತ. ಪೊಲೀಸರು ತಲೆ ಬಿಸಿ ಆಯಿತು. ಇನ್ನು ಇವ್ರನ್ನೆಲ್ಲ ಕರ್ಕೊಂಡೋದ್ರಿ ಈ ಹುಡುಗರನ್ನ ಪೊಲೀಸ್ ಕೋರ್ಟ್ ಮುಂದೆ ಹೇಳಿಬಿಟ್ರೆ ಟಾರ್ಚರ್ ಆಗಿರೋದು. ಸೊ ಅದಕ್ಕೆ ಸಂಜೆ ನಮ್ಮನ್ನು ಕ್ಲೀನ ಲಾಕಪ್ಪಿಂದ ಆಚೆ ಕರ್ಕೊಂಬಂದು ಜೀಪಲ್ಲಿ ಹಾಕ್ಕೊಂಡು ಪೊಲೀಸ್ ಕಮಿಷನರ್ ಆಫೀಸ್ಗೆ ಹೋಗಿ ಫೋಟೋ ತೆಗೆಸಿ ರಾತ್ರಿ 8 ಗಂಟೆಗೆ ತಂದು ಸೆಂಟ್ರಲ್ ಜೈಲ್ಗೆ ಬಿಸಾಕ್ಬಿಟ್ರು. November 7th ಅರೆಸ್ಟ್ ಆಗಿತ್ತು. November 10th ರಾತ್ರಿ ನಾವು ಜೈಲಲ್ಲಿದ್ವು. ಯಾವ ಕಾರಣದ ಮೇಲೆ ನಮ್ಗೆ ಗೊತ್ತಿಲ್ಲ. ನಮಗೇನೋ ನೋಟಿಸ್ ಕೊಟ್ರಾ? ಇಲ್ಲ. ನಮ್ಗೆ ಕೋರ್ಟ್ಗೆ ಹೋಗೋ ಅವಕಾಶ ಇದೆಯಾ? ಇಲ್ಲ. ಜೈಲು ತೊಗೊಂಡೋಗಿ ಹಾಕ್ಬಿಟ್ರು ಸೋಮವಾರ ರಾತ್ರಿ. ಸೊ ಒಬ್ಬ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ನಾಗರಿಕನಿಗಿದ್ದಂಥ ಮೂಲಭೂತ ಎಲ್ಲ ಹಕ್ಕುಗಳು, ಅಯ್ಯೋ ಅದಕ್ಕೆ ಇನ್ನೂ ಸ್ವಾರಸ್ಯಕರವಾಗಿದೆ, ಹಿಡಿದು ಜೈಲ್ಗೆ ಹಾಕ್ಬಿಟ್ರು. ನಮ್ಮನ್ನು ಫಸ್ಟು ಸ್ವಾಗತಿಸಿದ್ದು ಜೈಲಲ್ಲಿ PGR ಸಿಂಧಿಯಾ, NK ಗಣಪಯ್ಯ ಅಂತ, ಮಜ್ದೂರ್ ಸಂಘದ ಪ್ರಮುಖರಾಗಿದ್ದ ಅಲಂಪಲ್ಲಿ ವೆಂಕಟರಾಮ್, ನಮ್ಮ ನಗರ ಕಾರ್ಯಾಲಯ ಇವಾಗೇನು ಯಾವುದೋ ಸ್ಮೃತಿ ಇದೆ ಅದನ್ನು ನಾವು ನಗರ ಕಾರ್ಯಾಲಯ ಅಂತ ಇದ್ವು. ಅಲ್ಲೊಬ್ರು ಪ್ರೋಬಿ ಸತ್ಯನಾರಾಯಣ ರಾವ್ ಅಂತ ಇದ್ರು. ಇವ್ರುಗಳೆಲ್ಲ ಇದ್ರು. ಅವ್ರು ಖುಷಿ ನಮ್ಮ ಜೊತೆ ಇನ್ನಷ್ಟು ಜನ ಬಂದ್ರಲ್ಲ ಅಂತ. ಪಾಪ ನಾವು 4 ದಿವಸದಿಂದ ಹೊಟ್ಟೆಗಿಲ್ಲ, ತಾವು ಊಟ ಮಾಡ್ದೇನೆ ಅದನ್ನೆಲ್ಲ ನಮಗೆ ಬಡಿಸಿ ಭಾಳ ಪ್ರೀತಿಯಿಂದ ನೋಡಿಕೊಂಡ್ರು. ವಾಜಪೇಯಿ ಅವರೆಲ್ಲ ಅದೇ ಜೈಲಲ್ಲಿ ಇದ್ರಲ್ಲ ಸರ್ ಆಗ? ಜೈಲಲ್ಲಿ ಅವಾಗ ಅಡ್ವಾಣಿಯವರು, ಮಧು ದಂಡವತೆ, ಶ್ಯಾಮ್ ನಂದನ್ ಮಿಶ್ರಾ ಇದ್ರು. ವಾಜಪೇಯಿ ಅವ್ರಿಗೆ ಆರೋಗ್ಯ ಕಾರಣಕ್ಕೋಸ್ಕರ ಅವ್ರಿಗೆ ಆಪರೇಷನ್ ಅಗತ್ಯ ಇದ್ದಿದ್ದರಿಂದ ದೆಹಲಿಗೆ ಅವ್ರನ್ನ ಶಿಫ್ಟ್ ಮಾಡಿದ್ರು. ಇವ್ರು 3 ಇದ್ರು. ಸೊ 14ನೇ ತಾರೀಕಿಂದ ಸತ್ಯಾಗ್ರಹ ಸ್ಟಾರ್ಟ್ ಆಯಿತು. ಎಲ್ಲರೂ ಕೂಡ ಬಂಧನಕ್ಕೊಳಗಾಗಿ ಬರೋಕ್ಕೆ ಶುರು ಮಾಡಿದ್ರು. ನಾನಿದ್ದಿದ್ದು ಸೆಂಟ್ರಲ್ ಜೈಲಲ್ಲಿ D ಬ್ಯಾರಕಲ್ಲಿ. ನನ್ನ ರೂಮಲ್ಲಿ ಯಾರ್ಯಾರು ಇದ್ರು? ನನ್ನ ರೂಮಲ್ಲಿ S ವೆಂಕಟರಾಮ್ ಅಂತ, ಆ ಕಾಲದ ಬಹಳ ದೊಡ್ಡ ಸಮಾಜವಾದಿ ನಾಯಕ, ಇನ್ಫ್ಯಾಕ್ಟ್ ರೈಟ್ ಹ್ಯಾಂಡ್ ಆಫ್ ಜಾರ್ಜ್ ಫರ್ನಾಂಡಿಸ್. ಸರ್, ನೀವು ಈ ಸಮಾಜವಾದಿ ಅಂದಾಗ ನನಗೊಂದು ಪ್ರಶ್ನೆ ಮೂಡುತ್ತು. ಸಿದ್ದರಾಮಯ್ಯನವ್ರು ಏನ್ ಮಾಡ್ತಾ ಇದ್ರು ಸರ್ ಆ ಕಾಲಘಟ್ಟದಲ್ಲಿ? ಅವರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಲ್ಲಿ ಇರಲಿಲ್ಲ. ಅವ್ರನ್ನೇ ಕೇಳಬೇಕು ನಾವು, ಏನು ಮಾಡ್ತಾ ಇದ್ರು ಅವರು. ಯಾಕಂದ್ರೆ ಅವರು ಎಮರ್ಜೆನ್ಸಿಯಲ್ಲಿ ಭಾಗವಹಿಸಿದ್ದಾರೆ ಅನ್ನುವಂಥದ್ದು ಎಲ್ಲೂ ಕಾಣ್ಲಿಕ್ಕೆ ಸಿಗೋದಿಲ್ಲ. ಇಲ್ಲ, ಅವರು ಕೂಡ ಇದುವರೆಗೂ ಎಲ್ಲೂ ಹೇಳ್ಕೊಂಡಿಲ್ಲ ಅವರು ಕೂಡ. ಯಾಕಂದ್ರೆ ಈಗಂತೂ ಎಮರ್ಜೆನ್ಸಿ ವಿರುದ್ಧ ಮಾತಾಡಕ್ಕೆ ಅವ್ರಿಗೆ ಧ್ವನಿನೇ ಇಲ್ಲ. ಧ್ವನಿ ಇದ್ದಾಗಲೂ ಕೂಡ ಅವತ್ತು ಮಾತಾಡಿರಲಿಲ್ಲ ಅವರು. ಸಮಾಜವಾದಿ ನಾಯಕ S ವೆಂಕಟರಾಮ್ ಇದ್ರು. M ಚಂದ್ರಶೇಖರ್ ಅಂತ ಮುಂದೆ ಮಿನಿಸ್ಟರ್ ಆದವರು, ಅವರು ಬಂದರು. ಸತ್ಯವ್ರತ ಅಂತ ಸರ್ವೋದಯ ನಾಯಕರು, ವೆಂಕೋಬ್ರಾವ್ ಅಂತ ಸತ್ಯವ್ರತ ನಾಯಕರು, NK ಗಣಪಯ್ಯ ಅಂತ ಸ್ವತಂತ್ರ ಪಾರ್ಟಿಯವರು, ಅಜಿತ್ ಕುಮಾರ್ ನಮ್ಮ ಪ್ರಚಾರಕರು, ಮೈಚಾ ಜಯದೇವ್, PGR ಸಿಂಧಿಯಾ, ಬಂದಗದ್ದೆ ರಮೇಶ್ ಅಂತ ಒಬ್ಬರು ಸಮಾಜವಾದಿ ಯುವಕ ಅವರು. ಸೊ ಹೀಗೆ ಒಂದು ರೀತಿಯಿಂದ ಆ ಬ್ಯಾರಕ್ ಇದೆಯಲ್ಲ, ನಾವೇ ಭಾಳ ಚಿಕ್ಕವರು. ನಾನು
ಹಾಸನದ ಒಬ್ಬ ಪಾರಸ್ಮಲ್ ಅಂತ, ಇತ್ತೀಚೆಗೆ ಸಂಘ ಚಾಲಕರಾಗಿ ಅವರು ತೀರೋದ್ರು. ಇನ್ನೊಬ್ಬರು ಪಟ್ಟಾಭಿ ಅಂತ, ಯೋಗ ಶಿಕ್ಷಕರಾದರು. ಮುಂದೆ ನಮ್ಮೂವರೇ ಯಂಗೆಸ್ಟ್ ಇನ್ ದ ಜೈಲ್. ನಾನು ಇತ್ಲ ಕಡೆ, ಅವ್ರ ಹತ್ಲ ಕಡೆ. ಜಯ ವಿಜಯರು ಅಂತ ನಮ್ಮನ್ನ ಕರಿತಾ ಇದ್ರು, ಆ ಬ್ಯಾರಕ ರಕ್ಷಕರು ನಾವು ಅಂತ. ಸೊ ಅವತ್ತು ಹೋದವನು ನಾನು ಆಚೆ ಬಂದಿದ್ದು ಜನವರಿ 22, 1977. 15 ತಿಂಗಳು 15 ತಿಂಗಳು ಇಂಥವ್ರದ್ದೆಲ್ಲ ಸವಾಸ ಸಿಗ್ತಲ್ಲ. ಸೊ 15 ತಿಂಗಳಲ್ಲಿ ನಮಗೆ ಕೋರ್ಟಲ್ಲಿ ಚಾಲೆಂಜ್ ಮಾಡಲಿಕ್ಕೆ ಒಮ್ಮೆ ಕೂಡ ಅವಕಾಶ ಸಿಗಲ್ಲ. ಅಲ್ಲೇನಾಯ್ತು, ನಾವೆಲ್ಲ ಹಾಕಿದ್ದೆಲ್ಲ ನಡೀತಲ್ಲ, ಎಲ್ಲ ಮ್ಯಾಟ್ರು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಕರ್ನಾಟಕದಲ್ಲಿ ಇಬ್ಬರು ಜಡ್ಜ್ಗಳಿದ್ರು. ಒಬ್ಬರು DM ಚಂದ್ರಶೇಖರ್ ಅಂತ, ಇನ್ನೊಬ್ಬರು ಸದಾನಂದ ಸ್ವಾಮಿ ಅಂತ. ಅವರಿಬ್ರು ಎಮರ್ಜೆನ್ಸಿ ವಿರುದ್ಧ ಭಾಳ ಖಾರವಾಗಿ ತೀರ್ಪು ಕೊಟ್ಟು ಅಡ್ವಾಣಿಯವ್ರನ್ನ, ಮಧು ದಂಡವತಿ ಅವ್ರನ್ನ ರಿಲೀಸ್ ಮಾಡಿದ್ರು. ರಿಲೀಸ್ ಮಾಡಿ ಆಚೆ ಬಂದ ತಕ್ಷಣ ಮತ್ತೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಡೆಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಅವರಿಬ್ಬರಿಗೂ ಮೇಲೆ ಸೇಟ್ ತೀರಿಸ್ಕೊಂಡ್ರು. DM ಚಂದ್ರಶೇಖರ್ನ ಅಸ್ಸಾಮ ಕಳಿಸಿದ್ರು, ಸದಾನಂದ ಸ್ವಾಮಿ ಅವ್ರನ್ನ ಇನ್ನೊಂದು ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಬಟ್ ಎಲ್ಲ ABS ಕಾರ್ಪಸ್ಗಳು ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಬಂದರು. ಸುಪ್ರೀಂ ಕೋರ್ಟಲ್ಲಿ ಫುಲ್ ಬೆಂಚ್ ಈ ಪ್ರಕರಣನ ಹಿಯರ್ ಮಾಡ್ತು. ಸೊ ದಿಸ್ ಇಸ್ ಇನ್ 1977. ನೋ, ಇಟ್ ವಾಸ್ ಇನ್ 75 ಓನ್ಲಿ, 75, 76 ಓನ್ಲಿ ಬಂತು. PN ಭಗವತಿ ಇವರೆಲ್ಲ ಜಡ್ಜ್ಗಳು. ನಾನು ಹೇಳಿದಲ್ಲ, JML ಸಿನ್ಹಾ ಒಂದು ಹೆಸರು ನಾಪಾಟ್ಕೋಬೇಕು ಅಂತ, ಅದೇ ಥರ ಇನ್ನೊಂದು ಹೆಸರು ನಾಪಾಟ್ಕೊಳ್ಳೇಬೇಕು, ಸುವರ್ಣಾಕ್ಷರದಲ್ಲಿ ಬರೀಲೇಬೇಕು ಅನ್ನೋದು ಇನ್ನೊಂದು ಹೆಸರು HR ಖನ್ನಾ. HR ಖನ್ನಾ ಅದೆಂಥ ಧೀಮಂತ ನ್ಯಾಯಮೂರ್ತಿ ಅಂತ ಆ ಪ್ರಕರಣದಾಗ ಗೊತ್ತಾಯಿತು. ಸರ್ಕಾರದ ಪರವಾಗಿ ಆರ್ಗ್ಯುಮೆಂಟ್ ಮಾಡಿದ್ದು ನೀರೇನ್ ಡೇ ಅಂತ, ಆಗಿನ ಅಟಾರ್ನಿ ಜನರಲ್. ಅವರು ಹೇಳ್ತಾ ಹೋದ್ರು ತುರ್ತು ಪರಿಸ್ಥಿತಿ ಹೇಗೆ ಡಿಫೆಂಡ್ ಮಾಡ್ತಾ, ಲಾಯರು ಮಾಡ್ತಾ ಹೋದ್ರು. HR ಖನ್ನಾ ಒಂದು ಇನಾಕ್ಯೂಸ್ ಕ್ವಶನ್ ಕೇಳಿದ್ರು. ನೀವು ಹೇಳ್ತಿರಲ್ಲ, ವ್ಯಕ್ತಿ ತನ್ನ ಹಕ್ಕನ್ನೇ ಕಳ್ಕೊಳ್ತಾನೆ ತುರ್ತು ಪರಿಸ್ಥಿತಿ ಇಲ್ಲ ಅಂತ. ಅಕಸ್ಮಾತ್ ಒಬ್ಬ ಪೊಲೀಸು ದುರುದ್ದೇಶದಿಂದ ಯಾವುದೇ ಕಾರಣ ಇಲ್ಲದೆ ಒಬ್ಬ ವ್ಯಕ್ತಿನ ಗುಂಡು ಹಾಕಿ ಸಾಯಿಸಿದ್ರೆ ತುರ್ತು ಪರಿಸ್ಥಿತಿಲಿ ಅದು ಅಪರಾಧ ಆಗೋದಿಲ್ವಾ ಅಂತ. ನೀರೇನ್ ಡೇ ಭಾಳ ತಗ್ಗಿದ ದನಿನಲ್ಲಿ, ಅನ್ಫಾರ್ಚುನೇಟ್ಲಿ ಯು ಆರ್ ರೈಟ್ ಯುವರ್ ಆನರ್ ಅಂತ. ತುರ್ತು ಪರಿಸ್ಥಿತಿಯಲ್ಲಿ ವ್ಯಕ್ತಿಗೆ ಬದುಕುವ ಸ್ವಾತಂತ್ರ್ಯನೂ ಇಲ್ಲ ಅನ್ನೋದನ್ನು ಅವರು ಪರೋಕ್ಷವಾಗಿ ಹೇಳಿದರು. ವಾಕ್ ಸ್ವಾತಂತ್ರ್ಯ ಇಲ್ಲ, ಬದುಕುವ ಸ್ವಾತಂತ್ರ್ಯ ಇಲ್ಲ, ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ, ಯಾವುದೂ ಇಲ್ಲ ಅನ್ನೋದನ್ನು ಭಾಳ ಆಗಿ ನೀರೆಂಡೆ ಹೇಳಿದರು. ಅನ್ಫಾರ್ಚುನೇಟ್ಲಿ ಸುಪ್ರೀಂ ಕೋರ್ಟ್ ಫೇಲ್ಡ್ ಇಂಡಿಯನ್ ಡೆಮಾಕ್ರಸಿ. ಸುಪ್ರೀಂ ಕೋರ್ಟ್ ಫೇಲ್ಡ್ ಎಕ್ಸೆಪ್ಟ್ ಫಾರ್ HR ಖನ್ನಾ. HR ಖನ್ನಾ ಒಬ್ಬರನ್ನ ಬಿಟ್ಟು ಇನ್ನೆಲ್ಲರೂ ಕೂಡ ತುರ್ತು ಪರಿಸ್ಥಿತಿಯ ಹೇರಿಕೆನ ಎತ್ತಿ ಹಿಡಿದ್ರು. ಇದೆಲ್ಲ ನೋಡಿ ಬಹುಶಃ ಅಡ್ವಾಣಿ ಹೇಳಿದ್ದು ಆಸ್ ಟು ಬೆಂಡ್ ದೇ ಕ್ರಾಲ್ಡ್, ಕಮಿಟೆಡ್ ಜುಡಿಷಿಯರಿ ಅಂತ ಹೇಳಿದ್ದು ಇದಕ್ಕೋಸ್ಕರ. ದಟ್ ವಾಸ್ ದಿ ಡಾರ್ಕೆಸ್ಟ್ ಡೇ ಇನ್ ಇಂಡಿಯನ್ ಜುಡಿಷಿಯರಿ. ಆ ರೀತಿ ಜಜ್ಮೆಂಟ್ ಬಂದಿದ್ದು. ನೋಬಡಿ ವಾಸ್ ಡೇರ್ ಎನಫ್. ಸೊ ಇನ್ನೇನು ಅದಕ್ಕಿಂತ ಇನ್ನೇನು ಚಾಲೆಂಜ್ ಮಾಡೋಂಗಿಲ್ಲ. ಏನು ಮಾಡಬೇಕು ಅನ್ನೋದೇ ಒಂದು ಚರ್ಚೆ. ಇದುವರೆಗೂ ನಾನೊಂದು ಮಾತು ಹೇಳಿಲ್ಲ, ಇದುವರೆಗೆ ಹೇಳ್ತೀನಿ. ನನ್ನ ತಾಯಿ ನನ್ನ ಅರೆಸ್ಟ್ ಆದಮೇಲೆ ನನ್ನನ್ನು ಇಂಟರ್ವ್ಯೂ ಬರೋದಕ್ಕೆ ಟ್ರೈ ಮಾಡಿದ್ರು. ಆಗ 1 ತಿಂಗಳು 1 ಕೊಡ್ತಾಯಿದ್ರು, ಆಮೇಲೆ 1 ತಿಂಗಳು 2 ಮಾಡಿದ್ರು, ಆಮೇಲೆ ಸಡಿಲ ಆಗಿ ವಾರಕ್ಕೆ 1 ದಿವಸ ಮಾಡಿದ್ರು. ನಮ್ಮ ತಾಯಿ ನನ್ನ ನೋಡೋಕ್ಕೆ ಒಂದು 30ರಿಂದ 35 ಸಲ ಬಂದಿರ್ಬೋದು. ನಮ್ಮ ತಾಯಿ ಆರ್ಡಿನರಿ ಲೇಡಿ, ಸ್ಕೂಲ್ ಟೀಚರು. ಒಂದು 4-5 ತಿಂಗಳಾದ್ಮೇಲೆ ಕೋಟ್ ಹಾಕೊಂಬರೋಕ್ಕೆ ಶುರು ಮಾಡಿದ್ರು. ನೀನು ಯಾಕಮ್ಮ ಕೋಟ್ ಹಾಕೊಂಡು ಸುಮ್ಮನೆ ಅಂತಂದರು. ಆಮೇಲೆ ಎಲ್ಲರೂ ಇಲ್ಲದೆ ಇರುವಾಗ ಕೋಟಿಂದ ಎಲ್ಲ ಚೀಟಿಗಳನ್ನ ತೆಗೆದುಕೊಡ್ತಾಯಿದ್ರು ನನಗೆ. ಆ ಚೀಟಿಗಳೆಲ್ಲ ಬರ್ತಾ ಇದ್ದಿದ್ದು ಅಡ್ವಾಣಿಯವರಿಗೆ, ನಮ್ಮ ಪಾರ್ಟಿ ಲೀಡರ್ಸ್ಗೆ, ಎಲ್ಲರಿಗೂ ಚೀಟಿಗಳು. ಹೊರಗಡೆಯಿಂದ ಕಟ್ತಾ ಇದ್ದ ಚೀಟಿನ ನಮ್ಮ ತಾಯಿ ತೊಗೊಂಡ್ಬರ್ತಾಯಿದ್ರು. ಪ್ರಾಯಶಃ ನಾವೆಲ್ಲ ಒಂದೇ ಪಾರ್ಟಿ ಆಗಬೇಕು ಅಂತ ಏನು ತೀರ್ಮಾನ ತೊಗೊಂಡ್ವು, ನಮ್ಮ ಡಿಫ್ರೆನ್ಸಸ್ ಬಿಟ್ಟು ಒಂದೇ ಎಲೆಕ್ಷನ್, ಇವೆಲ್ಲ ಅಂಶಗಳು ಅದ್ರಲ್ಲಿ ಬರ್ತಾಯಿತ್ತೋ ಏನೋ ಗೊತ್ತಿಲ್ಲ. ನಾನು ಸುಮ್ಮನೆ ಇವತ್ತು ಯೋಚಿಸ್ತೀನಿ, ನಮ್ಮಮ್ಮ ಅವತ್ತು ಆ ಕೋಟ್ ಹಾಕ್ಕೊಂಡು ಚೀಟಿ ತರುವಾಗ ಅರೆಸ್ಟ್ ಆಗಿಬಿಟ್ಟಿದ್ದಾರೆ, ಏನಾಗ್ತಾಯಿತ್ತು ಕತೆ. ನಮ್ಗೆ ಗೊತ್ತು ಅರೆಸ್ಟ್ ಆದವ್ರು ಏನೇನು ಮಾಡ್ತಾಯಿದ್ರು ಅಂತ. ಸ್ನೇಹಲತಾ ರೆಡ್ಡಿ ಅವ್ರಿಗೆ ಏನು ಮಾಡಿದ್ರು ಅವರು, ನಮ್ಮ ಮಾಗಡಿ ರಸ್ತೆ ಗರುಡಪ್ಪ ಅಂತ ಇದ್ರು, ಅವರು ಶ್ರೀಮತಿಯವರು, ಅವ್ರನ್ನೇನು ಮಾಡಿದ್ರು,
ಯಾವ ರೀತಿ ಹಿಂಸೆ ಕೊಟ್ಟರು ಇವೆಲ್ಲ ನಮ್ಗೆ ಗೊತ್ತಿತ್ತು. ಬಟ್ ತುರ್ತು ಪರಿಸ್ಥಿತಿನಲ್ಲಿ ನನಗೆ ಆ 4 ದಿವಸದ್ದು ನರಕ ಯಾತನೆ ಜೊತೆಗೆ ಇನ್ನೊಂದು ನೆನಪು ಬರೋದು, ಆ 15 ತಿಂಗಳು ಇಂಥ ದೊಡ್ಡವ್ರ ಸಹವಾಸ ನಮ್ಗೆ ಸಿಗ್ತಲ್ಲ, ಇದು ಯಾವ ಯೂನಿವರ್ಸಿಟಿಯಲ್ಲೂ ಸಿಗೋದಿಲ್ಲ. ನಿಜವಾಗ್ಲೂ ದಿಗ್ಗಜರು ಅಂಥವ್ರ ಸಹವಾಸ, ಅವರ ನಡವಳಿಕೆ, ಅವ್ರು ತೋರಿಸ್ತಾ ಇದ್ದಿದ್ದು. ಪೌರ ದೇಶಪಾಂಡೆ ಅಂತ ನಮ್ಮ ಇದು ಸಂಘಟನಾ ಕಾರ್ಯದರ್ಶಿ ಇದ್ರು, ಪೌರ ದೇಶಪಾಂಡೆ ಭವನ ಇದೆ ನಮ್ಮದು. ಒಂದ್ಸಲ ಜೈಲಲ್ಲಿ ಕಬಡ್ಡಿ ಆಡ್ತಾ ಇದ್ವು. ಜನಸಂಘದ ಪ್ರಧಾನ ಕಾರ್ಯದರ್ಶಿ, ಸಂಘಟನಾ ಪ್ರಧಾನ ಕಾರ್ಯದರ್ಶಿ, ಮಾತೃ ಹೃದಯ ಇದ್ದವರು. ಸೊ ಒಂದ್ಸಲ ಕಬಡ್ಡಿ ಆಡುವಾಗ ನಾನು ಬನೀನ್ ಪೀಸ್ ಹಾಕಿ ಹರಿದೋಯ್ತು. ನಾನು ತೀರ್ಮಾನ ತೊಗೊಂಡಿದ್ದೆ, ಮನೆಯಿಂದ ಏನು ತರ್ಸ್ಕೋಬಾರ್ದು, ಮೊದಲೇ ಪಾಪ ಇದರಲ್ಲಿದ್ದಾರೆ ಅಂತ. ಚಳಿಗಾಲ, ಡಿಸೆಂಬರು, 3ನೇ ದಿವಸ ಪೌರ ದೇಶಪಾಂಡೆ ಕರೆದು ನನಗೊಂದು ಪ್ಯಾಕೆಟ್ ಕೊಟ್ಟರು. ಏನು ತೆಗೆದು ನೋಡು ಅಂದರು. ತೆಗೆದು ನೋಡಿದ್ರೆ 2 ಬನಿಯನ್ನಿತ್ತು. ಅವ್ರು ನನ್ನ ಚಳಿ ನೋಡಿ ಇವ್ನ ಅಗತ್ಯ ಇದೆ ಅಂತ ತರಿಸ್ಕೊಟ್ಟಿದ್ರು. ಇವತ್ತು ಊಹೆನೂ ಮಾಡೋಕ್ಕಾಗಲ್ಲ ನಾವು. ಸೊ ಜೈಲಲ್ಲಿ ಸಿಕ್ಕಾಪಟ್ಟೆ ನಮಗೆ ಒಳ್ಳೆಯ ಅವಕಾಶ ಸಿಕ್ತು, ಉಪನ್ಯಾಸಗಳು ಸಿಕ್ತು, ಮಾರ್ಗದರ್ಶನ ಸಿಕ್ತು, ಬೇರೆ ಬೇರೆ ಇಸಮ್ಸ್ ಬಗ್ಗೆ, ಕಮ್ಯುನಿಸಮ್, ಸೋಷಿಯಲಿಸಮ್, ನಕ್ಸಲಿಸಮ್, ಜಮಾತೆ ಇಸ್ಲಾಮಿಯವರಿದ್ದರು, ನಕ್ಸಲೈಟ್ ಇದ್ದರು, ಎಲ್ಲ ಜೊತೆ ಚರ್ಚೆ ಮಾಡೋದು ಎಲ್ಲನೂ ಕೂಡ ಒಂದು ಅವಕಾಶ ಆಯಿತು. ಇನ್ಫ್ಯಾಕ್ಟ್ ನನಗನ್ಸುತ್ತೆ ಜೈಲಲ್ಲೇ ಸಾಕಷ್ಟು ನಮ್ಗೆ ಮಾಹಿತಿ ಸಿಗ್ತಾಯಿತ್ತು. ಅವತ್ತು ಆಕಾಶವಾಣಿನ ಯಾರು ಕೂಡ ನೋಡ್ತಾ ಇರಲಿಲ್ಲ. ನಮ್ಮ ಲೀಡರ್ಸು, ನೀವು ದಯವಿಟ್ಟು ಅಡ್ವಾಣಿಯವ್ರು ಬರೆದಿರುವ ಎ ಪ್ರಿಸನರ್ಸ್ ಸ್ಕ್ರ್ಯಾಪ್ ಬುಕ್ ಅಂತ ಒಂದಿದೆ. ತಾನು ಅರೆಸ್ಟ್ ಆದ ಗಳಿಗೆಯಿಂದ ಬಿಡುಗಡೆಯಾಗೋವರೆಗೂ ಅವರು ದಾಖಲಿಸಿದ್ದಾರೆ. ಒನ್ ಆಫ್ ದಿ ಬ್ಯೂಟಿಫುಲ್ ಬುಕ್ಸ್ ಅದು. ಅದು ಓದಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ವಿಷಯಗಳು ಇವರು ಸಂಗ್ರಹ ಮಾಡ್ತಾ ಇದ್ರು, ಏನು ಕತೆ ಅಂತ. ನಾವು ಕೇಳ್ತಾ ಇದ್ದಿದ್ದಾಗ BBC ಒಂದು, ವಾಯ್ಸ್ ಆಫ್ ಅಮೇರಿಕಾ ಒಂದು. BBC ಮಾರ್ಕ್ ಟ್ಯೂಲಿ ಅಂತ ಒಬ್ಬರಿದ್ರು. ಈ ದೇಶದ ಪುತ್ರಂತರ ಅವ್ರು ಕೆಲಸ ಮಾಡಿದ್ರು. ಅವತ್ತು ಎಮರ್ಜೆನ್ಸಿಲಿ ನಿಜವಾದ ಸತ್ಯಾಂಶನ ನಮಗೆ ತಿಳಿಸ್ತಾ ಇದ್ರು. ಅವರು ಆಮ್ನೆಸ್ಟಿ ಇಂಟರ್ನ್ಯಾಷನಲ್ಗೆಲ್ಲ ಹೋಗಿತ್ತು ನಮ್ಮ ಸಬ್ಜೆಕ್ಟ್ಸ್ ಎಲ್ಲ. ಇನ್ನು ಮಿಂಟೆ ಇವ್ರು ಯಾರನ್ನ ಹಿಡಿಲೇಬೇಕು ಅಂತ ಒಂದಷ್ಟು ಮಾಡಿ ಚಿತ್ರಹಿಂಸೆಗಳು ಕೊಟ್ಟರು. 2 ನಾನು ಕೊಡಬೇಕು ಅಂತಂದರೆ, ನಮ್ಮ BV ಶೇಷ ಅಂತ, ಈಗ DVG ರೋಡಲ್ಲಿ ನಮ್ಮದು ಒಂದು ಅಬಲಾಶ್ರಮ ಅಂತ ಇದೆ, ಅದನ್ನು ನೋಡ್ಕೊಳ್ತಾರೆ. ಇನ್ನೊಬ್ಬರು KN ಕೃಷ್ಣಮೂರ್ತಿ ಅಂತ RV ಕಾಲೇಜಲ್ಲಿ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗಿದ್ರು, ನನ್ನ ಶಾಖಾ ಕಾರ್ಯವಾಗಿದ್ರು. ಅವರಿಬ್ಬರೂ ಹಿಡ್ಕೊಂಡೋಗಿ ಬೆತ್ತಲೆ ಮಾಡಿ ಕೈಕಾಲು ಕಟ್ಟಾಕಿ ಅವ್ರ ಮೇಲೆ ಕಂಬಳಿ ಹುಳು ಹಾಕ್ಬಿಟ್ಟಿದ್ರು. ಯಾವ ರೀತಿ ಒದ್ದಾಡಿರ್ಬೋದು ಲೆಕ್ಕ ಹಾಕಿ, ಯಾವ ರೀತಿ ಒದ್ದಾಡು. ಬೆಂಗಳೂರು ಮತ್ತು ದಕ್ಷಿಣ ಕನ್ನಡ 2 ಕಡೆ ಪೊಲೀಸ್ ಅಟ್ರಾಸಿಟೀಸ್, ವಿಶೇಷವಾಗಿ ಕಲ್ಲಡ್ಕದಲ್ಲಿ ಆ ಇಸ್ಮೇಲ್ ಅನ್ನೋರ್ದು ಯಾರ್ದೋ ಒಬ್ರದ್ದು ಮರ್ಡರ್ ಆದಾಗ ಪೊಲೀಸವ್ರು ತೋರಿಸಿರುವ ದೌರ್ಜನ್ಯ, ಎಷ್ಟೋ ಜನ ದೌರ್ಜನ್ಯ ತಡ್ಕೊಳಕ್ಕಾಗದೆ ಓಡೋಗಕ್ಕೆ ಹೋಗಿ ಬಾವಿಗೆ ಬಿದ್ದು ಅಂಗವಿಕಲರಾಗಿರೋದು ಕೂಡ ನನಗೆ ಗೊತ್ತಿದೆ. ಈ ದೇಶದಲ್ಲಿ ಇನ್ನೊಬ್ಬ ವ್ಯಕ್ತಿನ ತುಂಬ ಹುಡುಕ್ತಾ ಇದ್ದಿದ್ದು ಅಂದರೆ ಜಾರ್ಜ್ ಫರ್ನಾಂಡಿಸ್. ಭಾಳ ಕೋಪ ಆಯ್ತು ಅವರಿಗೆ, ಎಲ್ಲೋದು ಸಿಗ್ತಾ ಇರಲಿಲ್ಲ. ಮೊದಲು ಅವ್ರ ತಮ್ಮ ಮೈಕೆಲ್ ಫರ್ನಾಂಡಿಸ್ ಅಂತ ITIಯಲ್ಲಿ ಟ್ರೇಡ್ ಯೂನಿಯನ್ ಲೀಡರ್ ಆಗಿದ್ದರು, ಅವರೇ ಹಿಡ್ಕೊಂಬಂದರು. ಸ್ನೇಹಲತಾ ರೆಡ್ಡಿನ ಹಿಡ್ಕೊಂಬಂದರು. ಕೊನೆಗೆ ಲಾರೆನ್ಸ್ ಫರ್ನಾಂಡಿಸ್ ಅಂತ, ಜಾರ್ಜ್ ಫರ್ನಾಂಡಿಸ್ ಇನ್ನೊಂದು ತಬ್ಬ, ಅವ್ರನ್ನ ಅರೆಸ್ಟ್ ಮಾಡಿದ್ದು ಗೊತ್ತಾಯ್ತು ನಮಗೆ. 15 ದಿವಸ ಎಲ್ಲಿದ್ದಾರೆ ಗೊತ್ತಿಲ್ಲ. ತೀರ್ಥಯಾತ್ರೆಗೆ ಕರ್ಕೊಂಡು ಹೋದಂಗೆ ರಾಜ್ಯದ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಅವ್ರನ್ನ ಟಾರ್ಚರ್ ಮಾಡಿದ್ರು. ಅವರ ವೈಯಕ್ತಿಕ ಹಗೆಗಳನ್ನು ತೀರಿಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಖಂಡಿತ ಪೊಲಿಟಿಕಲ್ ವೆಂಡೇಟಾ ಅಂತ ಪೊಲೀಸನ್ನು ಉಪಯೋಗಿಸಿ ಮಾಡಿದ್ರು. ಆ ಪೊಲೀಸವರು ಕೂಡ ಇದೇ ಒಂದು ಅವಕಾಶ ಅಂತ ಯಾರನ್ನೋ ಪ್ರೀತಿಸ್ಬೇಕಾಯ್ತು, ಯಾರ್ದೋ ಪ್ರೀತಿ ಗಳಿಸ್ಬೇಕಾಯ್ತಲ್ಲ. ಕೊನೆಗೆ ಲಾರೆನ್ಸ್ ಫರ್ನಾಂಡಿಸ್ ಸತ್ತೋದ್ರು ಅಂತ ಅನ್ನಿಸ್ತು ಅವ್ರಿಗೆ. ಅವ್ರನ್ನ ತೊಗೊಂಡೋಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕಿದ್ರು. ಯಾವನೋ ಒಬ್ಬ ಹೃದಯವಂತ ಪೊಲೀಸು ಅವ್ರ ಬಾಡಿನಲ್ಲಿ ಸ್ವಲ್ಪ ಚಲನವಲನ ಇದ್ದಿದ್ದಕ್ಕೋಸ್ಕರ ಬದುಕಿದ್ದಾರೆ ಅಂದ್ಬಿಟ್ಟು ಕರ್ಕೊಂಬಂದರು. ಸೀದಾ ನಮ್ಮ ಸೆಂಟ್ರಲ್ ಜೈಲಿಗೆ ಕರ್ಕೊಂಬಂದರು. ನಮ್ಗೆ ಗೊತ್ತಾಯ್ತು, ಎಲ್ಲ ಓಡೋದ್ವು ನಾವು. ಒಂದು ಕ್ವಾರಂಟೈನ್ ಅಂತ ಇದೆ ಅಲ್ಲಿ, ಅಂದರೆ ಐಸೋಲೇಟೆಡ್ ಕೇಸ್ನ ಒಬ್ಬೊಬ್ಬರನ್ನೇ ಇಡ್ತಾರೆ. ಅಲ್ಲೆಲ್ಲೋ ಕೊನೆ ರೂಮ್ ಹಾಕ್ಬಿಡೆ ನಾವು ಕೂಗ್ತಾ ಇದ್ದೀವಿ, ಲಾರೆನ್ಸ್ ಅಂತ. ಒಳಗಡೆಯಿಂದ ಕ್ಷೀಣ ಧ್ವನಿ. ಅವರು ಆಮೇಲೆ ಲಾರೆನ್ಸ್ ಫರ್ನಾಂಡಿಸು ನಮಗೆ ಮೇಯರ್ ಆದರು ಬೆಂಗಳೂರಿನಲ್ಲಿ, ನಾನು ಕಾರ್ಪೊರೇಟರ್ ಆಗಿದ್ದಾಗ. ಜೀವನ ಇಡೀ ಕಾಲು ಸ್ವಾಧೀನಕ್ಕೆ ಬರಲಿಲ್ಲ, ಕುಂಡ್ಕೊಂಡೇ ಓಡಾಡಿದ್ರು, ಒಂದು ರೀತಿ ಅಂಗವಿಕಲರಾದರು. ಈ ರೀತಿ ನಾವೆಲ್ಲ ಕೂಡ ನೋಡ್ಬಿಟ್ರು. ಆದರೆ ತುರ್ತು ಪರಿಸ್ಥಿತಿ
ಮಾಧ್ಯಮಕ್ಕೆ ಸ್ವಾತಂತ್ರ್ಯ ಇಲ್ಲದೆ ಇರುವಾಗ, ಎಲ್ಲ ರಾಜಕೀಯ ನಾಯಕರು ಒಳಗಡೆ ಇದ್ದಾಗಲೂ ಕೂಡ ಜನರ ಮಧ್ಯೆ ಜಾಗೃತಿ ಉಂಟು ಮಾಡೋದರಲ್ಲಿ ರಾಜಕೀಯ ಪಕ್ಷದ ಕಾರ್ಯಕರ್ತರು, ಅದರಲ್ಲೂ ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಅವತ್ತು ಅವರ ಪಾತ್ರ ನಾವೆಲ್ಲರೂ ಕೂಡ ಇವತ್ತು ಹೆಮ್ಮೆಯಿಂದ ಸ್ಮರಿಸ್ಕೊಳ್ಬೇಕು. ಸಾಮಾನ್ಯ ಕಾರ್ಯಕರ್ತ. ಒಟ್ಟು ಎಷ್ಟು ಜನ ಅರೆಸ್ಟ್ ಆಗಿರ್ಬೋದು ಸರ್ ಆ ಕಾಲಘಟ್ಟ? ಸರ್, ದೇಶದಲ್ಲಿ ಸುಮಾರು 1,60,000ಕ್ಕೂ ಹೆಚ್ಚು ಜನ ಮೀಸಾ ಮತ್ತೆ DIR ಅಲ್ಲಿ ಅರೆಸ್ಟ್ ಆದರು. ನಮ್ಮ ರಾಜ್ಯದಲ್ಲೇ DIR ನಲ್ಲಿ ಸುಮಾರು 25,000ರಿಂದ 30,000ಕ್ಕೂ ಹೆಚ್ಚು ಜನ ಅರೆಸ್ಟ್ ಆದರು. ಮೀಸಾದಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 350ಕ್ಕೂ ಹೆಚ್ಚು ಜನ ಅರೆಸ್ಟ್ ಆದರು. ಸೊ ಇದರಲ್ಲಿ ಬಹುತೇಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಜನಸಂಘ, AVVP, ನಮ್ಮ ಪರಿವಾರ ಸಂಘಟನೆ. ಇನ್ಫ್ಯಾಕ್ಟ್ ಈ ಸಂದರ್ಭ ಒಂದು ಹೇಳ್ತೀನಿ. ನಮ್ಮ ಕ್ರೂ ಸೂರ್ಯನಾರಾಯಣ ರಾವ್ ಅಂತ ನಮ್ಮ ಜ್ಯೇಷ್ಠ ಪ್ರಚಾರಕರು, ನರಹರಿಯವರ ಅಣ್ಣ, ನಾವೆಲ್ಲ ಸೂರು ಅಂತ ಕರಿತಾ ಇದ್ವು. ತಮಿಳುನಾಡಲ್ಲಿ ಸಂಘವನ್ನು ಕಟ್ಟಿದವರು, ವಿಶೇಷವಾಗಿ ಮೀನಾಕ್ಷಿಪುರಂ ದುರಂತ ಎಲ್ಲ ಆದಾಗ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಅವರು ಕಾಮರಾಜ್ ನಾಡರ್ನ ಹೋಗಿ ಭೇಟಿ ಮಾಡೋರು. ಕಾಮರಾಜ್ ನಾಡರು ಈ ದೇಶದಲ್ಲಿ ಬಹಳ ದೊಡ್ಡ ಹೆಸರು, ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದವರು, ತಮಿಳುನಾಡಿನ ಅತ್ಯುತ್ತಮ ಮುಖ್ಯಮಂತ್ರಿ ಆಗಿದ್ದರು, ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅಂತ ಏನು ಹೇಳ್ತೀವಿ ಅದಕ್ಕೆ ತದ್ರೂಪ. ಅವ್ರು ಹೋಗಿ ಸೂರು ಅವ್ರು ಕೇಳಿದ್ರು, ಹೀಗೆ ತುರ್ತು ಪರಿಸ್ಥಿತಿ ಬಂದಿದೆ, ಅದ್ರ ವಿರುದ್ಧ ಸತ್ಯಾಗ್ರಹ ಮಾಡಬೇಕು, ನೀವು ನಮ್ಗೆ ಸಹಕಾರ ಕೊಡಬೇಕು ಅಂತ. ಆಗ ಕಾಮರಾಜ್ ನಾಡರ್ ಹೇಳಿದ ಮಾತು 100% ಸತ್ಯ, ನಾವೆಲ್ಲ ಹೋರಾಟ ಮಾಡಬೇಕು. ಆದರೆ ಏನಾಗಿದೆ, ನಾನಿರೋ ರಾಜಕೀಯ ಪಕ್ಷದಲ್ಲಿ ಕಾರ್ಯಕರ್ತರು ಚುನಾವಣಾ ರಾಜಕೀಯ ಬಿಟ್ಟರೆ ಬೇರೆ ಗೊತ್ತಿಲ್ಲ ಅವ್ರಿಗೆ, ಹೋರಾಟ ಮರ್ತುಬಿಟ್ಟಿದ್ದಾರೆ, B.Pharm ಒಂದೇ ಅವ್ರಿಗೆ ಕಾಣೋದು. ಸೊ ನಮ್ಮಿಂದ ಸತ್ಯಾಗ್ರಹಕ್ಕೆ ಕಾರ್ಯಕರ್ತರು ಒದಗಿಸೋದು ಕಷ್ಟ ಅಂತ ಭಾಳ ಪ್ರಾಂಜಲ ಮನಸ್ಸಿಂದ ಹೇಳಿದರು. ಇದನ್ನೆಲ್ಲ ನೋಡಿದಾಗ ಸಂಘದ ಸಾಮಾನ್ಯ ಸ್ವಯಂ ಸೇವಕ ಯಾವ ರೀತಿ ಹೋರಾಟ ಕೇಳಿದ, ಮನೆ ಮತ ಬಿಟ್ಟು ಒಂದು ರೀತಿ ಆ ಕುಟುಂಬಕ್ಕೆ ಕಷ್ಟ ಬರೆದು ಕೂಡ ಕೇರ್ ಮಾಡ್ದೇನೆ ಭೂಗತರಾಗಿ ಓಡಾಡಿ ಸಿಕ್ಕಾಕೊಂಡಾಗಿ ಏಡು ತಿಂದು ಬಹಳ ಒಂದು ಆ ಭುಗಿಲು. ಇವಾಗ 2ನೇ ಆವೃತ್ತಿ ಏನು ಬರ್ತಾ ಇದೆ 25ನೇ ತಾರೀಕು, ಇಡೀ ದೇಶದಲ್ಲಿ ಭುಗಿಲು ಅಂತ ಪುಸ್ತಕಗಳು ಭಾಳ ಕಡಿಮೆ. ಕರ್ನಾಟಕದಲ್ಲಿ ತುರ್ತು ಪರಿಸ್ಥಿತಿ ವಿರುದ್ಧ ಯಾವ ರೀತಿ ಹೋರಾಟ ಆಯಿತು, ಏನೇನು ರೀತಿ ಹೋರಾಟ ಆಯಿತು, ಯಾವ ರೀತಿ ಸತ್ಯಾಗ್ರಹ ಆಯಿತು, ಅದೊಂದು ಕಂಪೆಂಡಿಯಮ್, ಅದು ಡಾಕ್ಯುಮೆಂಟ್ ಅದು. ಸೊ ಅದರಲ್ಲಿ ಭಾಳಷ್ಟು ವಿವರ ಗೊತ್ತಾಗುತ್ತೆ, ಯಾವ್ಯಾವ ಜಿಲ್ಲೆಯಲ್ಲಿ ಯಾರ್ಯಾರು ಅರೆಸ್ಟ್ ಆದವ್ರ ಪಟ್ಟಿ, ಯಾವುದಕ್ಕೆ ಅರೆಸ್ಟ್ ಆದರು ಎಲ್ಲನೂ ಕೂಡ ಇದೆ. ಸೊ ನಮ್ಮ ಅಂಡರ್ಗ್ರೌಂಡು ಲಿಟ್ರೇಚರು ಪ್ರಭಾವ ಮತ್ತು ಸಂಘದಲ್ಲಿ ಒಂದು ವ್ಯಕ್ತಿ ಸಂಪರ್ಕ ಜಾಸ್ತಿ, ಅಲ್ಲಿ ವ್ಯಕ್ತಿ ಸಂಪರ್ಕ, ಕುಟುಂಬ ಸಂಪರ್ಕ. ಅದರಿಂದ ನಾವೇನು ಭುಗಿಲು ಅಂತ ಇಟ್ಟಿದ್ದೀವಿ ಹೆಸರು, ಜನರಲ್ಲಿ ಆ ಕಿಚ್ಚು ಭುಗಿಲಾಗಿ ಉಳಿಯೋದಕ್ಕೆ ಅದು ಸಹಾಯ ಆಯಿತು. ಆ ಭುಗಿಲು ವ್ಯಕ್ತ ಆಗಿದ್ದು ಎಲ್ಲರಿಗೂ ಗೋಚರಿಸಿದ್ದು 1977 ಮಾರ್ಚಲ್ಲಿ. ಇಂದಿರಾ ಗಾಂಧಿ ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳಿತು. ಅವ್ರೇನು ಮಾಡಿದ್ರು, ಅಮೆಂಡ್ಮೆಂಟ್ ತಂದು 5 ವರ್ಷ ಇದ್ದ ಸಂಸತ್ ಜೀವನವನ್ನು ಅವಧಿನ 6 ವರ್ಷ ಮಾಡೋದು. ಅಸೆಂಬ್ಲಿ 5 ವರ್ಷ ಇದ್ದಿದ್ದು 6 ವರ್ಷ ಮಾಡೋದು. ಇನ್ನೂ ಮಾಡ್ತಾಯಿದ್ರು ಏನೋ, 7 ವರ್ಷ ಮಾಡ್ತಾಯಿದ್ರು ಏನೋ. ಇಂಟೆಲಿಜೆನ್ಸ್ ಅವ್ರು ಹೇಳಿದ್ರು, ಎಲೆಕ್ಷನ್ ಮಾಡಿಬಿಡಿ, ನೀವು ರಾಜಕೀಯ ನಾಯಕರೆಲ್ಲ ಜೈಲಲ್ಲಿದ್ದಾರೆ, ಅವ್ರ ಬಗ್ಗೆ ಆಚರಣೆ ಮರ್ತೇನೇ ಬಿಟ್ಟಿದ್ದಾರೆ, ಅವ್ರು ಬದುಕಿದವರೆಲ್ಲೋ ಗೊತ್ತಾಗ್ತಾ ಇಲ್ಲ. ದೇವಕಾಂತ ಬರುವ ಅಂತ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ಅವ್ರು ಹೇಳಿದ್ರು ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅಂತ. ಸೊ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂತು, ರಾಜಕೀಯ ನಾಯಕರೆಲ್ಲ ಜೈಲು ಒಳಗಡೆ ಇದ್ದಾರೆ, ನಿಮ್ಮ ಹೆಸರು ಮಾತ್ರ ಗೊತ್ತಿರೋದು, ಚುನಾವಣೆ ಮಾಡೋಕ್ಕೆ ರೈಟ್ ಟೈಮ್, ಯು ವಿಲ್ ಕಮ್ ಬ್ಯಾಕ್ ವಿತ್ ಥಂಪಿಂಗ್ ಮೆಜಾರಿಟಿ ಅಂತ ಕೊಟ್ಟರು. ನನಗೆ ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ಯಾವಾಗ ಹೇಗಾಗಿದೆ ಅಂತ ನನ್ನ ಜೀವನದಲ್ಲೇ ನೋಡಿದ್ದೀನಿ. ಸೊ ಅದೇ ಥರ ಆಯಿತು, ಅವರು ಡಿಕ್ಲೇರ್ ಮಾಡಿಬಿಡೋರು. ಶಾಂತಕುಮಾರ್ ಅಂತ ನಮ್ಮ ಪಕ್ಷದ ಒಬ್ಬರು ನಾಯಕರಿದ್ದರು, ಹಿಮಾಚಲ್ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು. ಅವ್ರದೇ ಸ್ವಂತ ಬಾಯಲ್ಲಿ ಹೇಳಬೇಕು ಅಂತಂದರೆ, ಅವ್ರು ಜೈಲಿಂದ ಆಚೆ ಬಂದರು, ಎಲ್ಲ ಮರ್ತುಬಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ರು. ನೋಡಿದ್ರೆ ಅವ್ರನ್ನ ಸ್ವಾಗತ ಮಾಡೋಕ್ಕೆ 1000 ಜನ ಸೇರಿಬಿಟ್ಟಿದ್ದಾರೆ, 100 ಜನ ಸೇರಿಬಿಟ್ಟಿದ್ದಾರೆ. ಇವ್ರು ಆಚೆ ಆಯ್ತು, ಜನ ನಾಪಾಟಿದ್ದಾರೆ ಅಂತ ಅನ್ನಿಸ್ದವ್ರಿಗೆ. 3 ದಿವಸ ಆದಮೇಲೆ ನಮ್ಮ ಕಾರ್ಯಕರ್ತರು ಹೋಗ್ಬಿಟ್ಟು, ಒಂದು ಪಬ್ಲಿಕ್ ಮೀಟಿಂಗ್ ಮಾಡೋಣ ನಾವು.
ಯಾರಪ್ಪ ಬರ್ತಾರೆ ಜನ ಅಂದರು. ಶಾಂತಕುಮಾರ್ ಸರ್ ಬರ್ತಾರೆ, ನಾವು ಮಾಡ್ತೀವಿ ಅಂದರು. ಸಂಜೆ ಸಿಮ್ಲಾನಲ್ಲಿ 10,000 ಜನ ಸೇರಿಬಿಟ್ರು. ಇವಾಗ ಅದು ಇನ್ನೊಂದು ಆಶ್ಚರ್ಯ ಅವ್ರಿಗೆ. ಸರ್ ಸ್ವಲ್ಪ ಚುನಾವಣೆಗೆ ಹಣ ಸಂಗ್ರಹ ಮಾಡೋಣ, ನಾವು ಯಾರಪ್ಪ ದುಡ್ಡು ಕೊಡ್ತಾರೆ ಟ್ರೈ ಮಾಡೋಣ ಅಂದರು. ಅವರು ಒಂದು ಗೋಣಿ ಚೀಲ ಇಟ್ಕೊಂಡೋದ್ರು. ಗೋಣಿ ಚೀಲ ಇಟ್ಕೊಂಡೋಗಿ ಆ ಕಾಲದಲ್ಲಿ 77 ಮಾರ್ಚ್ ಹಿಮಾಚಲ್ ಪ್ರದೇಶದಲ್ಲಿ ಆ ಪಬ್ಲಿಕ್ ಮೀಟಿಂಗಲ್ಲಿ ಸುಮಾರು 80,000 ರೂಪಾಯಿ ಕಲೆಕ್ಟ್ ಆಗೋಯ್ತು. ಆಗ ಗೊತ್ತಾಯಿತು ಜನರ ಮನಸ್ಸಿನಲ್ಲಿ ಇದು ಹಸಿರಾಗೇ ಇದೆ, ಕಿಚ್ಚು ಉಳಿದಿದೆ, ಅವರು ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತ. ಚುನಾವಣೆ ಆಯಿತು. ಕರ್ನಾಟಕ, ಆಂಧ್ರ ಈ ರೀತಿ ರಾಜ್ಯಗಳು ಬಿಟ್ಟರೆ ಉತ್ತರ ಪ್ರದೇಶದಲ್ಲಿ, ಉತ್ತರ ಭಾರತದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗ್ಬಿಡ್ತು. ಉತ್ತರ ಪ್ರದೇಶದಲ್ಲಿ, ಇಡೀ ಉತ್ತರ ಪ್ರದೇಶದಲ್ಲಿ ಇದ್ದಿದ್ದ ಸೀಟ್ 80 ಏನೋ, ಕಾಂಗ್ರೆಸ್ ಗಳಿಸಿದ್ದು 0. ಬಿಹಾರದಲ್ಲಿ 0, ಮಧ್ಯಪ್ರದೇಶದಲ್ಲಿ 0, ರಾಜಸ್ಥಾನದಲ್ಲಿ ಮಾತ್ರ 1 ಸೀಟ್ ತೊಗೊಂಡಿತ್ತು. ಸ್ವತಃ ಇಂದಿರಾ ಗಾಂಧಿ ರಾಯ್ಬರೇಲಿ ಸೋತೋದ್ರು, ಸಂಜಯ್ ಗಾಂಧಿ ಅಮೇಥಿನಲ್ಲಿ ಸೋತೋದ್ರು. ಆಗ ತುಗಲಕ್ ಅಂತ ಒಂದು ಮ್ಯಾಗ್ಝಿನ್ ಚೋರಾಮಸ್ವಾಮಿ ತರ್ತಾ ಇದ್ರು. ಅವ್ರಿಗೊಬ್ರು ಪ್ರಶ್ನೆ ಕೇಳಿದ್ರು, ಅವ್ರಿಗಲ್ಲ, ಖುಷ್ವಂತ್ ಸಿಂಗ್ಗೆ, ಯಾರಿಗೆ ಅಂತ ಗೊತ್ತಿಲ್ಲ. ಇಟ್ ವಾಸ್ ಇಂದಿರಾ ವಾಸ್ ಇಂಡಿಯಾ, ಇಂಡಿಯಾ ವಾಸ್ ಇಂದಿರಾ. ಟುಡೇ ಇಂದಿರಾ ಈಸ್ ನಾಟ್ ಇವನ್ ರಾಯ್ಬರೇಲಿ, ವಾಟ್ ಡು ಯು ಸೇ ಅಂತ. ಅದಕ್ಕೆ ಅವ್ರು ಹೇಳಿದರು, ಆಂಟಿ ಇಂದಿರಾ ಹ್ಯಾಸ್ ಬಿಕಮ್ ಆಂಟಿ ಇಂಡಿಯಾ ಅಂದಿದ್ರು. ಆಂಟಿ ಇಂದಿರಾ ಹ್ಯಾಸ್ ಬಿಕಮ್ ಆಂಟಿ ಇಂಡಿಯಾ ಅಂತ. ಸೊ ಭಯಂಕರ ಚುನಾವಣೆ. ನನಗಿನ್ನೂ ಕೂಡ ಫಸ್ಟ್ ಡೇ ಅವತ್ತು 77 ಬ್ಯಾಂಗ್ಳೂರ್ ಸೌತ್ ಕೌಂಟಿಂಗ್ ಸ್ಟೇಷನ್, ಕೌಂಟಿಂಗ್ ಹಾಲ್ ನನಗಿನ್ನೂ ಕೂಡ ಜ್ಞಾಪಕ ಇದೆ. KS ಹೆಗ್ಡೆ ಗೆದ್ಬಿಟ್ರು ಅವರು. ಅದು ಯಾರನ್ನ ಸೋಲ್ಸಿದ್ರು ನಾವು? ಕೆಂಗಲ್ ಹನುಮಂತೆಯನ್ನು ಸೋಲ್ಸಿದ್ರು. ಕೆಂಗಲ್ ಹನುಮಂತೆ ಅದು ಭಾಳ ದೊಡ್ಡ ವ್ಯಕ್ತಿತ್ವ. ಅವತ್ತು ಆಚೆ ಬಂದಾಗ ನರಸಿಂಹರಾಜ ಸ್ಕ್ವೇರಲ್ಲಿ ಕಾರ್ಪೊರೇಷನ್ ಮುಂದೆ ಆ ಜನದ ಉದ್ಗಾರ, ಜನಸಾಗರ ನನ್ನ ಜೀವನದಲ್ಲಿ ನಾನು ಮರೆಯೋದಿಲ್ಲ ನಾನು. ಸೊ ಅದೇ ಥರ ಇಡೀ ದೇಶದಲ್ಲಾಯಿತು. ಮೊರಾರ್ಜಿ ದೇಸಾಯಿ ಸರ್ಕಾರ ಬಂತು, ವಾಜಪೇಯಿ ಅವರು ಎಕ್ಸ್ ಮಿನಿಸ್ಟರ್ ಆದರು, ಅಡ್ವಾಣಿಯವರು INB ಮಿನಿಸ್ಟರ್ ಆದರು, ಮಧು ದಂಡವತೆ ರೈಲ್ವೆ ಮಿನಿಸ್ಟರ್ ಆದರು, ಜಾರ್ಜ್ ಫರ್ನಾಂಡಿಸ್ ಇಂಡಸ್ಟ್ರಿ ಮಿನಿಸ್ಟರ್ ಆದರು. ಕೋಕಾ ಕೋಲಾನೇ ಓಡಿಸ್ಬಿಟ್ರು. ಅಷ್ಟು ಕೋಪ ಆಯ್ತು ಅವ್ರಿಗೆ ಆ ಮಲ್ಟಿನ್ಯಾಷನಲ್ ಕಂಪ್ನಿ ಬಗ್ಗೆ. ಮಾಡಿದ ಒಂದು ಒಳ್ಳೆ ಕೆಲಸ ಅಂದರೆ ಮೊರಾರ್ಜಿ ದೇಸಾಯಿ ಸರ್ಕಾರ ಈ ಅಪಸವ್ಯಗಳೇನಾಗಿತ್ತು ಸಂವಿಧಾನದ್ದು, ಸಂವಿಧಾನದ ಮೇಲೆ ಅಪಚಾರಗಳಾಗಿತ್ತು. ಮೊದಲನೇ ಅಪಚಾರ ಅಲಹಾಬಾದ್ ಹೈಕೋರ್ಟ್ ಜಡ್ಜ್ಮೆಂಟಿಂದ ಉಂಟಾಗಿದ್ದ ಪರಿಸ್ಥಿತಿನ ನಿವಾರಣೆ ಮಾಡೋಕ್ಕೋಸ್ಕರ ಶ್ರೀಮತಿ ಇಂದಿರಾ ಗಾಂಧಿ ರಿಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಕೊಟ್ಟು ಈ ದೇಶದ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿಗಳ ಮೇಲೆ ಯಾರು ಕೂಡ ಕೇಸ್ ಹಾಕಂಗಿಲ್ಲ. 39th ಅಮೆಂಡ್ಮೆಂಟ್ ಅಲ್ಲ? ಎಸ್. ಈ 39th ಅಮೆಂಡ್ಮೆಂಟ್ನ ಬಗ್ಗೆ ಒಂದಿಷ್ಟು ಸ್ವಾರಸ್ಯಕರ ಅಂಶಗಳಿದೆ ಸರ್. ನ್ಯಾಯಾಲಯದ ಹಿಯರಿಂಗ್ ಪ್ರಾರಂಭ 12ನೇ ತಾರೀಕು ಆಗಲಿಕ್ಕಿರುತ್ತೆ, ಅದು ಸೋಮವಾರ. ಸೊ ಇವರು 7ನೇ ತಾರೀಕಿಗೆ ಲೋಕಸಭೆಯಲ್ಲಿ ಪಾಸ್ ಮಾಡ್ತಾರೆ, ಗುರುವಾರ, ಶುಕ್ರವಾರ ರಾಜ್ಯಸಭೆಯಲ್ಲಿ ಪಾಸ್ ಮಾಡ್ತಾರೆ, ಶನಿವಾರ ಇಡೀ ದೇಶದಲ್ಲಿರ್ತಕ್ಕಂಥ ಅಸೆಂಬ್ಲಿಗಳು ವಿಶೇಷವಾಗಿ ಕನ್ವೀನ್ ಮಾಡಿ ಸ್ಪೆಷಲ್ ಅಧಿವೇಶನ ನಡೆಸಿ 50% ರಾಜ್ಯಗಳಿಂದ ರಾಟಿಫಿಕೇಷನ್ ಮಾಡಿಸ್ಕೊಳ್ತಾರೆ. ಆದಿತ್ಯವಾರ ರಾಷ್ಟ್ರಪತಿಗಳ ಭವನ ಬಂದಿದ್ದರೂ ಕೂಡ ಅವರು ಅಲ್ಲಿಂದ ಅಧಿನಿಯಮ ಹೊರಡಿಸ್ತಾರೆ. 11ನೇ ತಾರೀಕಿಗೆ ನ್ಯಾಯಾಲಯದಲ್ಲಿ ಈ ವಿಚಾರಣೆ ಬಂದಾಗ ಈ ರೀತಿಯ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಅಂದರೆ ಈಗ ಸಂವಿಧಾನದ ಕುರಿತು ಅಲ್ಲ, ಸಂವಿಧಾನ ಅವತ್ತು, ಈಗ ನಾನು ಭಾಳ ಹೇಳ್ತೇನೆ, ನಮಗೆಲ್ಲ ಸಂವಿಧಾನ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ, ಅವರು ಸಂವಿಧಾನ ಶಿಲ್ಪಿಯಾಗಿ ಕೊಟ್ಟರು. ಇವ್ರಿಗೆಲ್ಲ ಸಂವಿಧಾನ, ಅದು ಸಂವಿಧಾನ, SOME ವಿಧಾನ, ಒಂದು ವಿಧಾನ ಅಷ್ಟೇ. ಅದು ಆ ವಿಧಾನನ ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಪಕ್ಷ, ವಿಶೇಷವಾಗಿ ಇಂದಿರಾ ಗಾಂಧಿಯವರು ಆರ್ಟಿಕಲ್ 356ನ ದುರುಪಯೋಗ ಮಾಡಿದಷ್ಟು ಯಾವ ಪ್ರಧಾನಮಂತ್ರಿನೂ ಕೂಡ ಮಾಡಿಲ್ಲ. ಇದು ಮೊದಲನೇ ಪ್ರಯೋಗ ಆಗಿದ್ದು ಕೇರಳದಲ್ಲಿ. ನಂಬೂದಿರಿ ಪಾಟ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನೆಹರೂರವರು
ಶ್ರೀಮತಿ ಇಂದಿರಾ ಗಾಂಧಿಯವರ ಒತ್ತಡಕ್ಕೆ ಶರಣಾಗಿ ಆ ಸರ್ಕಾರ ಚುನಾಯಿತವಾದ ಸರ್ಕಾರನ ಕಿತ್ತು ಬಿಸಾಕಿತು. ಇಂದಿರಾ ಗಾಂಧಿ ಅವರು ಅಲ್ಲಿಗೆ ಹೋಗಿರ್ತಾರೆ, ಅವರಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕಿರೋದ್ರಿಂದ ಅದಕ್ಕೆ ಸರ್ಕಾರನೇ ತೆಗೆದು ಬಿಸಾಡ. ಈ ರೀತಿ ಒಂದು ವೈಯಕ್ತಿಕ ಅಭದ್ರತೆ, ಈ ಇನ್ಸೆಕ್ಯೂರ್ ಫೀಲಿಂಗ್ ಇದೆಯಲ್ಲ, ಇದು ಎಲ್ಲ ಸರ್ವಾಧಿಕಾರಿಗಳಲ್ಲಿ ನಾವು ಕಾಣುವ ಒಂದು ಪರಿಸ್ಥಿತಿ, ಇನ್ಸೆಕ್ಯೂರಿಟಿ. ಬಹಳ ಸಲ ನಾನು ಹೇಳ್ತಾ ಇರ್ತೀನಿ, ಇಟಲಿಯಲ್ಲಿ ಒಬ್ಬ ಸರ್ವಾಧಿಕಾರಿ ಇದ್ದ, ಮುಸೋಲಿನಿ ಇದ್ದ. ಮುಸೋಲಿನಿ ಇಡೀ ದೇಶ ಇಂದಿರಾ ಗಾಂಧಿಯವ್ರನ್ನ ನೋಡ್ದಂಗೆ ನೋಡ್ತಾ ಇದ್ದಾಗ ಒಂದೊಂದ್ಸಲ ಹೋಗ್ತಾ ಇದ್ದ, ಕಾರ್ ಪಂಕ್ಚರ್ ಆಗೋಯ್ತು, ಒಂದು ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಸೊ ಆ ಪಕ್ಕದಲ್ಲೇ ಒಂದು ಥಿಯೇಟ್ರ್ ಇತ್ತು, ಹೋಗಿ ಒಂದು ಸಿನಿಮಾ ಕೂತ್ಕೊಂಡ, ಬೆತ್ತು ಹೋಗಿ ಕೂತ್ಕೊಂಡ ಅವನು. ತುಂಬ ಬಿಟ್ಟಿತ್ತು ಥಿಯೇಟ್ರು. ಫಿಲ್ಮ್ ಸ್ಟಾರ್ಟ್ ಹಾಕಿದ ಮುಂಚೆ ಮುಸೋಲಿನಿ ಫೋಟೋ ಬಂತು, ಎಲ್ಲ ಎದ್ದು ನಿಂತ್ಕೊಂಡು ಸಲ್ಯೂಟ್ ಹೊಡೆದು, ನಮ್ಮ ದೇಶದ ನಾಯಕ ಅಂತ. ಇವನು ಖುಷಿಯೋ ಖುಷಿ, ಇವನಿಗೆ ಇವನು ಎದ್ಲಿಲ್ಲ. ಮ್ಯಾನೇಜರ್ ಬಂದು ಎದ್ದಿತ್ಕೊಳ್ಳಿ, ನಮ್ಮ ದೇಶದ ನಾಯಕ ಅಂತ. ನಿಮ್ಮ ದೇಶದ ನಾಯಕ ಆದರೆ ನನಗೇನು ಅಂತ ಇವನು ಹೇಳ್ದ, ಮುಸೋಲಿನಿ. ಸರ್ ನೋಡಿ, ನೀವು ಒಳ್ಳೇದಕ್ಕೆ ಹೇಳ್ತೀನಿ, ದಯವಿಟ್ಟು ಬೇಡ, ನಿಂತ್ಕೊಳ್ಳಿಂದ. ನಿಂತ್ಕೊಳ್ಳಲ್ಲ, ಏನಯ್ಯ ಮಾಡ್ತೀಯಾ ಹೀಗೆ ಯಾರು ಉಂಟು. ಕೊನೆಗೆ ಸರ್ ನಿಜ ಹೇಳ್ದ, ಆ ರ್ಯಾಸ್ಕಲ್ ಕಂಡ್ರೆ ನಮ್ಗೆ ಯಾರಿಗೂ ಆಗಲ್ಲ, ಸುಮ್ಮನೆ ಯಾಕೆ ನಿಂತ್ಕೊಳ್ಳಿ ಅಂತಂದ. ಇದು ಶ್ರೀಮತಿ ಇಂದಿರಾ ಗಾಂಧಿಯವರ ಒಟ್ಟು ರಾಜಕೀಯದಲ್ಲಿ ಇದು ರಿಫ್ಲೆಕ್ಟ್ ಆಗ್ತದೆ. ಇಲ್ಲದೇ ಇದ್ರೆ ಅವ್ರ ಕ್ಯಾಬಿನೆಟಲ್ಲೇ ಮಿನಿಸ್ಟರ್ ಆಗಿ ನೀವು ಹೇಳ್ದಂಗೆ ಎಮರ್ಜೆನ್ಸಿ ಪ್ರಾವಿಷನ್ನ ಮೂವ್ ಮಾಡಿದ ಜಗಜೀವನ್ ರಾಮ್ ಚುನಾವಣಾ ಘೋಷಣೆ ಆದ ಮಾರನೇ ದಿವಸ 77ನಲ್ಲಿ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಆಚೆ ಬಂದು ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ CFD ಅಂತ ಒಂದು ಪಾರ್ಟಿ ಶುರು ಮಾಡಿ ನಮ್ಮ ಜನತಾ ಪಾರ್ಟಿ ಏನಾಯಿತು ಅದ್ರ ಜೊತೆ ಅಲೈನ್ ಆಗಿ ಗೆದ್ದು ಮಿನಿಸ್ಟರ್ ಆಗಿ ಮುಂದೆ ಇನ್ನೇನು ಪ್ರಧಾನಮಂತ್ರಿ ಆಗ್ಬಿಡ್ತಾ ಇದ್ರು, ಪ್ರಧಾನಮಂತ್ರಿಗಳಾಗ್ತಾ ಇದ್ರು. ಸೊ ಈ ಹಿನ್ನೆಲೆಯಲ್ಲಿ ಆ ರೀತಿಯ ಅಮೆಂಡ್ಮೆಂಟ್ ತಂದಿದ್ದದು. ಎರಡನೇದು ಸಂಸತ್ತಿನ ಆಯಸ್ಸನ್ನು ಅವರು ಜಾಸ್ತಿ ಮಾಡಿದ್ದು, ಇದ್ಯಾವುದು ಕೂಡ ಕ್ವಶನ್ ಮಾಡೋಂಗಿಲ್ಲ ಅಂತ ಮಾಡಿದ್ದು, ಇವೆಲ್ಲ ಅಪಸವ್ಯಗಳು. ಈ ಅಪಸವ್ಯಗಳಿಗೆ ಜನತಾ ಪಾರ್ಟಿ ಸರ್ಕಾರ ಬಂದ ಮೇಲೆ ಸರಿಯಾದ ಒಂದು ತಿದ್ದುಪಡಿಗಳನ್ನ ತಂದು, ಶಾಂತಿಭೂಷಣ್ ವಾಸ್ ದ ಲಾ ಮಿನಿಸ್ಟರ್, ಅವರು ತಂದು ಅದಕ್ಕೆ ಇನ್ನು ಯಾರು ಕೂಡ ಸಂವಿಧಾನದ ಜೊತೆ ಈ ರೀತಿ ಚೆಲ್ಲಾಟ ಆಡಬಾರ್ದು, ಈ ರೀತಿ ವ್ಯಕ್ತಿಗತ ಹಿತಕ್ಕೋಸ್ಕರ ಸಂವಿಧಾನದ ರಕ್ಷಣೆ ಪಡೆದು ಸಂವಿಧಾನ ದುರುಪಯೋಗ ಮಾಡಿಕೊಳ್ಬಾರ್ದು ಅನ್ನೋ ಸ್ಥಿತಿಗೆ ಇವತ್ತು ತಂದಿದ್ದಾರೆ. ಈ ಒಟ್ಟು 3 ಅಮೆಂಡ್ಮೆಂಟ್ಗಳು ಸರ್, ಈ ಎಮರ್ಜೆನ್ಸಿ ಡಿಕ್ಲೇರ್ ಆದ ನಂತರ 38, 39, 42 ಈ 3 ಅಮೆಂಡ್ಮೆಂಟ್ಗಳು ಏನು ಸಂವಿಧಾನದಲ್ಲಿ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಮಾಡಿದರು, ಇದು ಸಂವಿಧಾನವನ್ನೇ ಬದಲಾವಣೆ ಮಾಡಿರುವಂಥದ್ದು. 59ಕ್ಕಿಂತ ಹೆಚ್ಚಿನ ಅನುಚ್ಛೇದಗಳು 42ನೇ ಆರ್ಟಿಕಲ್ 42ನೇ ಅಮೆಂಡ್ಮೆಂಟ್ನ ಸಂದರ್ಭದಲ್ಲಿ ಆಗಿದೆ. ಈ ರೀತಿಯ ಸಂವಿಧಾನದ ಬದಲಾವಣೆ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಸಂವಿಧಾನದ ಬದಲಾವಣೆ ಆರೋಪವನ್ನು BJPಯ ಮೇಲೆ ಹೊರಿಸ್ತಾ ಇರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರ್, ಇದು ಯಾಕೆ ರಿಫ್ಲೆಕ್ಟ್ ಆಗಿ? ಇಂಗ್ಲೀಷಲ್ಲಿ ಒಂದು ಪದ ಇದೆ, ಆಮ್ನೀಸಿಯಾ ಅಂತ, ಮರುವು ಅಂತ. ಅದು ಜಾಣ ಮರುವು ಆಗ್ಬೋದು. ಕಾಂಗ್ರೆಸ್ ಈಸ್ ಸಫರಿಂಗ್ ಫ್ರಮ್ ದಟ್ ಆಮ್ನೀಸಿಯಾ. ಕಾಂಗ್ರೆಸ್ಸು ಇದುವರೆಗೂ ತುರ್ತು ಪರಿಸ್ಥಿತಿ ಹೇರಿದ್ರ ಬಗ್ಗೆ, ತುರ್ತು ಪರಿಸ್ಥಿತಿಯಲ್ಲೇ ಆದ ಅತಿರೇಕಗಳ ಬಗ್ಗೆ ಒಂದು ಬೇಷರತ್ ಕ್ಷಮೆನ ದೇಶಕ್ಕೆ ಕೇಳಿಲ್ಲ, ಇದುವರೆಗೂ ಕೇಳಲಿಲ್ಲ. ಇನ್ಫ್ಯಾಕ್ಟ್ ಚಿಕ್ಕಮಗಳೂರು ಬೈ ಎಲೆಕ್ಷನ್ನಲ್ಲಿ ನಾನು ಕಾರ್ಯ ಮಾಡಿದ್ದೆ. ಜಾರ್ಜ್ ಫರ್ನಾಂಡಿಸ್ ಅವ್ರ ಜೊತೆ ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ವಿ. ನಾವು ಇಂದಿರಾ ಗಾಂಧಿ ಕ್ಯಾಂಡಿಡೇಟು, ನಮ್ಮ ಕ್ಯಾಂಡಿಡೇಟು ವೀರೇಂದ್ರ ಪಾಟೀಲ್. ಅಲ್ಲಿ ಕೂಡ ತುರ್ತು ಪರಿಸ್ಥಿತಿ ತರಬಾರ್ದಾಗಿತ್ತು ನಾನು ಅಂತ ಒಂದು ವಿಷಾದದ ಹೇಳಿಕೆ ಕೂಡ ಶ್ರೀಮತಿ ಇಂದಿರಾ ಗಾಂಧಿಯವರಿಂದ ಇಡೀ ಕ್ಯಾಂಪೇನ್ ಟೈಮಲ್ಲಿ ಬರಲಿಲ್ಲ. ಅನ್ಫಾರ್ಚುನೇಟ್ಲಿ ಚಿಕ್ಕಮಗಳೂರು ಜನ ಅವ್ರಿಗೆ ವೋಟ್ ಹಾಕಿದ್ರು ಬೇರೆ ಪ್ರಶ್ನೆ. ಅವಲೇ ಆ ಗಾಯತ್ರಿಯನ್ನು ಯೂತ್ ಇದು ಬಲಿ ಕೂಡ ಆಗಿದ್ದು ಉಜಿರೆನಲ್ಲಿ. ಅವತ್ತು ಅಲ್ಲೇ ಇದ್ದೆ ನಾನು. ಇದು ಬೈ ಎಲೆಕ್ಷನ್ ಅಲ್ಲ ಸರ್? ಬೈ ಎಲೆಕ್ಷನ್. ಚಂದ್ರೇಗೌಡರ ಹತ್ರ ರಾಜೀನಾಮೆ ಕೊಡಿಸಿ DB ಚಂದ್ರೇಗೌಡ ಹತ್ರ ಆ ಜಾಗದಲ್ಲಿ ನಿಂತಿದ್ದು. ಸೊ ಈ ಆಮ್ನೀಸಿಯಾ ಇರೋದ್ರಿಂದ ಅದನ್ನು ಸಂಪೂರ್ಣ ಮರೆತು ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬದುಕಿದ್ದಾಗ ತೀರೋದ್ಮೇಲೆ ಎಷ್ಟು ಅವಮಾನ ಮಾಡಿದ್ದಾರೆ, ಅದರಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಅವಮಾನ ಸಂವಿಧಾನಕ್ಕೆ ಮಾಡಿದ್ದಾರೆ. 1976ರಲ್ಲಿ ಇಂದಿರಾ ಗಾಂಧಿಯವರು ಆನ್ ದಿ ಫ್ಲೋರ್ ಆಫ್ ದಿ ಲೋಕಸಭಾ ಹೌಸ್ ಅಲ್ಲಿ ಒಂದು ಭಾಷಣ ಮಾಡ್ತಾರೆ. ಆ ಭಾಷಣದಲ್ಲಿ ಅವ್ರು ಹೇಳ್ತಾರೆ,
ಸಂವಿಧಾನವನ್ನು ಬದಲಾವಣೆ ಮಾಡುವಂಥ ಎಲ್ಲ ಅಧಿಕಾರ ಸದನಕ್ಕೆ ಇದೆ ಅನ್ನುವಂಥ ಮಾತನ್ನು ಉಲ್ಲೇಖ ಮಾಡ್ತಾರೆ. ಕಾಂಗ್ರೆಸ್ನವರು ಇವತ್ತಿನವರೆಗೂ ಅದನ್ನು ಎಲ್ಲೂ ಮಾತಾಡೋದೇ ಇಲ್ಲ. ಮಾತಾಡ್ತಾರೆ. ಯಾಕೆ ಮಾತಾಡ್ತಾರೆ? ಅವ್ರು ಇವಾಗ ಎಲ್ಲ ಇರೋದು ಒಂದೇ ಒಂದು, BJP ಮತ್ತು RSS ಸಂವಿಧಾನ ವಿರೋಧಿ, ಸಂವಿಧಾನ ಬದಲಾವಣೆ ಮಾಡುತ್ತೆ ಅನ್ನೋದನ್ನ ಪ್ರಚಾರ ಮಾಡೋದ್ರಲ್ಲೇ ತೊಡಗಿರುವಾಗ, ಹುಸಿ ಪ್ರಚಾರ ಮಾಡ್ತಾ ಇರುವಾಗ ಇವಾಗ ಒಂದು ಅನ್ಸ್ಬೇಕಾಯ್ತು, ನರೇಂದ್ರ ಮೋದಿಯವರು ಬಂದ ಮೇಲೆ ಸಂವಿಧಾನ ದಿನವನ್ನು ಆಚರಿಸೋಕೆ ಶುರು ಮಾಡಿದ್ವು. ಸಂವಿಧಾನದ ಪ್ರಿಯಾಂಬಲ್ ಬಗ್ಗೆ ಎಲ್ಲ ಕಡೆ ನಾವು ಉಲ್ಲೇಖ ಮಾಡೋಕ್ಕೆ ಶುರು ಮಾಡಿದ್ವು. ಈ ದೇಶದ ಮಹಾನ್ ಗ್ರಂಥ ಸಂವಿಧಾನ ಅಂತ ಮೋದಿಯವರು ಓಪನ್ ಆಗಿ ಹೇಳಿದ್ರು. ಪಾರ್ಲಿಮೆಂಟ್ಗೆ ಪ್ರವೇಶ ಮಾಡೋಕ್ಕಿಂತ ಸಂವಿಧಾನಕ್ಕೆ ನಮನ ಸಲ್ಲಿಸಿ ಹೋದರು ಅವರು. ಅಂಬೇಡ್ಕರ್ ಅವ್ರಿಗೆ ಸಂಬಂಧಪಟ್ಟ ಎಲ್ಲ ಜಾಗಗಳನ್ನ ಸರ್ಕಾರ ತಗೊಂಡು ಅದನ್ನು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರಗಳನ್ನಾಗಿ ಮಾಡಿದ್ವು. ಇದು ಪಂಚತೆ, ಇದೆಲ್ಲಾನು ಕೂಡ ಜನರು ಗೊತ್ತಿಲ್ಲ ಅಂತ ಇವ್ರು ಅಂದ್ಕೊಂಡು ಇವತ್ತು ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಓಡಾಡ್ತಾರೆ. ಕೆಂಪು ಕಲರ್ ಇರುವ ಕಾನ್ಸ್ಟಿಟ್ಯೂಷನ್. ಮೊನ್ನೆ ಅದೂ ಆಯಿತು, ಅದ್ರ ಒಳಗಡೆ ಖಾಲಿ ಪೇಪರ್ ಇದೆ ಅಂತ. ಕವರ್ ಮಾತ್ರ ಕಾನ್ಸ್ಟಿಟ್ಯೂಷನ್, ಒಳಗಡೆ ಪೂರ್ತಿ ಖಾಲಿ ಪೇಪರ್ಗಳು. ಸೊ ಇವ್ರದ್ದು ಕೂಡ ಮನ ಖಾಲಿ, ಕೋರಾ ಕಾಗಜ್ ಅಂತ ಹಿಂದಿಲಿದೆ. ಇವ್ರದೆಲ್ಲ ಕೋರಾ ಕಾಗಜ್ ಸ್ಥಿತಿಲಿರೋದ್ರಿಂದ ಇವತ್ತು ತಾವು ಮಾಡಿರುವ ಘನಘೋರ ಅಪರಾಧಗಳು ಅದನ್ನು ಕ್ಷಮೆ ಕೇಳ್ದೇನೆ ಅದನ್ನು ಮುಚ್ಚಿಡೋ ಒಂದು ಪ್ರಯತ್ನದಲ್ಲಿ ಇವತ್ತು ಬೇರೆಯವ್ರ ಮೇಲೆ ಯಾರೋ ಯಾವುದೋ ಕಾರ್ಯಕರ್ತ ಎಲ್ಲೋ ಯಾವುದೋ ಉದ್ವೇಗದಲ್ಲೇ ಮಾತಾಡಿದ್ದನ್ನು ದೊಡ್ಡದಾಗಿ ಮಾಡಿ ಅದನ್ನು BJP ನಿಲುವು, ಅದನ್ನು RSS ನಿಲುವು ಅಂತ ಮಣಿಸೋದ್ರಲ್ಲೇ ಬರೀ ಕಾಂಗ್ರೆಸ್ ಅವರು ಅಂತಲ್ಲ, ಈ ದೇಶದಲ್ಲಿ ಹುಸಿ ಜಾತ್ಯತೀತವಾದಿಗಳಿದ್ದಾರೆ. ಫಸ್ಟು ಪದ ಯೂಸ್ ಮಾಡಿದ್ದು ಅಡ್ವಾಣಿಯವರು, ಸೂಡೋ ಸೆಕ್ಯುಲರಿಸಮ್ ಅಂತ. ಮತ್ತು ಆಸ್ಥಾನ ಕಲಾವಿದ ಬುದ್ಧಿಜೀವಿಗಳಿದ್ದಾರೆ. ಆ ಆಸ್ಥಾನ ಕಲಾವಿದ ಬುದ್ಧಿಜೀವಿಗಳು ಕಾಂಗ್ರೆಸ್ಸಿನ ಒಂದಿ ಮಾಗದರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾವ ಲೆವೆಲ್ ಇಲ್ಲ ಅಂದರೆ ಆಶ್ಚರ್ಯ ಆಗತ್ತೆ, ಇಂಥವರೆಲ್ಲ ಯಾಕೆ ಹಿಂಗೆ ಆಡ್ತಾರೆ ಅಂತ. ಸೊ ಈ ಹಿನ್ನೆಲೆಯಲ್ಲಿ ಜನಕ್ಕೆ ಇವತ್ತು ಸ್ಪಷ್ಟವಾಗಿ ಗೊತ್ತಾಗಿದೆ. ಇಂಗ್ಲೀಷಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಅಂತ ಪದ ಇದೆ, ಸಾಧಕ ಬಾಧಕ ಅಂತ. ಅವೆರಡು ಆಪೋಸಿಟ್, ಪ್ರೋಸ್ ಅಂಡ್ ಕಾನ್ಸ್. ಕಾಂಗ್ರೆಸ್ ಅಂಡ್ ಪ್ರೋಗ್ರೆಸ್, ದೇ ಆರ್ ಆಪೋಸಿಟ್. ಕಾಂಗ್ರೆಸ್ ಅಂಡ್ ಪ್ರೋಗ್ರೆಸ್, ಕಾನ್ಸ್ ಅಂಡ್ ಪ್ರೋಸ್. ಸೊ ಈ ದೇಶದ ಪ್ರಗತಿಗೆ, ಸಂವಿಧಾನದ ರಕ್ಷಣೆಗೆ ಯಾವುದಕ್ಕೂ ಗಮನ ಕೊಡದೆ ಕೇವಲ ಒಂದು ಕುಟುಂಬದ ಹಿತ, ಒಂದು ಕುಟುಂಬದ ರಕ್ಷಣೆ, ಕುಟುಂಬದ ಆಡಳಿತದ ಮುಂದುವರಿಕೆ, ಇದು ಇವತ್ತು ಇವರಿಗೆ ಮುಖ್ಯ ಆಗಿದೆ. ಸರಿ, 50 ವರ್ಷಗಳಾಗಿದೆ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿ. ಭಾರತದ್ದು ಪ್ರಪಂಚದ ಅತ್ಯಂತ ಬಲಿಷ್ಠವಾದಂಥ ಪ್ರಜಾಪ್ರಭುತ್ವ, ಪ್ರಪಂಚದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವದ ಮುಂದಿನ ಹಾದಿ ಕೂಡ ಭಾರತದಲ್ಲಿ ಈ ಬೇರೆ ಬೇರೆ ಕಾರಣಗಳಿಂದ, ಕಾಂಗ್ರೆಸ್ನ ಕಾರಣಕ್ಕೂ ಕೂಡ ಅಷ್ಟು ಸುಲಲಿತವಾಗಿ ಇದೆ ಅಂತ ಅನ್ನಿಸದೇ ಇರುವಂಥ ವಾತಾವರಣ ಇವತ್ತು ಇದೆ. ಈ ಕಾರಣದಿಂದ ಈ ತುರ್ತು ಪರಿಸ್ಥಿತಿಯ ಬ್ಯಾಕ್ಡ್ರಾಪಲ್ಲಿ ನಮಗೆ ಯಾವ ರೀತಿಯ ಪಾಠಗಳು ನಮಗೆ ಇದು ಕಲಿಸಿದೆ? ಇಲ್ಲ, ಒಂದಂತೂ ನಿಜ, ಇವತ್ತು ಕಾಂಗ್ರೆಸ್ಸು ಎಲ್ಲ ರಂಗಗಳಲ್ಲಿ, ಎಲ್ಲ ಹಂತಗಳಲ್ಲಿ, ಎಲ್ಲ ರಾಜ್ಯಗಳಲ್ಲಿ ದುರ್ಬಲ ಆಗ್ತಾ ಇರೋದು ಸತ್ಯ. ತಾಜಾ ಉದಾಹರಣೆ ಅಂತಂದರೆ ಆಪರೇಷನ್ ಸಿಂಧೂರ ಆದಮೇಲೆ ಕಾಂಗ್ರೆಸ್ಸು ಯಾವ್ಯಾವ ರೀತಿ ವರ್ತಿಸ್ತು. ಆದರೆ ಮೋದಿಯವರು ಎಲ್ಲ ಪಾರ್ಟಿಯ ಡೆಲಿಗೇಷನ್ ಅಂತ ಮಾಡಿ, ಅದರಲ್ಲಿ ಶಶಿ ತರೂರ್ ಇರ್ಬೋದು, ಮನೀಶ್ ತಿವಾರಿ ಇರ್ಬೋದು, OIC ಇರ್ಬೋದು, ನಮ್ಮ ತಮಿಳುನಾಡಿನ ಕನಿಮೋಳಿ ಇರ್ಬೋದು, ಇವರೆಲ್ಲರೂ ಸೇರಿಸಿ ಆಚೆ ಕರ್ಕೊಂಡೋಗಿ ಮಾಡಿದ್ರಲ್ಲ, ಇದು ಒಂದು ದೇಶದ ನೇಷನ್ ಫಸ್ಟ್, ದೇಶದ ಹಿತವನ್ನು ಮನಸ್ಸಲ್ಲಿಟ್ಕೊಂಡಿರುವ ಒಂದು ಪಾರ್ಟಿ ಯಾವ ರೀತಿ ವರ್ತಿಸುತ್ತೆ. ಇಲ್ಲೇ ಇದ್ದು ಸದಾ ಭಾರತವನ್ನು ಟೀಕಿಸಿ, ಭಾರತವನ್ನು ವ್ಯಂಗ್ಯ ಮಾಡಿ, ಭಾರತಕ್ಕಿಂತ ಚೀನಾ ಬಲಿಷ್ಠ, ಭಾರತಕ್ಕಿಂತ ಅದು ಬಲಿಷ್ಠ ಅಂತ ಹೇಳ್ಕೊಂಡ ಪಾರ್ಟಿ ಯಾವುದು, ಇದು ಜನಕ್ಕೆ ಕ್ಲೀನಾಗಿ ಗೊತ್ತಾಗಿದೆ. ಇದ್ರ ಜೊತೆಗೆ ಕಾಂಗ್ರೆಸ್ಗೆ ತುಂಬ ಬೆಂಬಲ ಕೊಡ್ತಾ ಇದ್ದಿದ್ದು ವಾಮವಾದಿಗಳು ಅಂತ ಕರ್ಕೊಳ್ತಾ ಇದ್ದ ಬುದ್ಧಿಜೀವಿಗಳು. ಇವತ್ತು ಅರ್ಬನ್ ನಕ್ಸಲ್ಸ್ ಅಂತ ಹೇಳ್ತೀವಿ ಅವರು.
ಅವರು ಕೂಡ ಇವತ್ತು ಹತಾಶೆಯ ಅಂಚಿಗೆ ಇವತ್ತು ಮುಟ್ಟಿದ್ದಾರೆ. ನಾವೇನು ಮಾಡಿದ್ರು ಆಗ್ತಾ ಇಲ್ಲ ಅಂತ. JNU ಅನ್ನೋ ಕಡೆನೇ ಇವತ್ತು ABVP ಪ್ರವೇಶ ಮಾಡಿದೆ. JNUನಲ್ಲಿ ಮುಂಚೆ ಈ ಕನ್ನಯ್ಯ ಕುಮಾರು ಇವರೆಲ್ಲ ಇದ್ದಾಗ ಇದ್ದ ವಾತಾವರಣ ಇವತ್ತು ಇಲ್ಲ. ಸೊ ನನಗನ್ಸುತ್ತೆ ಒಂದು ಬಲವಾದ ಒಂದು ಧ್ವನಿ ಈ ರೀತಿ ಹುನ್ನಾರಗಳಿಗೆ ಅವಕಾಶ ಕೊಡೋಕ್ಕಾಗದೇ ಇರೋಷ್ಟು ಇವತ್ತು ಬೆಳೆದಿದೆ. ಎಲ್ಲ ರಂಗಗಳಲ್ಲಿ ಕೂಡ ಇದು ಪ್ರಬಲ ಆಗ್ತಾ ಇದೆ. ಸೊ ಈ ತುರ್ತು ಪರಿಸ್ಥಿತಿಯಿಂದ ನಾವು ಯಾವ ರೀತಿಯ ಪಾಠಗಳನ್ನು ಕಲ್ತಿರ್ಬೋದು? ಒಂದಂತೂ ನಿಜ, ತುರ್ತು ಪರಿಸ್ಥಿತಿ ಬಂದಾಗ ಎಕ್ಸೆಪ್ಟ್ 1974 ಗುಜರಾತ್ ಎಲೆಕ್ಷನ್ ಆದಮೇಲೆ ಬಿಟ್ಟರೆ ಮುಂಚೆ ಈ ದೇಶದಲ್ಲಿ ವಿರೋಧ ಪಕ್ಷಗಳು ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ವಿರೋಧ ಪಕ್ಷಗಳ ನಡುವೆ ಒಂದು ಹೊಂದಾಣಿಕೆ ಇರಲಿಲ್ಲ, ಒಂದಂಶದ ಕಾರ್ಯಕ್ರಮ ಇರಲಿಲ್ಲ. 71 ಟ್ರೈ ಮಾಡಿದ್ವು, ಇಂದಿರಾ ಗಾಂಧಿ ಹಠಾವು ಅಂತ ಒಂದು ಮಹಾಮೈತ್ರಿ ಕೂಟ ಮಾಡಿದ್ವು. ಆದರೆ ಇವತ್ತು ಓವೈಸಿ ಅಂತವ್ರಿಗೂ ಕೂಡ ಒಂದೇನೋ ಒಂದು ಈ ಥರದ ಪ್ರಶ್ನೆ ಬಂದಾಗ ನಾನು ರಾಷ್ಟ್ರದ ಪರ ನಿಂತ್ಕೋಬೇಕು ಅಂತ ಅನ್ಸಷ್ಟಾಗಿದೆ. ನಾಟ್ ದಟ್ ಹೀ ಈಸ್ ಫಾರ್ ಎಂಟೈರ್ಲಿ ವಿ ಕ್ಯಾನ್ ಅಗ್ರಿ ವಿತ್ ಹಿಮ್, ದಟ್ ಇಸ್ ಡಿಫರೆಂಟ್. ಎರಡನೇದು, ಜನನ ನಾವು ಸದಾ ಜಾಗೃತಿಯಾಗಿ ಇಡಬೇಕು. ಯಾವುದನ್ನು ಕೂಡ ಟೇಕನ್ ಫಾರ್ ಗ್ರಾಂಟೆಡ್ ಆಗಬಾರ್ದು. ಮೂರನೇದು, ಇವತ್ತೇನು ಸಂವಿಧಾನದ ಬಗ್ಗೆ ನಾವು ಜಾಗೃತಿ ಉಂಟು ಮಾಡ್ತಾ ಇದ್ದೀವಿ, ಅದು ಇನ್ನೂ ತಳಮಟ್ಟಕ್ಕೆ ಹೋಗಿ ನೋಡಿ, ನಮ್ಮ ರಾಜ್ಯದಲ್ಲಿ ಒಬ್ಬರು ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಿದ್ರು, ನಾಗಮೋಹನ್ ದಾಸ್ ಅಂತ. ಈ ಸರ್ಕಾರಕ್ಕೆ ಬಹಳ ಹತ್ತಿರ ಇರುವ ನ್ಯಾಯಮೂರ್ತಿಗಳು ಆಗಿದ್ದಾರೆ. ಇವತ್ತು ಯಾವುದೇ ಆಯೋಗಕ್ಕೂ ಕೂಡ ಅವರ ಹೆಸರೇ ಬರ್ತದೆ. ಅವರೊಂದು ಸಂವಿಧಾನ ಓದು ಸಂವಿಧಾನ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕ ನೋಡಿದ್ರೆ ನನಗೆ ಆಶ್ಚರ್ಯ ಆಯಿತು. ಹೀ ಈಸ್ ಮೈ ಕ್ಲೋಸ್ ಫ್ರೆಂಡ್. ನಾನು ಮತ್ತು ನಾಗಮೋಹನ್ ದಾಸ್ ಒಂದೇ ಲಾಯರ್ ಆಫೀಸರ್ ಕೆಲಸ ಮಾಡಿದವರು. ಹೀ ಈಸ್ ಮೈ ಸೀನಿಯರ್. ಇನ್ಫ್ಯಾಕ್ಟ್ ನಾನು ಕಾರ್ಪೊರೇಷನ್ ನಿಲ್ಲಬೇಕು ಬೇಡವೋ ಅಂತ ಬಂದಾಗ ಹೀ ಅಡ್ವೈಸ್ಡ್ ಮೀ ಟು ಕಂಟೆಸ್ಟ್. ಹೀ ಈಸ್ ಎ CPM ಲೀಂಗಿ ಪರ್ಸನ್. ಅವರು ಆ ಸಂವಿಧಾನ ಓದುನಲ್ಲಿ ಸಂವಿಧಾನದ ಬಗ್ಗೆ ಎಲ್ಲ ಬರ್ತಾ ಸಂವಿಧಾನದ ಒಟ್ಟು ಪಯಣದಲ್ಲಿ ಕರಾಳ ಅಧ್ಯಾಯ ಅಂದರೆ ತುರ್ತು ಪರಿಸ್ಥಿತಿ, ಅದ್ರ ಬಗ್ಗೆ ಉಲ್ಲೇಖನೂ ಮಾಡಿಲ್ವಲ್ಲ. ಇದು ತೋರಿಸುತ್ತೆ ಹೌ ಸೆಲೆಕ್ಟಿವ್ ದೇ ಆರ್. ತಮಗೆ ಬೇಕಾಗಿದ್ದು ಮಾತ್ರ ಯಾವ ರೀತಿ ಪ್ರೊಜೆಕ್ಟ್ ಮಾಡ್ತಾರೆ. ಒಂದು ರೀತಿ ಅದು ಕಾಂಗ್ರೆಸ್ ಪರ ಮತ್ತು ಮೋದಿ ವಿರೋಧ ಅನ್ನೋ ರೀತಿನಲ್ಲಿ ಆ ಪುಸ್ತಕ. ನಾನು ಪುಸ್ತಕ ಓದಿ ಆಶ್ಚರ್ಯ ಆಯಿತು. ನಮ್ಮ MP ಶ್ರೀನಿವಾಸ್ ಪ್ರಸಾದ್ ಅವರು ಅದನ್ನು ಉಚಿತವಾಗಿ ಹಂಚಬೇಕು ಅಂತ ಇದ್ರು ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೆ ತಮ್ಮ MP ಗ್ರಾಂಟಲ್ಲಿ. ನನಗೆ ಹೇಳಿದ್ರು, ಸರಿ ಹೆಂಗೆ ಸರ್ ಅಂತ. ಇಲ್ಲ ಸುರೇಶ್, ನೀವು ಬನ್ನಿ, ಬೇಕಾಗಿರೋದು ಮಾತಾಡಿದ್ರು. ಅವತ್ತು ನಾನು ಮಾತಾಡಿದ್ದೆ. ನಾನು ಸಂವಿಧಾನನ ಯಾವ ರೀತಿ ದುರುಪಯೋಗ ಪಡ್ಕೊಂಡಿದ್ದಾರೆ, ಈ ಪುಸ್ತಕದಲ್ಲಿ ಏನಿದೆ ಅಂತ. ಆ ಹಾಲಲ್ಲಿ ಇದ್ದವರೆಲ್ಲರೂ ಕೂಡ ಅವ್ರ ಅಭಿಮಾನಿಗಳು. ಅದ್ರ ಮಧ್ಯ ನಾನು ನಿಂತ್ಕೊಂಡು ಮಾತಾಡಿದ್ದಿದೆಯಲ್ಲ, ನನಗೆ ಇವತ್ತು ಆಶ್ಚರ್ಯ ಆಗುತ್ತೆ. ಸೊ ಈ ರೀತಿ ಆ ಶಕ್ತಿ ಅನ್ನೋದೇನಿದೆ, ಸಂವಿಧಾನನ ದುರುಪಯೋಗ ಮಾಡ್ಕೊಬೇಕು, ಯಾರ್ಯಾರನ್ನೋ ಸಂವಿಧಾನ ವಿರೋಧಿ ಅಂತ ಬ್ರ್ಯಾಂಡ್ ಮಾಡಬೇಕು, ಆ ಶಕ್ತಿಗಳ ಧ್ವನಿ ಇವತ್ತು ಕುಂದುತ್ತಾ ಇದೆ. ಸಂವಿಧಾನ ಪರವಾದ ಮತ್ತೆ ನಾವು ಹೇಳ್ತೀವಲ್ಲ, ನೇಷನ್ ಫಸ್ಟ್, ಪಾರ್ಟಿ ನೆಕ್ಸ್ಟ್, ಇಂಡಿವಿಜುವಲ್ ಲಾಸ್ಟ್ ಅಂತ. ಕಾಂಗ್ರೆಸ್ ಅವರು ಅದನ್ನು ಆಪೋಸಿಟ್ ಮಾಡಿದ್ದಾರೆ. ಫ್ಯಾಮಿಲಿ ಫಸ್ಟ್, ಪಾರ್ಟಿ ನೆಕ್ಸ್ಟ್, ನೇಷನ್ ಲಾಸ್ಟ್ ಅಂತ. ಅದನ್ನು ನಾವು ಎಕ್ಸ್ಪೋಸ್ ಮಾಡ್ತಾ ಜನಜಾಗೃತಿ ಉಂಟು ಮಾಡಿ, ಮತ್ತು ವಿಶೇಷವಾಗಿ ಯುವ ಜನಾಂಗದಲ್ಲಿ ಈ ಕರಾಳ ಅಧ್ಯಾಯದ ಬಗ್ಗೆ ತಿಳಿಸಿ, ಏನಾಗಿತ್ತು, ಏನು ಕತೆ, ಆ್ಯಕ್ಚುಲಿ ಅವ್ರ ಉದ್ದೇಶ ಏನಿತ್ತು, ಯಾವ ರೀತಿ ಜುಡಿಷರಿನ ಪ್ರೆಸ್ಸನ್ನು ಯಾವ ರೀತಿ ಅವರು ದುರುಪಯೋಗ ಪಡ್ಕೊಂಡ್ರು. ಇವತ್ತು ನನಗೆ ಖುಷಿ ಆಗೋದು ಅಂದರೆ ಕುಲ್ದೀಪ್ ನಾಯರ್ ಅಂತ ಒಬ್ಬ ಜರ್ನಲಿಸ್ಟು ಭಾಳ ಧೈರ್ಯದಿಂದ ಇದ್ದಿದ್ದಕ್ಕೋಸ್ಕರ ಅವ್ರನ್ನ ಹಿಡಿದು ಜೈಲಿಗೆ ಹಾಕೋದು. ಇವತ್ತು ಖುಷಿ ಆಗೋದು ಅವತ್ತು ಆ ಸುಬ್ರಹ್ಮಣ್ಯ ಸ್ವಾಮಿ ಮಾಡಿದ ಗ್ರೇಟ್ ಎಸ್ಕೇಪ್, ರಾಜ್ಯಸಭೆಯಿಂದ ಅವರು ತಪ್ಪಿಸ್ಕೊಂಡ್ರು. ಇದು ಇವತ್ತು ನನಗೆ ಖುಷಿ ಆಗೋದು ಆ ಜಾರ್ಜ್ ಫರ್ನಾಂಡಿಸ್ ಭೂಗತರಾಗಿದ್ಕೊಂಡೇ ಹೋರಾಟ ಮಾಡಿ ಅರೆಸ್ಟ್ ಆದಮೇಲೆ ಜೈಲಿಂದನೇ ಮುಜಫರ್ಪುರಿಂದ ಬಿಹಾರದಿಂದ ಗೆದ್ದಿದ್ದು. ಇವೆಲ್ಲನೂ ಕೂಡ ನಮ್ಮ ಯುವಕರಿಗೆ ನಾವು ತಿಳಿಸ್ಬೇಕು. ಆ್ಯಂಡ್ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಇದೆಯಲ್ಲ, ಅದೊಂದು ಕಥಾನಕ, ಅದು ಸಾಹಸಗಾಥೆ. ಅದನ್ನು ಹೆಚ್ಚೆಚ್ಚು ಜನಕ್ಕೆ ತಿಳಿಸಿ ಜಾಗೃತಿ ಉಂಟು ಮಾಡೋದು ನಮ್ಮ ಕರ್ತವ್ಯ. ಸರಿ, ತಾವು ತುರ್ತು ಪರಿಸ್ಥಿತಿಯಲ್ಲಾದಂಥ ಕೆಲ ಘಟನಾವಳಿಗಳ ಬಗ್ಗೆ ಉಲ್ಲೇಖವನ್ನು ಮಾಡಿದ್ರಿ.
ಎಲ್ಲೋ ಒಂದು ಕಡೆ ಈ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅದು ಮರುಕಳಿಸ್ತಾ ಇದೆ ಅಂತ ನನ್ನ ಭಾವನೆ. ಅವತ್ತು ಪತ್ರಿಕೆ ಇರ್ಬೋದು, ಮಾಧ್ಯಮದ ಮೇಲೆ ಸ್ವಾತಂತ್ರ್ಯ ಇರಲಿಲ್ಲ. ಇವತ್ತು ಸಾಮಾಜಿಕ ಮಾಧ್ಯಮದವರ ಮೇಲೆ ಸ್ವಾತಂತ್ರ್ಯ ಇಲ್ಲದಾಗ ಆಗಿದೆ. ಪ್ರತಿನಿತ್ಯ ಇವತ್ತು ನಾವು ನ್ಯೂಸಲ್ಲಿ ಬೇರೆ ಬೇರೆ ಮಾಧ್ಯಮದಲ್ಲಿ ನೋಡ್ತೇವೆ, ಅವರ ಸರ್ಕಾರದ ವಿರುದ್ಧ ಮಾತಾಡಿದರೆ ಅವರನ್ನು ಬಂಧನ ಮಾಡುವಂಥ ಪ್ರಕ್ರಿಯೆಗಳು. ಈ ರೀತಿ ಆ ಒಂದು ತುರ್ತು ಪರಿಸ್ಥಿತಿಯ ಕಾಲಾವಧಿಯಲ್ಲಿ ಯಾವ ರೀತಿಯಲ್ಲಿ ಸರ್ಕಾರ ವರ್ತನೆ ಮಾಡ್ತಾ ಇತ್ತ, ಅದರ ಚಹರೆಯಲ್ಲಿಯೇ, ಅದರ ಒಂದು ಹಿನ್ನೆಲೆಯಲ್ಲಿಯೇ ಇವತ್ತು ಈ ಸರ್ಕಾರ ನಡೀತಾ ಇದೆ ಅನ್ನುವಂಥದ್ದು. ಸಿದ್ದರಾಮಯ್ಯನವರಲ್ಲಿ ಇಂದಿರಾ ಗಾಂಧಿಯವರಲ್ಲಿ ಒಂದು ಸಾಮ್ಯತೆ ನೋಡ್ತೀನಿ ನಾನು. ಅವರಿಬ್ಬರಲ್ಲೂ, ಅವರಲ್ಲಿ ಇದ್ದ ಇವರಲ್ಲಿ ಇರುವ ತೀವ್ರ ಅಸಹನೆ ಅಂತಂದರೆ ಅಸಹನೆಯ ಪರಾಕಷ್ಟೇ ಅದು. ತಮಗೆ ಮತ್ತೆ ಇಬ್ಬರು ತುಂಬ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಇರುವ ವ್ಯಕ್ತಿಗಳು, ಇಷ್ಟ ಅನಿಷ್ಟ. ಸೊ ಇದರಿಂದ ಏನಾಗಿದೆ ಇವತ್ತು, ಮತ್ತು ಸಿದ್ದರಾಮಯ್ಯನವರ ವ್ಯಕ್ತಿಗತ ಇದರಲ್ಲಿ ನೋಡಿದಾಗ ಅವರು ಸತ್ಯನ ಯಾವತ್ತೂ ಕೂಡ ಎದುರಿಸೋದಿಲ್ಲ. ಯಾರಾದರೂ ಸತ್ಯ ಹೇಳಿದ್ರೆ ಕೂತ್ಕೊಳ್ಳಯ್ಯ ಅನ್ನೋ ಸ್ಥಿತಿನಲ್ಲಿ ಹೇಳ್ತಾರೆ ಉಡಾಫೆಯಿಂದ. ನಾನು ಒಂದು ಉದಾಹರಣೆ ಕೊಡ್ತೀನಿ. ಅವ್ರದ್ದೊಂದು ಹ್ಯೂಬ್ಲೋ ವಾಚ್ ಗಲಾಟೆ ಆಯಿತು. 75 ಲಕ್ಷ ರೂಪಾಯಿದು ವಾಚ್ ಏನೋ ಯಾರೋ ಕೊಟ್ಟರು, ಗಿಫ್ಟ್ ಕೊಟ್ಟರು, ಅದೊಂದು ಗಲಾಟೆ ಆಯಿತು. ಗಿಫ್ಟ್ ಅಲ್ಲ ಅಂತ ಕೊನೆಗೆ ಅದನ್ನು ಸರೆಂಡರ್ ಮಾಡಿದ್ರು. ಆಗ ಲೋಕಾಯುಕ್ತದ ಶಕ್ತಿನ ಸ್ವಲ್ಪ ಕಟ್ ಮಾಡಬೇಕು ಅಂತ ಒಂದು ಆ್ಯಂಟಿ ಕರಪ್ಷನ್ ಬ್ಯೂರೋ ACB ಅಂತ ಒಂದು ತಂದರು. ಮೊನ್ನೆ ಅದು ಬರ್ಕಾಸ್ಟ್ ಆಯ್ತು ಬಿಡಿ. ಮಾತಾಡ್ತಾ ನಾನು ಒಂದು ಮಾತು ಹೇಳಿದ್ದೆ ನಾನು ಸಿದ್ದರಾಮಯ್ಯನವರಿಗೆ, ಮೊನ್ನೆ ಮುಖ್ಯಮಂತ್ರಿಗಳೇ, ಇಡೀ ರಾಜ್ಯದಲ್ಲಿ ಒಂದು ಮಾತು ಕೇಳಿ ಬರ್ತಾ ಇದೆ, ನೀವೆಷ್ಟೇ ಕಾಸ್ಟ್ಲಿ ವಾಚ್ ಕಟ್ಬೋದು, ಟೈಮ್ ಸರಿ ಇರಬೇಕು. ಟೈಮ್ ಸರಿ ಇಲ್ಲದೆ ಯಾವ ವಾಚು ಸಹಾಯ ಮಾಡೋಕ್ಕಾಗಲ್ಲ ಅಂತ. ಸೊ ಇವತ್ತು ಮತ್ತೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಅಸಹನೆ ಇದೆಯಲ್ಲ, ಇದು ಕಾಂಗ್ರೆಸ್ಸಲ್ಲಿರುವ ಅನೇಕರಿಗೆ ಭಾಸ ಆಗಿದೆ. ಇದು ಈ ಸಿದ್ದರಾಮಯ್ಯ ಮುಂಚಿನ ಸಿದ್ದರಾಮಯ್ಯ ಅಲ್ಲ. ಈ ಸಿದ್ದರಾಮಯ್ಯಂಗೂ ಕೂಡ ಪುತ್ರ ವ್ಯಾಮೋಹ ಬಂದಿದೆ. ಈ ಸಿದ್ದರಾಮಯ್ಯಂಗೂ ಕೂಡ ಕುರ್ಚಿ ಅತ್ಯಂತ ಮಹತ್ವದ ಸಂಗತಿ ಆಗ್ಬಿಟ್ಟಿದೆ. ತನ್ನ ಕುರ್ಚಿ ಉಳಿಸ್ಕೊಳ್ಬೇಕು. ಅದಕ್ಕೋಸ್ಕರ ಯಾರ ಮಾತು ಕೇಳೋ ಸ್ಥಿತಿಲಿ ಇಲ್ಲ. ಅದಕ್ಕೋಸ್ಕರ ಮತ್ತೆ ಕೆಲವರು ಅವ್ರಿಗೆ ಸಲಹಾಗಾರರು ಹಾಗೇ ಇದ್ದಾರೆ. ಅದಕ್ಕೆ ಅಂತ ಹೇಳ್ತಾರೆ, ದೇವರು ಯಾವುದಾದ್ರು ವ್ಯಕ್ತಿನ ಹಾಳು ಮಾಡಬೇಕು ಅಂದರೆ ಇನ್ನೇನು ಮಾಡಲ್ವಂತೆ, ಒಂದಷ್ಟು ಜನ ಅಡ್ವೈಸರ್ಸ್ನ ಸೃಷ್ಟಿ ಮಾಡ್ತಾನಂತೆ, ಅವ್ರು ಮಿಕ್ಕಿದ್ದು ಮಾಡ್ತಾರೆ ಅಂತ. ಆ ಪರಿಸ್ಥಿತಿ ನಾನು ಇವತ್ತು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ತುರ್ತು ಪರಿಸ್ಥಿತಿಯ ಘೋಷಣೆ ಆಗಿಲ್ಲ, ಯಾಕಂದರೆ ಸ್ಟೇಟ್ ಗೌರ್ಮೆಂಟ್ ಮಾಡೋಕ್ಕಾಗಲ್ಲ. ಆದರೆ ತುರ್ತು ಪರಿಸ್ಥಿತಿ ಹೆಸರಿನಲ್ಲಿ ಏನೇನು ಆಗಬೇಕೋ ಅದೆಲ್ಲನೂ ಕೂಡ ಆಗ್ತಾ ಇದೆ. ಯಾವ್ಯಾವುದ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೋಬೋದೋ ಅದೆಲ್ಲನೂ ಕೂಡ ಇವತ್ತು ಆಗ್ತಾ ಇದೆ. ಒಂದು ರೀತಿಯಿಂದ ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಲ್ಲಿ ಇರಲಿಲ್ಲ. ಅವರೇ ಹೇಳೋ ಪ್ರಕಾರ ಲಾ ಮಾಡ್ತಾಯಿದ್ರು, ಸಮಾಜವಾದಿಲಿದ್ದರು, ಅದು ಏನೇನೋ ಹೇಳ್ತಾರೆ. ಆದರೆ ಕಾಂಗ್ರೆಸ್ ಸೇರಿದ ಮೇಲೆ ಹೀ ಈಸ್ ಮೋರ್ ಲಾಯಲ್ ದ್ಯಾನ್ ಎ ಕಾಂಗ್ರೆಸ್ ಮ್ಯಾನ್. ಹೀ ಈಸ್ ಮೋರ್ ಲಾಯಲ್ ಟು ಇಂದಿರಾ ಗಾಂಧಿಯವರ ಮನಸ್ಥಿತಿ ಏನಿತ್ತು ಅದಕ್ಕೆ ಲಾಯಲಿಸ್ಟ್ ಆಗಿ ಇವತ್ತು ಕಾರ್ಯ ಮಾಡ್ತಾ ಇದ್ದಾರೆ. ಕಳೆದ 50 ವರ್ಷಗಳ ಹಿಂದೆ ಭಾರತದ ಪ್ರಜಾಪ್ರಭುತ್ವದ ಮೇಲೆ ತುರ್ತು ಪರಿಸ್ಥಿತಿಯ ಮೂಲಕ ಏನು ದಾಳಿ ಆಯಿತು, ಆ ದಾಳಿಯನ್ನು ಸಮರ್ಥವಾಗಿ ಯಾವ ರೀತಿಯಲ್ಲಿ ಭಾರತೀಯ ಜನಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಈ ರೀತಿ ಪ್ರಜಾಪ್ರಭುತ್ವದ ಪರವಾಗಿ ಧ್ವನಿಗೂಡಿಸಿದಂಥ ಅನೇಕರ ನಡುವೆ ಮೊನ್ನೆ ಸುರೇಶ್ ಕುಮಾರ್ ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಿರುವಂಥದ್ದು ಇದೆ. ಅದರ ಒಟ್ಟಿಗೆ ಅವರು ಆ ಸಂದರ್ಭದ ಎಲ್ಲ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅದಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾದಂಥ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ.